नमः अस्मत्परमगुरु सर्वगुरुभ्यो नमः। श्रीमते रामानुजाय नमः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वागमनीमहे वृणीमहे तत्राद्यो दम्पती जगदाम्पति रामानुजया पात्रं ज्ञानवैराग्यभूषणं श्रीमद्वेंकटनाथार्य वन्दे वेदान्तदेशिकं ஷீரொன்னதோப்பல்திருவேங்கடமுடையான் பாரொன்னொச்சொன்னமலைமணிகள் ஓரொன்னதானே அமையாத தாரணியில் வாழ்வார்க்கு வானேரப்பு மளவம் வாழ்வு वेदापहार परितप्त चतुर्मुखेन संप्रार्थितो हयमुखेन विशुद्ध वेदान् संसार सागर निमग्न समस्त जंतु संरक्षणाय निगमंत गुरुर्दयालुः विवृतिं विरचय्यनहवं संरक्षति स्म हृदयोज्ज्वलवाजिभक्तः निगमान्तु गुरुं वन्दे भवसागरतारकं रहस्यप्रेसाराख्यातरत्नेहीनां देशिको निगमान्तार्यात् तद्भक्तात् सात्विको जनः तत्प्रबन्धात् प्रबन्धोऽन्यो नास्ति नास्ति महीतले विगाये निगमान्तार्य विष्णुपादसमद्भवं रहस्यप्रेसाराख्यं त्रिस्रोतसमकल्मषम् अविज्ञातं विजानतां विज्ञातमविजानतां रहस्यप्रेसाराख्यं परं ब्रह्मास्तु मे हृदि। श्रीमते निगमान्त महादेशिकाय नमः। अतः श्रीमದ್ रहस्य ತ್ರೈಸಾರೆ ಚರ್ಮ ಶ್ಲೋಕಾಧಿಕಾರ ಪುಟ 181 ನೆನ್ನೆ ದಿವಸ ಜಗದಲ್ಲಿ ನಿಲ್ಲಿಸಿದ್ವಿ. ದೇವತಾಂತರ ಸ್ಪರ್ಶ ದೋಷಂ ಕದಾ ನ ಪ್ರಸಜ್ಯೇತ ಕದಾ ಪ್ರಸಜ್ಯೇತ ಇತಿ ಉಪಪಾದ ಇದೆ. ದೇವತಾಂತರದ ಇದು ಇದೆ ನೆನ್ನೆ ದಿವಸ ಚರ್ಚೆ. ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡೋದು, ಆ ವ್ರತಗಳು ಈ ವ್ರತಗಳು ಅಂತ ಮಾಡೋದು ನಮ್ಮ ನಿಷ್ಠೆಗೆ ಕುಂದಲ್ವೇ ಅಂತಂದ್ರೆ, ಎಲ್ಲರಲ್ಲೂ ಭಗವಂತನೇ ಇದ್ದಾನೆ ಅನ್ನೋ ಭಾವದಿಂದ ಸಾತ್ವಿಕ ತ್ಯಾಗದಿಂದ ಮಾಡಿದ್ರೆ ಎಲ್ಲಾನು ಸರಿನೇ. ಇಲ್ಲದಿದ್ರೆ ಸುಮ್ನೆ ಯಾವ್ದೋ ಮಿರಾಕಲ್ಲು ಪವಾಡ ಆಂಜನೇಯನ ಅಲ್ಲಿ ಹೋಗಿ ಬಂದ್ರೆ ಅದು ಸಿಗತ್ತೆ, ಇಲ್ಲ ಇನ್ನೆಲ್ಲ ಹೋಗಿ ಇನ್ನೇನೋ ಮಾಡಿದ್ರೆ ಬರುತ್ತೆ. ಈ ತರದ್ದು ಮಾಡಿದ್ರೆ ಶಿಫ್ಟ್ ಆಫ್ ಯುವರ್ ಕಾನ್ಫಿಡೆನ್ಸ್, ಅವನಲ್ಲಿ ಭಗವಂತನಲ್ಲಿ ಇದ್ದಂತ ಮಹಾವಿಶ್ವಾಸ ಅದಕ್ಕೆ ಧಕ್ಕೆ ಆಗತ್ತೆ ಅಂತ ದೇವತಾಂತರದ ಪೂಜೆ ಬೇಡ ಅಂತಾರೆ. ಅದು ಹೇಗೆ ಅನ್ನೋದು ಮುಂದೆ ಹೇಳ್ತಾರೆ ಇಲ್ಲಿ ದೇಶಿಗರ ಮಾತು. ಉಪಾಯಾಂತರ ಸ್ಪರ್ಶಂ ವಾರಾಧಾರ್ ಪೋಲ್ ಕೈಂಕರ್ಯಾರ್ಥಂಗಳಾನ ದ್ರವ್ಯ ಅರ್ಜನ ನಿವೇದಿತೋಪಾಯಾದಿಗಳಿಲ್ ಉಪಯೋಗಾದಿಗಳಾಲ್ ಪ್ರಯೋಜನಾಂತರ ಸ್ಪರ್ಶಂ வாராதார் போலவும் ஆராத்திய விசேஷணமாக விதிபல பிராப்தங்களான சேதன அச்சேதங்களால் தெய்வாந்தர ஸ்பர்ஷ தோஷம் வாராது. ಒಂದು ನಾರಾಯಣಂ ಪರಿತ್ಯಜ್ಯ ಹೃದಯಸ್ಥಂ ಪ್ರಭುಮೀಶ್ವರಂ ಯೋ ಅನ್ಯಂ ಅರ್ಚಯತೆ ದೇವಂ ಪರಾಬುದ್ಧ್ಯ ಸ ಪಾಪ ಭಾಕ್. ಎರಡನೇದು ಎಷ್ಟು ನಾರಾಯಣಂ ದೇವಂ ಸಾಮಾನ್ಯೇನಾಭಿಮನ್ಯತೆ ಸಯಾತಿ ನರಕಂ ಘೋರಂ ಯಾವಚ್ಚಂದ್ರ ದಿವಾಕರಂ. ಮೂರನೇದು ಬುದ್ಧ ರುದ್ರಾದಿ ವಸತಿಂ ಸ್ಮಶಾನಂ ಶವಮೇವ ಚ ಅಟವೀಂ ರಾಜಧಾನಿಂಚ ದೂರತಃ ಪರಿವರ್ಜಯತೆ. ಬುದ್ಧ ರುದ್ರಾದಿ ವಸತಿಂ ಸ್ಮಶಾನಂ ಶವಮೇವ ಚ ಅಟವೀಂ ರಾಜಧಾನಿಂಚ ದೂರತಃ ಪರಿವರ್ಜಯತೆ. ಇದನ್ನ ಸ್ವಲ್ಪ ಸರಿಯಾಗಿ ನಾವು ತಿಳ್ಬೇಕು. ಅವರು ಓಡಿ ಓಡಿ ಪಲಪಿರಪ್ಪಂಪಿರಂದು ಪಾಡಿ ಆಡಿ ಪಲ್ ವಳಿಯೇರಿ ಕಂಡಿ ಯಾವ್ಯಾವ್ದೋ ದೇವತೆಯನ್ನ ಆಶ್ರಯಿಸಿದ್ರಿ, ಏನೇನೋ ಮಾಡಿದ್ರಿ, ಯಾವ್ದೋ ಜಪ ವ್ರತ ಹೋಮ, ಯಾರು ನಿಮಗೆ ಹುಟ್ಟು ಸಾವಿನ ಚಕ್ರ ಬಿಡಿಸಿದ್ರು, ಕೂಡಿ ವಾನವರೇ ಇನ್ನಾದ್ರೂ ನಾರಾಯಣ ಕುರುಹೂರ್ನಲ್ಲಿರುವಂತ ಅವನನ್ನ ಆಶ್ರಯಿಸಿ ನಿಮ್ಮ ಜೀವನ ಸಾರ್ಥ ಮಾಡ್ಕೋಬಾರ್ದೆ ಅಂತಾರೆ ಅಲ್ಲಿ ದಿವ್ಯ ಪ್ರಬಂಧದಲ್ಲಿ. ಇಲ್ಲಿ ಇವರು ಸ್ಮೃತಿಗಳಿಂದ ಹೇಳ್ತಾ ಇದ್ದಾರೆ, ಇದರ ದೇವತಾಂತರದ ಪೂಜೆ ಮಾಡಿದ್ರೆ ಅದೋಯ್ತು. ಭಗವಂತನಿಗೆ ಸಮಾನವಾಗಿ ಬೇರೆ ದೇವತರನ್ನ ಕನ್ಸಿಡರ್ ಮಾಡಿದ್ರೆ ಅದು ಅಪಚಾರ ಭಗವಂತನಲ್ಲಿ. ಯಾಕೆಂದ್ರೆ ಅವನು ನಿಸ್ಸಮಾಭ್ಯಧಿಕ, ಅವನಿಗೆ ಸಮರು ಇಲ್ಲ ಅಧಿಕರು ಇಲ್ಲ. ಇದನ್ನೇ ಎಲ್ಲ ಹೇಳ್ತಾ ಬಂದದ್ದು. ಹಾಗೆ ಇತ್ಯಾದಿಗಳ ಪಡಿಯ ದೇವತಾಂತರಗಳಿலே ಪರತ್ವ ಬುದ್ಧಿ ಪಣ್ಣುದಲ್. ನೋಡಿ, ಪರತ್ವ ಬುದ್ಧಿ ಪಣ್ಣುದಲ್, ಸಮತ್ವ ಬುದ್ಧಿ ಪಣ್ಣುದಲ್, ನಿಸ್ಸಮಾಭ್ಯಧಿಕ, ಅವನಿಗೆ ಸಮರು ಇಲ್ಲ ಅಧಿಕರು ಇಲ್ಲ. ತ್ರಿಮೂರ್ತಿಗಳು ಎಲ್ಲ ಒಬ್ರೇನೆ ಒಂದೇನೇನೆ, ಎಲ್ಲಾ ದೇವರು ಒಂದೇ ಅಂದ್ರೆ ಭಕ್ತಿಯಲ್ಲಿ ವ್ಯಭಿಚಾರ ಆಗತ್ತೆ. ಇವತ್ತಾನೆ ದಿವ್ಯ ಪ್ರಬಂಧದ ಇದ್ರಲ್ಲೂ ನೋಡ್ತಾ ನಮ್ಮಾಳ್ವಾರ ಉಕ್ತಿನಲ್ಲಿ ಬಂತು, ಅಲ್ಲಿ ದೇವತಾಂತರದ ಸ್ಪರ್ಶ ಬೇಡ ಆಗ್ಬಾರ್ದು ಅಂತ. ನಿತ್ಯ ನೈಮಿತ್ತಿಕಗಳಲ್ಲಿ ತುವಕ್ಕತ್ತ ದೇವತಾಂತರ ಸ್ಥಳങ്ങളിൽ செல்லுதல் ஷெய்யையில் பரமைகாந்திக்கு தோஷமாம். அல்லது நித்திய நைமித்திக்கங்களில் ஆராத்தியனான சர்வாந்தர்யாமிக்கு ಶರೀರமாய் நிற்கிற நிலையினால் இத்தேவதைகள் பக்கத்தில் பரத்வ புத்தியும் சாமிய புத்தியும் ಸ್ವನಿಷ್ಠತ್ವ புத்தியும் ஆராத்தியத்துவ புத்தியும் பலப்பிரதத்துவ புத்தியும் இல்லாமையால்
உபாசிய விசேஷங்களான பிராண வைஸ்வானர திரைலோக்காதிகளால் இவனுக்கு வியபிச்சாரம் வாராதார் போல சாஸ்திர சித்தங்களான அக்னி இந்திராதி விசேஷங்களாலும் ಇವನಕ್ಕೆ ಐಕಾಂತ್ಯ ವಿರೋಧಂ ವಾರಾದು. ವೇದಾಂತ ದೇಶಿಕರು ಹೇಳ್ತಾ ಇದ್ದಾರೆ, ಅದು ಸ್ಪಷ್ಟವಾಗಿ ಬರೋದು. ಇದರ ಅರ್ಥ ನೋಡೋಣ, ಮುಂದಕ್ಕೆ ಬರುತ್ತೆ ಒಂದೊಂದು, ಅಷ್ಟಕ್ಕೆ ನೋಡೋಣ. ಉಪಾಯಾಂತರ ವಾರಾಧಾರ್ ಪೋಲವಂ ಕೈಂಕರ್ಯಂ ಎಂಗಿರಪಡಿಯೇ ಎಂದು ಹೇಳಿರುವ ಹಾಗೆಯೇ ಸರ್ವಾಂತರ್ಯಾಮಿ ಅದು ದೇವತಾಂತರ ಸ್ಪರ್ಶ ದೋಷ ಉಂಟಾಗದೇ ಇರೋದು ಯಾವಾಗ, ಉಂಟಾಗೋದು ಯಾವಾಗ ಅನ್ನೋದನ್ನು ತಿಳಿಸ್ತಾರೆ. ಯಾವಾಗ ದೇವತಾಂತರ ಇದಾಗುತ್ತೆ, ಯಾವಾಗ ಇಲ್ಲ ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಮುಂದೆ 2 ವಾಕ್ಯಗಳ ಮೂಲಕ ಈ ವಿಧಿ ಪ್ರಾಪ್ತವಾದ ನಿತ್ಯ ನೈಮಿತ್ತಿಕಾದಿಗಳನ್ನು ಹೇಗೆ ಅನುಷ್ಠಿಸಿದರೆ ದೇವತಾಂತರ ಸ್ಪರ್ಶ ದೋಷ ಪ್ರಾಪ್ತವಾಗುವುದಿಲ್ಲ ಎಂದು, ಇದನ್ನು ಹೇಗೆ ಅನುಷ್ಠಿಸಿದ್ರೆ ಅಂತಹ ದೋಷ ಉಂಟಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ನಿತ್ಯ ನೈಮಿತ್ತಿಕ ಇವುಗಳಲ್ಲಿ ಫಲವನ್ನ ಬಯಸಿ ನಾವು ಮಾಡಿದ್ರೆ ಅದರದ್ದೇ ಚರ್ಚೆ ಹೇಳ್ತಾರೆ. ಉಪಾಯಾಂತರ ಸ್ಪರ್ಶಂ ವಾರಾಧಾರ್ ಪೋಲವಂ, ಬೇರೆ ಉಪಾಯವಾದ ಅನ್ಯ ದೇವತೋಪಾಸನದಲ್ಲಿ ಸಂಬಂಧ ಉಂಟಾಗದ ಹಾಗೂ ಕೈಂಕರ್ಯಾರ್ಥಗಳಾನ ಕೈಂಕರ್ಯಗಳಿಗೆ ಪ್ರಯೋಜನಗಳಾಗಿರುವ, ಅಂದರೆ ಕೈಂಕರ್ಯಗಳಿಗೆ ಬೇಕಾದ ದ್ರವ್ಯಾರ್ಜನೆ, ದ್ರವ್ಯ ಸಂಪಾದನೆ ಮತ್ತು ನಿವೇದಿತ ಉಪಯೋಗಾದಿಗಳಾಲ್ ಬ್ರಹ್ಮ ರುದ್ರ ಆಲಯಗಳಲ್ಲಿ ನಿವೇದನ ಮಾಡಲ್ಪಟ್ಟದ್ದನ್ನ ಸ್ವೀಕರಿಸುವುದೇ ಮೊದಲಾದವುಗಳಲ್ಲದ ಹಾಗೆ ಪ್ರಯೋಜನಾನಂತರ ಸ್ಪರ್ಶ ವಾರಾಧಾರ್ ಪೋಲವಂ, ಮೋಕ್ಷೇತರಗಳಾದ ಐಹಿಕ ಪ್ರಯೋಜನಗಳ ಸಂಬಂಧ ಬಾರದ ಹಾಗೂ ಅಂದರೆ ದೇಹಯಾತ್ರೆ, ಭಗವದ್ ಭಾಗವತ, ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನ, ಇವುಗಳಿಗೆ ಬೇಕಾದ ದ್ರವ್ಯಾರ್ಜನೆ, ಆಹಾರ ಸೇವನೆಯೇ ಮೊದಲಾದ ಪ್ರವೃತ್ತಿಗಳಲ್ಲಿ ಅನ್ಯ ದೇವತಾ ಸಂಬಂಧವಿಲ್ಲದ ಹಾಗೂ ಲಿಪ್ತನಾಗದ ಹಾಗೂ ಎಂಬ ತಾತ್ಪರ್ಯ. ಆರಾಧ್ಯ ವಿಶೇಷಣ ಆರಾಧ್ಯನು ಶ್ರೀ ಮಹಾವಿಷ್ಣುವು, ಆತನಿಗೆ ವಿಶೇಷಣಗಳಾದಂತಹ ಸೂರ್ಯ, ಅಗ್ನಿ, ಬ್ರಹ್ಮ, ರುದ್ರ, ಇಂದ್ರಾದಿಗಳೇನು ಮತ್ತು ದ್ರವ್ಯವೇ ಮೊದಲಾದ ಸಾಮಗ್ರಿಗಳೇನು, ಹವ್ಯ ಕವ್ಯಗಳೇನು, ಇವುಗಳಾದ ವಿಧಿಬಲ ಪ್ರಾಪ್ತಗಳಾನ ಶಾಸ್ತ್ರ ವಿಧಿಯ ಮೂಲಕ ಉಂಟಾದ, ಆದ್ದರಿಂದ ಅವಶ್ಯಕವಾಗಿ ವಿಧಿಸಲ್ಪಟ್ಟ ಯಜ್ಞ ರೂಪಗಳಾಗಿ ಅನುಷ್ಠಿಸಲೇಬೇಕಾದ ಚೇತನ ಅಚೇತನಗಳ ಆ ಅನ್ಯ ದೇವತೆಗಳ ಮತ್ತು ಅಚೇತನಗಳಾದ ದ್ರವ್ಯಗಳ ಸಂಬಂಧದಿಂದ ದೇವತಾಂತರ ಸ್ಪರ್ಶದೋಷವು ವಾರಾದು ಉಂಟಾಗಲಾರದು. ಭಗವತ್ ಕೈಂಕರ್ಯ ಶ್ರೀಮನ್ನಾರಾಯಣನಿಗೆ ಅಂತ ಮಾಡೋದು ಉದ್ದೇಶ ಇಟ್ಕೊಂಡು ಏನನ್ನ ನಡೆಸಿದ್ರು ಕೂಡ ದೋಷವಾಗವಲ್ಲ. ಸಂಪಾದನೆ ಮಾಡೋದು ಅಷ್ಟೇ. ನಿತ್ಯ ನೈಮಿತ್ತಿಕ ವರ್ಣಾಶ್ರಮ ಧರ್ಮಗಳ ಆಚರಣೆ, ಇದರಲ್ಲಿ ಇನ್ಯಾವುದೋ ದೇವತೆಗೆ ಮಾಡಿದ್ದು ಅಂತಲ್ಲ. ಇವೆಲ್ಲ ಬಹಳ ತಮಾಷೆಯಾಗಿ ಹಿಂದೆ ನೋಡಿದ್ವಿ ಕತೆ. ಯಾರೋ ಉಪನ್ಯಾಸ ಮಾಡ್ತಿದ್ರು, ನಾರಾಯಣನ್ ಬಿಟ್ಟು ಮಾಡಿದ್ರೆ ಇದೆಲ್ಲ ಅಂತ ಸಂಧ್ಯಾವನೆ ಮಾಡ್ತಿದ್ ಬಿಟ್ಬಿಟ್ರು. ಅವ್ರ ಮಿತ್ರರು ಹೋಗ್ಬಿಟ್ಟು ಇವ್ರು ಹೇಳಿದ್ರು, ಉಪನ್ಯಾಸಕರೇ ನೀವ್ ಹೇಳಿದ್ರಿ ನಾರಾಯಣನ್ ಬಿಟ್ಟು ಬೇರೆ ಮಾಡಬಾರ್ದು, ದೇವತಾಂತರ, ಸೂರ್ಯಶ್ಚ ಮಾಮನ್ಯಶ್ಚ ಇಮಮ್ಮೇ ವರುಣ ಅಂತ ಬಂತು ಅಂತ. ಆಮೇಲೆ ಅವ್ರು ಹೇಳಿದ್ರು, ನೋಡಿಪ್ಪ ಇದೆಲ್ಲ ಸ್ಮೃತಿನಲ್ಲಿ ಹೇಳಿರುವಂತಹದ್ದು, ಇದ್ರಲ್ಲಿ ಏನ್ ಮಾಡೋದು, ದೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣನನ್ನ ಈ ರೂಪದಲ್ಲಿ ನೀನು ಮಾಡು. ಇದು ವಿಧಿ, ಇದು ಸವನ, ಇದು ಮಾಧ್ಯಂದಿನ ಸವನ, ಇದು ಸಾಯಂ ಸವನ, ಇದು ವೈಶ್ವದೇವ, ಇದು ಉಪಾಸನೆ, ಇದು ಇಂಥ ಯಜ್ಞ, ಗೃಹಸ್ಥನಾಗಿ ನಡೆಸುವಂತಹ ಸಪ್ತಪಾಕ ಯಜ್ಞಗಳು ಎಲ್ಲವೂ ಭಗವದ್ ಅರ್ಪಿತವಾಗಿ ನಾರಾಯಣನಿಗಾಗಿ ಅಂತ ಮಾಡಿದ್ರೆ ಸರಿ. ಈ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿ ಉಪವಾಸ ಮಾಡ್ತೀನಿ, ಇಂದು ದೇವತಾಂತರ ಇದು ದೋಷ. ಅದೇನೆ ನೀವು ಅಷ್ಟೊಂದು ನಿಮಗೆ ರಾಘವೇಂದ್ರ ಸ್ವಾಮಿ ಇದ್ರೆ ಇದೆ, ರಾಘವೇಂದ್ರ ಸ್ವಾಮಿ ಅಂತರ್ಯಾಮಿನೇ ನಡೆದಿದ್ದು ನಾರಾಯಣನಿಗೆ ಮಾಡಿದ್ರು ದೋಷ ಆಗೋದು. ಹೀಗೆ ಒಂದೊಂದು ಇರುವಂತದ್ದು. ಅದಕ್ಕಾಗಿ ಸಾತ್ವಿಕದಾಗ ಸ್ವಪ್ರೀತಿಯೇ ಸ್ವಯಮೇವ, ಭಗವಂತ ನೀನೇ ಮಾಡಿಸುತ್ತೆ. ಈ ಸತ್ಯನಾರಾಯಣ ವ್ರತ ಇವುಗಳು, ಅದು ಪ್ರಸಾದ ಸ್ವೀಕಾರ ಮಾಡೋದು, ಇಲ್ಲಿ ಯಾರೋ ಸ್ಮಾರ್ತನ್ ಕರೆಸಿ ಯಾವುದೋ ಗ್ರಹದನ್ನೆಲ್ಲ ದೊನ್ನೆನಲ್ಲಿ ಇಟ್ಟು ನಮ್ ಪ್ರೊಸೀಜರ್ ಆಯ್ತು, ನಮ್ ಸಂಪ್ರದಾಯನ. ಅದಕ್ಕಾಗಿ ಇದೆಲ್ಲ ಬೇಡ ಅಂತ ಹೇಳಿದ್ದು. ಬೇರೆಯವ್ರ ವಿಚಿತ್ರ, ಏನು ನಿಮ್ದೇ ನಾರಾಯಣ, ಅವನು ಸತ್ಯನಾರಾಯಣ, ಅವನು ವ್ರತ ಯಾಕೆ ಮಾಡೋಲ್ಲ? ಆ ವ್ರತ ಹೇಳಿ ಕತೆ ಕೇಳಿ ಆ ಸಜ್ಜಿಗೆ ತಿಂದ ಇದ್ರೆ ನಿಮ್ಗೆ ದೋಷ ಆಗ್ಬಿಡುತ್ತೆ, ನಿಮ್ಮ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ, ನೀವು ಬೀದಿನಲ್ಲಿ ನಿಂತ್ಕೊಳ್ತೀರಿ. ಈ ಕತೆಗಳೆಲ್ಲ ಬೇಕಾ ನಮಗೆ? ನಮ್ಮ ಪೂರ್ವಜರ ಕರ್ಮದ ಪ್ರಕಾರ ಏನಿದೆಯೋ ಅದು ಬರುತ್ತೆ ಹೋಗುತ್ತೆ. ಅದಾದ ಮೇಲೆ ಇದೇನೋ ಬೇಕು ಅಂತ ಈ ಫಸ್ಟ್ ದುಡ್ಡು ಬರುತ್ತೆ, ಅದು ಮಾಡ್ಬಿಟ್ಟು ಪ್ರಸಾದ ಸಿಕ್ಕಿದ್ರೆ ಇನ್ನೇನೋ ಸಿಗುತ್ತೆ, ಇದು ಇದೆಯಲ್ಲ, ಅವಾಗ ನಿಮ್ಗೆ ಭಗವಂತನ ಶ್ರದ್ಧೆ ಇಲ್ಲ, ಅವನ ಇದರಲ್ಲಿ ನಿರ್ಣಯದಲ್ಲಿ ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಇದು ಮಹಾವಿಶ್ವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತದ್ದು. ಯಾರೋ ಹೇಳಿದ್ರು ಅಲ್ಲಿ ಪವಾಡನಂತೆ, ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬಂದ್ರೆ ನಿಮ್ ಮಣ್ಣಿನ ವಾಸಿ ಆಗುತ್ತೆ. ಈ ತರ ಮಾತುಗಳನ್ನ ಕೇಳೋದಲ್ಲ.
ಔಷಧಿ ಈಗ ಡಾಕ್ಟರ್ ಹತ್ರ ಬೇಡ, ನಾನು ಭಗವಂತನ ನಂಬಿದ್ದೀನಿ, ಮೆಡಿಸಿನ್ ತಗೊಳ್ಳೋ ಉಚಿತನ ಅದು ಕೂಡ ತಪ್ಪು. ಮನುಷ್ಯ ಪ್ರಯತ್ನ ಏನಿದೆಯೋ ಅದ್ ಮಾಡಿ. ಭಗವಂತ ನಾರಾಯಣನ ನಂಬಿದ್ದೀರಾ, ಅವನಲ್ಲಿ ಪೂರ್ಣವಾಗಿ ಶ್ರದ್ಧೆ ಇಡಿ. ಇದ್ರ ಬಗ್ಗೆ ಚರ್ಚೆ ಹೇಳಬೇಕಾದ್ರೆ ವೇದಾಂತ ದೇಶಿಕರೇ ಹೇಳ್ತಾರೆ ಎಲ್ಲಿ ದೋಷವಾಗುತ್ತೆ ಎಲ್ಲಿ ದೋಷವಾಗಲ್ಲ ಅಂತ. ದೇಹಧಾರಣೆಗೆ ಈತನು ಮಾಡಬೇಕಾದಂತಹ ನಿತ್ಯ ನೈಮಿತ್ತಿಕ ಭಗವದಾರಾಧನೆ, ಪಂಚಮಹಾಯಜ್ಞಗಳು, ಇವಕ್ಕೆ ಬೇಕಾದಂತ ದ್ರವ್ಯವನ್ನ, ಹವಿಸ್ಯ ಮೊದಲಾದವುಗಳನ್ನ ಸಂಪಾದಿಸುವುದರಲ್ಲಿ ಈತನು ಲಿಪ್ತನಾಗದಿರಬೇಕು. ಮತ್ತು ಉಪಾಯಾಂತರ ಸಂಸರ್ಗವೂ ಕೂಡದು. ಹೀಗೆ ಇದ್ದುಕೊಂಡು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ಅಂತ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಏನೇನ್ ಮಾಡ್ತೀಯೋ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಕೃಷ್ಣಾರ್ಪಣ ಮಸ್ತು ಅಂತ ನೀವು ಮಾಡೋದಾದ್ರೆ, ಶ್ರೀ ಭಗವತ್ ಪ್ರೀತ್ಯರ್ಥಂ ಅಂತ ನಡೆಸೋದಾದ್ರೆ ಅವಾಗ ಅದು ದೋಷವಾಗಲ್ಲ ಅಂತ ಹೇಳ್ತಿದ್ದಾರೆ. ಹೇಳಿರುವಾಗಿ ನಡೆಸಿದ್ರೆ ದೇವತಾಂತರಾದಿ ಸಂಬಂಧ ದೋಷ ಉಂಟಾಗೋದಿಲ್ಲ ಅಂತ ಹೇಳಿದ್ರು. ಇನ್ನು ಹೇಗೆ ಅನುಷ್ಠಿಸಿದ್ರೆ ಅಂತ ದೋಷ ಉಂಟಾಗುತ್ತೆ ಅನ್ನೋದನ್ನ ಮುಂದಿನ ವಾಕ್ಯದಿಂದ ಹೇಳ್ತಾರೆ. ಎಲ್ಲವನ್ನು ಭಗವದರ್ಪಿತ ಶ್ರೀಮನ್ನಾರಾಯಣಾಯ ಅಂತ ಹೇಳಿ ಮಾಡಿದ್ರೆ ಅವಾಗಿಲ್ಲ. ಈಗ ಮುಂದಿನ ವಾಕ್ಯದಲ್ಲಿ ದೋಷ ಹೆಂಗ್ ಉಂಟಾಗುತ್ತೆ ಅನ್ನೋದು. ನಾರಾಯಣಂ ಪರಿತ್ಯಜ್ಯ, ಶ್ರೀಮನ್ನಾರಾಯಣನನ್ನ ತ್ಯಜಿಸ್ಬಿಟ್ಟು ಅವನು ಎಂತವನು ಹೇಳ್ತಾರೆ, ಹೃದಯಸ್ಥಂ, ಬಹಳ ದೂರ ಹೋಗಿ ಆಶ್ರಯಿಸಬೇಕೆಂಬ ಕಷ್ಟ ಏನು ಇಲ್ಲದೆ ತನ್ನ ಹೃದಯ ಗುಹೆಯಲ್ಲೇ ಇರುವವನನ್ನ ಪ್ರಭುಂ, ಏನೋ ಆಶ್ರಯಿಸಿದ್ರೆ ತನ್ನ ಕಾಮನೆಯು ಸಿದ್ಧಿಸುತ್ತೋ ಇಲ್ಲವೋ ಎಂಬ ಸಂದೇಹಕ್ಕೆ ಕಾರಣವೇ ಇಲ್ಲದೆ ಸರ್ವ ಸಮರ್ಥನನ್ನ ಈಶ್ವರಂ ಆಶ್ರಯಿಸಿದ್ರೆ ಸಾಕು. ಪರಮಹಿತ ಪ್ರವರ್ತನೆಯನ್ನು ಮಾಡುವನು ಎಂಬ ಸಂಕಲ್ಪದಿಂದ ತನಗೆ ನಿಯಾಮಕನಾಗಿರುವವನನ್ನ, ಇಂಥವನನ್ನ ಮೌಢ್ಯದಿಂದ ತ್ಯಾಗ ಮಾಡಿ ಯಾವನು ಅನ್ಯಂ ದೇವಂ, ಏನನ್ನು ಸ್ವತಃ ಕೊಡಲು ಯೋಗ್ಯತೆ ಇಲ್ಲದಂತಹ ಅನ್ಯ ದೇವತೆಯನ್ನ ಪರಬುದ್ಧಿಯ, ಆತನೇ ಪರದೇವತೆ ಎಂದು ಸರ್ವೇಶ್ವರನು ಅಂತ ಆ ಬುದ್ಧಿಯಿಂದ ಅರ್ಚಯತೆ ಪೂಜಿಸ್ತಾನೋ ಸಹ ಅಂತವನು ಪಾಪಿಷ್ಟನು ಎಂದು. ಎಷ್ಟು ಯಾವನಾದರೂ ದೇವನಾದ ನಾರಾಯಣನನ್ನ ಸಾಮಾನ್ಯನ ಇತರ ದೇವತೆಗಳಿಗೆ ಸಮಾನ ಎಂದು ಅಭಿಮನ್ಯತೆ ತಿಳಿತಾನೋ ಸಹ ಅವನು ಯಾವ ಚಂದ್ರ ದಿವಾಕರ ಸೂರ್ಯ ಚಂದ್ರ ಇರುವವರೆಗೂ ಘೋರವಾದ ನರಕವನ್ನ ಯಾತಿ ಹೊಂದುತ್ತಾನೆ. ಈಗ ನಮ್ಮಲ್ಲಿ ಕೆಲವರು ಈ ಸುಬ್ರಹ್ಮಣ್ಯ ಶೆಟ್ಟಿ, ನಮ್ಮ ಹಿಂದಿನಿಂದ ಬಂದಿದೆ, ನಮ್ಮ ತಾತ ಅವ್ರ ಹಿಂದಿನವರು ಅವರು ಮಾಡ್ತಾ ಇದ್ರು, ನಾವು ಷಷ್ಠಿ ಆಚರಿಸ್ತೀವಿ, ಅದಕ್ಕೆ ಒಬ್ಬ ಗುಡ್ಡೆ ಬ್ರಾಹ್ಮಣ ಕೂರಿಸಿ ಅವನಿಗೆ ಇದ್ ಮಾಡಿ ಸುಬ್ರಹ್ಮಣ್ಯನೇ ಸರ್ವೇಶ, ಅವನೇನೆ ಎಲ್ಲ ಮಾಡೋನು, ಇದು ಬಿಟ್ಬಿಟ್ರೆ ನಮ್ಗೇನೋ ದೋಷ ಆಗ್ಬಿಡುತ್ತೆ. ಈ ತರ ಪಲ್ಲಟ ಆದ್ರೆ ಹೋಯ್ತದು, ದೇವತಾಂತರದ ಪೂಜೆ ಆಗುತ್ತೆ. ನನಗೆ ಸುಬ್ರಹ್ಮಣ್ಯನ ಮೇಲೆ ಯಾವ ದ್ವೇಷನೂ ಇಲ್ಲ ರಾಘವೇಂದ್ರ ಸ್ವಾಮಿನೋ ಇಲ್ಲ ಸಾಯಿಬಾಬಾನೋ, ನಿಮಗೆ ನಂಬಿಕೆ ಇದ್ರೆ ಆಗ್ಬೋದು. ಎಲ್ಲರನ್ನ ಕೂಡ ಭಗವಂತನ ಅನುವರ್ತಿಗಳು, ಈಗ ಆಳ್ವಾರುಗಳು ಅಷ್ಟೇ, ಇವ್ರ ಜೊತೆಗೆ ಇವರುಗಳು ಬೇಕಾದಷ್ಟು ಆಚಾರ್ಯರು ಇವರೆಲ್ಲ ಪವಾಡಗಳನ್ನ ನಡೆಸಿದುಂಟು. ಪವಾಡವನ್ನೇ ನಂಬ್ಕೊಂಡು ಹೋಗ್ಬೇಡಿ. ಮೂಲತಃ ಭಗವಂತ ಯಾರು, ಅವನನ್ನ ನಂಬಿ ಅವನನ್ನು ಬಿಟ್ಟು ಯಾರ್ಯಾರನ್ನೋ ಹೋಗೋದು. ಇದಕ್ಕೆ ಅವ್ರು ಹೇಳಿದ್ರು, ಪಾಡಿ ಆಡಿ ಫಲ ಇದನ್ನ ಜನ್ಮಗಳನ್ನು ಮಾಡಿದ್ರಿ, ಒಂದು ಜನ್ಮಕ್ಕಿಂತ ಇನ್ನೊಂದು ಜನ್ಮಕ್ಕೆ ಓಡಿದ್ರಿ, ಯಾರು ನಿಮ್ಮನ್ನ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಿದ. ಅದಕ್ಕಾಗಿ ನಾರಾಯಣನನ್ನು ಬಿಟ್ಟು ಬೇರೆ ದೇವತೆಯನ್ನೇ ಪರದೈವ ಅಂತ ನಂಬೋದಿದೆಯಲ್ಲ, ದಟ್ ಈಸ್ ರಾಂಗ್. ಈಗ ಷಷ್ಠಿ ನಡೆಸಬೇಕಾ ಬೇಡವಾ? ನಿಮಗೆ ನಾರಾಯಣನಲ್ಲಿ ಪೂರ್ಣವಾದ ವಿಶ್ವಾಸ ಇದ್ದು ಪ್ರಪತ್ತಿ ಸಮಾಶ್ರಯಣ ಎಲ್ಲ ಮಾಡಿಸ್ಕೊಂಡಿದ್ರೆ ಖಂಡಿತ ನೀವು ನಡೆಸದೇ ಇದ್ರೆ ಸುಬ್ರಹ್ಮಣ್ಯ ನಿಮ್ಗೇನು ಮಾಡಲ್ಲ. ಆದ್ರೆ ಅದನ್ನು ಬಿಟ್ಬಿಟ್ಟು ಇನ್ನೂ ಏನು ಮಾಡಲ್ಲ ಅಂತಂದ್ರೆ, ನಾರಾಯಣ ಪರವಾಗಿ ನೀವು ಏನ್ ಮಾಡ್ತಾ ಇದ್ರು ಅವತ್ತಿನ ದಿವಸ ಒಂದು ವಿಷ್ಣು ಸಹಸ್ರನಾಮನು ಒಂದು ಎಕ್ಸ್ಟ್ರಾ ಹೇಳಿ, ಸತ್ಯನಾರಾಯಣ ವ್ರತ ಮಾಡ್ತಿದ್ರಿ, ಇದು ಬೇಡ, ಇವೆಲ್ಲ ಕಾಮ್ಯಕ ವ್ರತಗಳು ಅಂತ ಬಿಡಿ, ಬೇಡ. ಅದ್ರ ಬದಲು 4000 ಪಾರಾಯಣ ಮಾಡಿ, ಇಲ್ಲ ಒಂದು ರಾಮ ಪಟ್ಟಾಭಿಷೇಕ ಮಾಡಿ, ಮಾಡ್ತಾ ಇರೋದು ಬಿಟ್ಬಿಡೋದು, ಬೇರೆ ಏನು ಮಾಡಲ್ಲ. ಇದು ಉದ್ದೇಶ ಅಲ್ಲ ಹೇಳೋದ್ರಲ್ಲಿ. ವಿಶ್ವಾಸ ಭಗವಂತನಲ್ಲಿ ಇರ್ಬೇಕು. ಇಲ್ಲ ನಮ್ದಲ್ಲಿ ಸಂಪ್ರದಾಯ, ನಾವು ಅವ್ರು ಮಾಡ್ತಾ ಇದ್ದು, ನಮ್ಮ ಹಿಂದವ್ರು ಮಾಡಿದ್ದು, ಹಿಂದಿನವ್ರು ಯಾತಕ್ ಮಾಡಿದ್ರು ಅವ್ರದಾಯ್ತು, ಇದಾಗಬೇಕಾ? ಇದೇನೇ ಚರ್ಚೆ ಇವತ್ತು ಬೆಳಗ್ಗೆ 4ರಿಂದ 5 ಬೆಳಗ್ಗೆಲ್ಲ ಸಾಯಂಕಾಲದ ಕ್ಲಾಸ್ನಲ್ಲೂ ಬಂತು, ಆಗ್ಲೂ ಕೂಡ ಎಲ್ಲ ಇದನ್ನೆಲ್ಲ ಹೇಳಿದ್ರು. ಸೊ ತಿಳಿಬೇಕಾದದ್ದು ಏನು ಅಂದ್ರೆ, ನಾರಾಯಣ ಬಿಟ್ಟು ಬೇರೆ ಯಾರು ಇಲ್ಲ. ಇಲ್ಲ ಯಾರು ಬೇರೆ ದೇವತೆಗಳನ್ನ ನೀವು ಪೂಜೆ ಮಾಡಿದ್ರೆ ಅವನಿಂದ ಕೊಟ್ಟಲ್ಪಟ್ಟದ್ರಂತಲೇ ಇವನು ಅನುಗ್ರಹ ಮಾಡೋದಕ್ಕೆ ಸಾಧ್ಯ. ಯಾವುದೋ ಗ್ರಹ, ಯಾವುದೋ ಇದಕ್ಕೆ ಶಾಂತಿ, ಇಲ್ಲ ಶನಿವಾರ ಹೋಗ್ಬಿಟ್ಟು ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪ ಹಚ್ಚಿ ಬರ್ತೀನಿ. ನಾನು ಶನಿದೇವನ ನಿಂದಿಸ್ತಾ ಇಲ್ಲ,
ಇಲ್ಲ ನೀವು ಮಂಗಳವಾರ ದಿವಸ ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ಬರ್ತೀನಿ. ಇವೆಲ್ಲ ಏನು ಅಂದ್ರೆ ದೇವತಾಂತರದ ಸ್ಪರ್ಶ ಆಗತ್ತೆ, ಅದರಿಂದ ಬೇಡ ಅಂದ್ರು. ಬುದ್ಧ ರುದ್ರಾದಿ ವಸತಿ, ಬುದ್ಧನನ್ನ ರುದ್ರನನ್ನ ಆದಿ ಶಬ್ದದಿಂದ ಇತರ ದೇವತೆಗಳನ್ನ ಹೇಳಲ್ಪಟ್ಟರು. ಇನ್ ಕೆಲವರಿಗೆ ಏನು ಅಂದ್ರೆ ನಾವೆಲ್ಲ ಬಹಳ ಸಂಕುಚಿತ ಬುದ್ಧಿನವರು, ಇವರೆಲ್ಲ ಸಂಪ್ರದಾಯವಾದಿಗಳು, ನಾರಾಯಣ ಬಿಟ್ಟಿಲ್ಲ, ಪರಮೈಕಾಂತಿಗಳವರು. ನಾವು ನೋಡಿ ವಿ ಹ್ಯಾವ್ ಎ ಬ್ರಾಡರ್ ಔಟ್ಲುಕ್. ನಾವು ಸಿಕ್ಕು ಗುರುದ್ವಾರಕ್ಕೂ ಹೋಗ್ತೀವಿ, ಇನ್ನು ಕ್ರಿಶ್ಚಿಯನ್ ಇದ್ದಿದ್ರೆ ಅಲ್ಲೂ ನುಗ್ಸಿದ್ದೀವಿ, ಇನ್ನೊಂದಿದ್ಯಾ ನಮ್ಮ ಚರ್ಚ್ ಅಲ್ಲಿ ಹೋಗೋಣ. ಇದು ಎಲ್ಲ ವ್ಯಭಿಚಾರ ಭಕ್ತಿಯಲ್ಲಿ. ನಿಮಗೆ ನಾರಾಯಣನಲ್ಲಿ ಶ್ರದ್ಧೆ ಇದ್ರೆ ಅವನು ಬಿಟ್ಟು ಬೇರೆ ಏನೋ ತ್ವಯಿ ರಕ್ಷತಿ ರಕ್ಷಕೈಕ್ಯ ಮನ್ಯಹಿ, ನೀನ್ ರಕ್ಷಣೆ ಮಾಡಿದ್ಮೇಲೆ ಬೇರೆ ಯಾರಿಂದ ಏನಾಗ್ಬೇಕು? ನೀ ಕೈ ಬಿಟ್ರೆ ಇನ್ನು ಬೇರೆ ಯಾರೇ ದೇವತೆಗಳು ಅವ್ರು ಮಾಡೋದಕ್ಕೆ ಸಾಧ್ಯನಾ? ಎರಡು ರೀತಿಯಲ್ಲೂ ಇಲ್ಲ. ಇದು ಸರಿಯಾದ ಅರ್ಥ. ಇವರು ವೇದಾಂತ ದೇಶಿಕರ ಸ್ತೋತ್ರದಲ್ಲಿ ನೋಡಿದಿರೋ ಇಲ್ವೋ? ಆ ಕಾಮಾಸಿಕಾಷ್ಟಕದಲ್ಲಿ ತ್ವಯಿ ರಕ್ಷತಿ ರಕ್ಷಕೈಕ್ಯ ಮನ್ಯಹಿ, ತ್ವಯಿ ಚ ಅರಕ್ಷತಿ, ತ್ವಯಿ ಚ ರಕ್ಷತಿ. ನೀನು ಒಂದ್ ವೇಳೆ ಕೈ ಬಿಟ್ರೆ ಇನ್ಯಾರು ನನ್ನ ರಕ್ಷಣೆ ಮಾಡಕ್ ಸಾಧ್ಯನಾ? ಹಾಗೂ ಸಾಧ್ಯ ಇಲ್ಲ. ಆ ರೀತಿನಲ್ಲೂ ನಾನು ನಿನ್ನಲ್ಲೇ ಬರೋದು. ನೀನೇನು ಅನುಗ್ರಹಿಸಿದ ಮೇಲೆ ನನಗೆ ಇನ್ಯಾರಿಂದ ಏನಾಗಬೇಕಾಗಿದೆ? ಹಾಗಂತ ನಾನು ಯಾವ ದೇವತೆನೂ ನಿಂದನೆ ಮಾಡ್ತಾ ಇಲ್ಲ. ನೂರಾರು ಮತವಿಯುವುದು ಲೋಕದ ಉಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗುಪ್ಪುದ. ನಮ್ಮ ರುಚಿಗೆ ಏನು ಅಂತಂದ್ರೆ ನಮ್ಮ ಆಚಾರ್ಯರು ಹೇಳಿರೋದು, ಇಲ್ಲಿ ನಾರಾಯಣನೇ ಅವನೇ ಪರತತ್ವ. ಇದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದು ವ್ಯಭಿಚಾರ. ಬುದ್ಧನನ್ನ ರುದ್ರನನ್ನ ಆದಿ ಶಬ್ದದಿಂದ ಇತರ ದೇವತೆಗಳನ್ನ ಹೇಳಲ್ಪಟ್ಟದ್ದು ಇವರುಗಳ ವಸತಿ ಗುಡಿಗಳನ್ನ, ರುದ್ರನಿರುವಂತಹದ್ದಲ್ಲಿ ಸ್ಮಶಾನವಾಸಿ, ಆ ಸ್ಮಶಾನವನ್ನ ಶವಮೇವಚ, ಶವವನ್ನ ಸಹ, ಅಡವಿಯನ್ನ, ರಾಜಧಾನಿಯನ್ನ ದೂರತಃ ಪರಿವರ್ಜಯತೆ, ದೂರವಾಗಿ ಇದ್ಕೊಂಡು ಬಿಟ್ಟು ಬಿಡಬೇಕು ತಕ್ಕಂತ ನೋಡೋದು ಅಲ್ಲ. ರುದ್ರಭೂಮಿಯನ್ನ ಹರಿಶ್ಚಂದ್ರ ಘಟನಲ್ಲಿ ಹೋಗಿದ್ರೆ ಬೊಗ್ಗು ನೋಡೋದು, ಯಾವ್ದು ಸುಡ್ತಾ ಇದೆಯಾ, ಅವ್ ಬೆಂಕಿ ಸೌದೆ ಹಾಕಿದಾರ, ನೀವ್ ಯಾಕೆ ಬೇಕದು? ಭದ್ರಂ ಕರ್ಣೇಮಿ ಭದ್ರಂ ಪಶ್ಯೇಮ, ಶಾಶ್ವತವಾದದ್ದನ್ನು ನೋಡೋದ್ ಬಿಟ್ಟು ಅದು ಆಗತ್ತೆ ಹೋದ್ಮೇಲೆ ಅದೇನೆ ಆಗುವಂತಹದ್ದು, ಅದನ್ನ ಯಾಕೆ ನೋಡ್ಬೇಕು? ಯಾರೋ ಫ್ರೆಂಡು ಅದಕ್ಕಾಗಿ ಹೋಗ್ಬಿಟ್ಟು ಬಂದ್ಬಿಡಿ, ರುದ್ರಭೂಮಿ ಹೋದ್ರೆ ಪೂರ್ಣ ಚೇಂಜ್ ಮಾಡ್ಕೊಳ್ಳಿ ಜನ್ವಾರನ. ಸ್ಪರ್ಶ ಮಾಡಬಾರ್ದು. ಈ ವಿವೇಕ ಇರ್ಬೇಕು. ಯಾರೋ ಹೋಗಿದ್ದೀರಿ, ಎಲ್ಲರೂ ಸೇರಿದ್ದಾರೆ, ಯಾರೋ ತುಂಬಾ ಭಕ್ತಿಯಿಂದ ಆ ಶವದ ಕಾಲನ್ನು ಹಿಡ್ಕೊಂಡು ಪುರುಷನೋ ಸ್ತ್ರೀನೋ ದೀರ್ಘದಂಡ ಪ್ರಣಾಮ ಮಾಡೋದು. ಆಹಾ, ಏನು ಭಕ್ತಿ ಶ್ರದ್ಧೆ, ಅವ್ರಿದ್ದಾಗ ಇವ್ ಯಾರು ಬಂದ್ ಮಾಡ್ಲಿಲ್ಲ. ಅದು ಮಾಡಬಾರ್ದು ಅಂತಿದೆ ಸ್ಮೃತಿನಲ್ಲಿ. ಮುಟ್ಟಿದ್ರೆ ನೀವು ಜನವರಿ ಚೆಂಡ್ ಮಾಡ್ಬೇಕು. ಯಾರದೇ ಶವ ಇರ್ಲಿ, ತಂದೆ ತಾಯಿಗಳದಾದಾಗ ಅವನ ಕರ್ತ ಅವನ ಹತ್ರ ಮಾಡಿಸ್ತಾರೆ, ದಾರ ಕಟ್ತಾರೆ, ಕಾಲು ಬೆರಳಿಗೆ, ಕೈಗೆ, ಕಿವಿನಲ್ಲಿ ಇದನ್ನ ಪುರೇಶನ ಮಂತ್ರ ಅದನ್ನ ಹೇಳಿಸ್ತಾರೆ. ಅವಾಗ ಅವನ್ ಸ್ಪರ್ಶ ಮಾಡೋದು ಸರಿ. ಸ್ನಾನ ಮಾಡಿಸ್ಬೇಕು, ಊರ್ದು ಕುಂಡ ಇಡಬೇಕು, ಅವನ ಕರ್ತವ್ಯ. ಯಾರಿಗೆ? ಮಗನಿಗೆ. ಯಾರು ಇಲ್ಲ ಅಲ್ಲಿ ಅಂತಂದ್ರೆ ಹೋಗಿ ಕೈ ಹಿಡೀರಿ. ಏನು ಹೋಗ್ಬಿಟ್ಟು ಬನ್ನಿ, ಸ್ಮಶಾನಕ್ಕೆ ಹೋಗಿ ಬರ್ಬೋದು. ಯಾರು ಇಲ್ಲ ಅಂದಾಗ ಅದು ಅಶ್ವಮೇಧ ಯಾಗ ಪುಣ್ಯದ ಸಿಗತ್ತೆ. ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಹೋಗ್ಬಿಟ್ಟು ಬಂದ್ಮೇಲೆ ಸ್ನಾನ ಮಾಡಿ ಪೂರ್ವ ಚೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ನಿತ್ಯ ವಿಧಿಗಳಿಗೆ ಯೋಗ್ಯತೆ. ಸ್ಮಶಾನ ರುದ್ರಭೂಮಿಗೆ ಹೋಗಿದ್ರಿಂದ ಅದರಿಂದ ಅವ್ರ ಹತ್ರನೇ ಹೋಗೋದೇ ಬೇಡ, ಮುಟ್ಟೋದೇ ಬೇಡ. ಯಾರು ಇಲ್ಲ ಪಾಪ ಅವ್ರಿಗೆ. ಆ ಕಡೆಗೆ ಯಾರು ಆ ವ್ಯಾನ್ ನಲ್ಲಿ ಇದಲ್ಲ, ಅವನೇ ಕರೆದು ಇದ್ ಮಾಡೋದು. ಈ ತರದ ಸ್ಥಿತಿ ಬರಬಾರ್ದು ನಮ್ಮಲ್ಲಿ. ಶ್ರೀ ವೈಷ್ಣವ ಪುರುಷನೋ ಸ್ತ್ರೀನೋ ಅಲ್ಲಿ ಜನಗಳು ಸೇರಿ ಇದ್ರೆ ಎಲ್ರೂ ನೀವು ಇದ್ ಮಾಡೋದು ಬೇಡ. ಇಲ್ದಿದ್ರೆ ವಾಲಂಟಿಯರ್ಲಿ ಮಾಡುವಂತಹದ್ದು ಬಹಳ ವಿಶೇಷವಾದ ಫಲ. ಶುದ್ಧಿಗೇನು ಅಂದ್ರೆ ಹೋಗಿ ಬಂದಿದ್ದೀರಿ, ಸ್ನಾನ ಮಾಡಿ ಪೂರ್ಣಲ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಸುಮ್ನೆ ಹೋಗಿ ಬಂದ್ರೆ ಪೂರ್ಣಲ್ ಚೇಂಜ್ ಮಾಡ್ಬೇಕಾಗಿಲ್ಲ. ಶವವನ್ನ ಸ್ಪರ್ಶ ಮಾಡದೆ ಇದ್ರೆ ಏನ್ ಬೇಕಿಲ್ಲ. ಆದ್ರೆ ಹೋಗಿ ಬಂದಿದ್ದೀರಿ, ಸ್ನಾನ ಮಾಡಿ. ಸ್ನಾನ ಉಂಟು, ಅದು ನಿಮಗೆ ಆ ಶೌಚ ಇದರಲ್ಲಿ ಜ್ಞಾತಿಗಳು 10 ದಿವಸದ್ದು 3 ದಿವಸದ್ದು ಲೆಕ್ಕ ಅಲ್ಲ, ಜನರಲ್ ಆಗೇನೆ ಈ ರೀತಿ ಬರುವಂತ ಶವಮೇವಚ, ಶವವನ್ನ ಇವುಗಳನ್ನ ದೂರದಿಂದಲೇ ವರ್ಜಿಸಬೇಕು. ಬ್ರಹ್ಮ ರುದ್ರಾದಿ ವಸತಿಯನ್ನ ಶೌಂಡಿಲ್ಯರು ಇವುಗಳಿಗೆಲ್ಲ ಸಮ ಎಂಬ ಭಾವದಿಂದ ಹೇಳ್ತಾರೆ. ಬ್ರಹ್ಮ ರುದ್ರ ಅವರುಗಳ ವಸತಿ ಇವೆಲ್ಲವೂ ಕೂಡ ಅದಕ್ಕೆ ಸಮ ಅಂತಾರೆ. ಅವರುಗಳ ಆಲಯಕ್ಕೆ ಹೋಗಿ ಆಶ್ರಯಿಸೋದರಿಂದ ಸ್ಮಶಾನ, ಶವ, ಅಡವಿಗಳನ್ನ ಆಶ್ರಯಿಸಿದ್ರೆ ಎಷ್ಟು ಫಲಪ್ರಾಪ್ತಿಯೋ ಅಷ್ಟೇ ಅವರುಗಳ ಆಶ್ರಯದಿಂದಲೂ ಎಂಬ ಭಾವ. ಅಲ್ಲಿ ಹೇಳಿದೆ, ಮತ್ತೆ ಇಲ್ಲೂ ಹೇಳ್ತಾನೆ ಕೇಳಿ. ಈ ಮೈಸೂರು ಅರಸರ ಇದರಲ್ಲಿ ಗೋಮಟೇಶ್ವರನ ವಿಗ್ರಹ ಪ್ರತಿಷ್ಠೆ ಆಯ್ತು. ಅದಕ್ಕೆ ರಾಜನಾಗಿದ್ದವರು ಆಗಿನ ಇದ್ರಲ್ಲಿ ರಾಜ ಹೋಗಿ ಬರಬೇಕು. ರಾಜ ಹೋಗಿ ಬಂದ,
ಸ್ಮೃತಿಗಳನ್ನ ತಿಳಿದಂತಹ ರಾಜನ ಇದ್ದವರು ಸಭೆನಲ್ಲಿ ಅವ್ರು ಹೇಳಿದ್ರು, ನೀನ್ ಅಲ್ಲಿ ಹೋಗಿ ನಗ್ನ ಇದನ್ನ ದರ್ಶನ ಮಾಡಿ ಬಂದಿದೀಯಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ. ಅದಕ್ಕೇನು ಅಂದ್ರೆ, ಶ್ರವಣ ಬೆಳಗೊಳದಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದು ಊರಿನಲ್ಲಿ ಶ್ರೀನಿವಾಸ ದೇವರ ಪ್ರತಿಷ್ಠೆ ಮಾಡಿಸಿದ್ದಾರೆ. ಆ ಊರ ಹೆಸರು ಅಘಲಯ ಅಂತ. ನೋಡಿ ಬಂದಿದ್ದಕ್ಕೆ ಅಘ, ಅದು ಪಾಪ ಲಯ, ಅದಾಗಿದ್ದು, ಅದಕ್ಕೆ ಹೆಸರು ಅಘಲಯ. ಈ ಅಘಲಯದ ವಿಜಯರಾಘವಾಚಾರ್ಯನವರು ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿಸಿದ್ರು, ಅವರು ಅಲ್ಲಿಯವರು, ಅದಕ್ಕಾಗ ಆ ಹೆಸರು ಹೇಳಿದೆ ಅಘಲಯ. ಅಘಲಯ ಅನ್ನೋದು ಹೆಂಗ್ ಬಂತು ಅಂತಂದ್ರೆ, ರಾಜ ಹೋಗಿ ಗೊಮ್ಮಟೇಶ್ವರನ ನೋಡಿ ಬಂದಿದ್ದಕ್ಕೆ, ಸೈಟ್ ಸೀಯಿಂಗು, ಎಲ್ರು ಹೋಗಿ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ನೋಡಿ ಬಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನಗ್ನ ವಿಗ್ರಹಗಳನ್ನ ಯಾವ್ದನ್ನು ನೋಡ್ಬಾರ್ದು, ಪುರುಷಂದಾಗ್ಲಿ ಸ್ತ್ರೀಯರ್ದಾಗ್ಲಿ. ಒಂದ್ ವಸ್ತ್ರ ಇರಬೇಕು ಯಾವಾಗ್ಲೂ. ವಿವಾಸನ ಸ್ನಾಯತೆ ನೆನ್ನೆ ದಿವಸ 5ರಲ್ಲಿ ಇಡ್ಬೇಕಾದ್ರೆ, ವಸ್ತ್ರಾಪರಣದ ವೃತ್ತಾಂತದಲ್ಲಿ ಬರ್ಬೇಕಾದ್ರೆ, ನಗ್ನಳಾದ ಸ್ತ್ರೀಯನ್ನ ಯಾರು ನೋಡಬಾರ್ದು ಅಂತ. ತನ್ನ ಪತ್ನಿಯನ್ನು ಕೂಡ ಅಷ್ಟೇ, ಸಂಭೋಗದ ಸಮಯ ಬಿಟ್ಟು ಬೇರೆ ಟೈಮ್ನಲ್ಲಿ ನಗ್ನಳಾಗಿರೋ ಸ್ತ್ರೀ ನೋಡಿದ್ರೆ ಮನಸ್ಸಿನಲ್ಲಿ ವಿಕಾರಗಳು ಉಂಟಾಗತ್ತೆ. ನಾರಿ ಸ್ತನಭರ ನಾಭಿದೇಶಂ ದೃಷ್ಟುವಾಮಾಗ ಮೋಹಾವೇಶಂ ಏತನ್ ಮಾಂಸವಸಾದಿ ವಿಕಾರ. ಮನಸ್ಸಿನ ಚಿಂತೆಯ, ನಿನ್ನ ಮನಸ್ಸಿಗೆ ಹೇಳೋ ಇದು ಬರೀ ಮಾಂಸ, ಅದು ಇದನ್ನ ಹೇಳುವಂತಹದ್ದು. ಮನಸ್ಸು ಹೇಗಿರ್ಬೇಕು ಅಂದ್ರೆ ಕಾಮೋದ್ರೇಕ ಇವುಗಳಾಗಬಾರ್ದು, ಆ ರೀತಿ ಪ್ರಚೋದನೆ ಕೊಡುವಂತ ದೃಶ್ಯಗಳನ್ನು ನೋಡಬಾರ್ದು. ಸಾಕೂತ ವೀಕ್ಷಣ ಅಂತ ವ್ರತ ಸಮಾವರ್ತನೆ ಮಾಡ್ಬೇಕು, ಇದಕ್ಕೆಲ್ಲ ಪ್ರಾಯಶ್ಚಿತ್ತಗಳುಂಟು. ಸ್ಮಶಾನಕ್ಕೆ ಹೋದ್ರು ಅಷ್ಟೇ, ಆ ದೇವತೆಗಳಿಗೆ ಎದುರು ನೋಡಿದ್ರು ಅಷ್ಟೇ, ಇದಕ್ಕೆ ಸಮ ಅಂತ ಹೇಳ್ತಾರೆ. ಶೌಂಡಿಲ್ಯ ಮಹರ್ಷಿ ಹೇಳ್ತಾರೆ, ಅವರುಗಳೆಲ್ಲ ನಮ್ಮ ಹಾಗೆಯೇ ಬದ್ಧರು. ಬ್ರಹ್ಮ, ರುದ್ರ, ಇಂದ್ರ ಎಲ್ಲರೂ ಕೂಡ ಬದ್ಧ ಚೇತನರು. ಏನೋ ಮಾಡಿದ್ರು ಪುಣ್ಯ, ಇಲ್ಲಿ 100 ಯಾಗ ಮಾಡ್ದ, ಅವನ ಇಂದ್ರ ಪದವಿ ತೊಡ್ದ, ಅವನು ಬ್ರಹ್ಮನಾಗಬೇಕು ಅಂತ ತಪಸ್ ಮಾಡಿದ್ದ, ಅವನಿಗೆ ಅದು ಕೊಟ್ಟ. ಅವ್ನು ಮುಗಿದ ಮೇಲೆ, ಅವನ್ ಕಲ್ಪ ಮುಗಿದ ಮೇಲೆ ಅವನು ವಾಪಸ್ ಬರ್ಬೇಕಿಲ್ಲ, ಅವನು ಮೋಕ್ಷಕ್ಕೆ ಹೋಗಲ್ಲ ಅಲ್ಲಿಂದ, ಬ್ರಹ್ಮಲೋಕದಿಂದ ಮೇಲೆ ಇದಾನಲ್ಲ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ಸತ್ಯಲೋಕದಲ್ಲಿ ಇದ್ರೆ ಅಲ್ಲಿಂದ ಹತ್ರ ಅಲ್ವೇ, ಹಂಗೆ ಹೋಗ್ಬಿಡ್ತಾನೆ ಅಂದ್ರೆ ಇಲ್ಲ, ಸತ್ಯಲೋಕ ಹೋದವನು ವಾಪಸ್ ಬರ್ಬೇಕು. ಯಾಕೆಂದ್ರೆ ಕರ್ಮದ ಬಂಧನದಿಂದ ಆಗಿರೋನು ಆ ಪೊಸಿಷನ್ನು, ಅದು ಎಷ್ಟು ಕಾಲ ಇದೆಯೋ ಅದು ಆ ಕಲ್ಪ ಮುಗಿದ ತಕ್ಷಣ ಬರುವಂತದ್ದೇ. ಅದರಿಂದ ಬ್ರಹ್ಮ ರುದ್ರಾದಿ ಪದವಿಗಳು ಕೂಡ ಶಾಶ್ವತವಲ್ಲ. ಆ ಬ್ರಹ್ಮ ಸ್ತಂಭ ಪರ್ಯಂತ, ಆ ಬ್ರಹ್ಮ ಕೀಟ ಪರ್ಯಂತ. ತವದಾಸ್ಯ ಸುಗೈಕ ಸಂಗಿನಾಂ ಭವನೇಶ್ಚಸ್ತ್ವಪಿ ಕೀಟ ಜನ್ಮಮೆ ಇತರ ವಸದೇಶು ಮಾತ್ಮಭೂ ಅಪಿ ಮೇ ಜನ್ಮ ಚತುರ್ಮುಖಾತ್ಮನ. ನೀನ್ ಚತುರ್ಮುಖ ಬ್ರಹ್ಮ ಪದವಿ ಕೊಡ್ತೀನಿ ಅಂದ್ರೆ ಬೇಡಯ್ಯ ನನಗೆ ಅಂತಾರೆ. ನಿನ್ನ ಭಕ್ತರ ಒಡನಾಟ ಕೊಡ್ತೀಯಾ, ಒಂದು ಕೀಟವಾಗ್ಲಿ ನನ್ ಸಾಕು, ಮನುಷ್ಯನೇ ಆಗ್ಬೇಕಾಗಿಲ್ಲ. ಎಲ್ಲ ಒಂದು ಗೋಷ್ಠಿ ಸತ್ಸಂಗ ಅವರುಗಳಿದ್ದಾರೆ, ಚಿಂತನೆ ಮಾಡ್ತಾರೆ, ಅಲ್ಲೊಂದು ದುಂಬಿಯಾಗಿಯೋ ಏನೋ ಒಂದಾಗಿ ಆ ಸಂಘ ಕೊಡು ನನಗೆ. ಆದ್ರೆ ಅದು ಬಿಟ್ಟು ನಿನ್ನ ಭಕ್ತರ ಒಡನಾಟ ಬಿಟ್ರೆ ನನಗೆ ಚತುರ್ಮುಖ ಪದವಿ ಬೇಡ ಅಂತಾರೆ ಆಳವಂದಾರ್ ಸ್ತೋತ್ರದಲ್ಲಿ. ಅಪಿ ಮೇ ಜನ್ಮ ಚತುರ್ಮುಖಾತ್ಮನ. ಆದ್ರಿಂದ ಅವರುಗಳೆಲ್ಲ ನಮ್ಮ ಹಾಗೆಯೇ ಬದ್ಧರು, ಬದ್ಧ ಚೇತನರು, ನಮ್ಮ ಹಾಗೆಯೇ ಅಸಮರ್ಥರು. ಏನು ಅಸಮರ್ಥತೆ ಅಂತ ಅಂದ್ರೆ, ಮೋಕ್ಷಕ್ಕೆ ಹೋಗ್ತಾರೇನೋ, ಇಲ್ಲ ಅವರ ಪ್ರಯತ್ನ ನಾನು ಬ್ರಹ್ಮನಾಗಿದ್ದೀನಿ ಹೋಗ್ಬಿಡ್ತಾನೇನೋ, ಪುಣ್ಯದ ಬಂಧ ಅವರಿಗೆ ಬಿಡೋದಿಲ್ಲ ಮೇಲಕ್ಕೆ ಹೋಗೋಕೆ. ದೇ ಹ್ಯಾವ್ ಟು ಕಮ್ ಬ್ಯಾಕ್. ದೇವತೆ ಇಂದ್ರನೋ ಇಲ್ಲ ಬೇರೆ ಬೇರೆ ಅಧಿಪತಿಗಳು ಎಲ್ಲರೂ ಅಷ್ಟೇ, ದಿಕ್ಪಾಲಕರು, ಭಗವಂತ ಕೊಟ್ಟಿದ್ದಾನೆ ಆಯಾಯ ಪದವಿಗಳು, ಅದಕ್ಕೆ ಮಾಡಿದ್ರು. ಅದು ಹೋಗ್ಲಿ, ಅವ್ರು ಏನಾದ್ರು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗತ್ತಾ? ಇಂದ್ರನಾಗಿ ಅವನೇನ್ ಕೊಡ್ಬೋದು ಅಷ್ಟೇನೆ, ಅದಕ್ಕಿಂತ ಏನು ಮೋಕ್ಷ ಕೊಡ್ತಾನ? ಬ್ರಹ್ಮನನ್ನೇ ಅನೇಕರು ಕೇಳಿದ್ರು, ಇಲ್ಲ ನನಗೆ ಕೊಡೋಕ್ಕಾಗ, ನನಗೆ ಸಾವೇ ಬೇಡ ಅಂದ್ರು. ಎಷ್ಟು ಜನಕ್ಕೆ ಸಾವೇ ಬೇಡ ಅಂತ ಕೊಟ್ನ ಬ್ರಹ್ಮ ವರಾನ? ಅವ್ರ ಲಿಮಿಟೇಷನ್ಸ್ ಏನೋ ಧನ ಧಾನ್ಯ ಪಶು ಬಹುಪತ್ರ ಲಾಭ ಇಂಥದ್ದು ಯಾವ್ದೋ ರೋಗ, ಇದ್ರದ್ದು ರೋಗ ರುಜಿನ ಪರಿಹಾರ ಅಷ್ಟಕ್ಕೆ ಮಾತ್ರ ಆಗ್ಬೇಕು ಹೊತ್ತು ಈ ಹುಟ್ಟು ಸಾವಿನ ಚಕ್ರ ಬಿಡಿಸುವಂತದಕ್ಕೆ ಆಗೋಲ್ಲ. ಮೋಕ್ಷ ಮಿಚ್ಚೆ ಜನಾರ್ದನ. ಇವೆಲ್ಲ ನಮಗೆ ಇತಿಹಾಸ ಪುರಾಣಗಳು ಎಲ್ಲದರಲ್ಲೂ ಕೂಡ ಬೇಕಾದ ಉಲ್ಲೇಖಗಳು ಬರುವಂತಹದ್ದು. ಅವರುಗಳು ಒಂದು ವೇಳೆ ದಯಪಾಲಿಸಿದ್ರು ಕೂಡ ಕ್ಷುದ್ರಗಳಾಗಿ ಕ್ಲೇಶಯುಕ್ತಗಳಾಗಿ ಇರುವಂತಹ ಅಶಾಶ್ವತ ಫಲಗಳನ್ನು ಕೊಡುವವರಷ್ಟೇ. ಯಮ ನಚಿಕೇತನಿಗೆ ನಿನಗೆ ರಾಜ ಏಕಚಕ್ರಾಧಿಪತ್ಯ ಕಣಯ್ಯ, ನಿನ್ ಬೇರೆ ರಾಜರೇ ಇಲ್ಲ, ನೀನೊಬ್ಬನೇ ರಾಜನಾಗಿರು, ನಿನ್ನ ಸೇವೆಗೆ ನಾನು ಗಂಧರ್ವರು ಅಪ್ಸರಿಯರನ್ನ ಕಳ್ಸ್ಕೊಡ್ತೇನೆ, ಆನಂದವಾಗಿರು ಅಂದ. ಅವ್ನು ಕೇಳ್ದ ಎಷ್ಟು ವರ್ಷ ಅಂದ.
ನೀನಿರೋಷ್ಟು ವರ್ಷ, ಆಮೇಲೆ ಇಲ್ಲ. ಹಾಗಾದ್ರೆ ಯಾವುದು ಅಶಾಶ್ವತವೋ ಬೇಡ ನಿನ್ನ ಇದು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು ಅಂದ ಅವನು. ನೀನೇ ಇಟ್ಕೋ, ನಿನ್ ನೃತ್ಯ, ಗೀತೆ, ಅಪ್ಸರೆಯರು ಎಲ್ಲ, ರಾಜ್ಯಭಾರ, ಕೋಶ ಎಲ್ಲ. ಅವ್ರು ಕುಲಶೇಖರ ಆಳ್ವಾರ್ ವೇಂಡೇನ್, ಅವರಸುಂ ನಾಂ ವೇಂಡೇನ್ ಅಂತಾರೆ. ನನಗಿದೆಲ್ಲ ಬೇಡ. ರಂಪೆಯೋ ಉರ್ವಶಿಯೋ ಆಡಲವೈ ಪಾಡಲರಿಯೇನ್, ಅವ್ರು ಕುಣಿಯೋದನ್ನ ನಾನು ನೋಡ್ಬೇಕಾಗಿಲ್ಲ, ಇಲ್ಲ ಅವ್ರ ಜೊತೆ ನಾನು ರಮಿಸಬೇಕಾಗಿಲ್ಲ, ಬೇಡ ನನಗೆ. ವಿವೇಕ ಇದ್ದು ಯಾವುದು ಅಶಾಶ್ವತವೋ ಅಂಥದ್ದನ್ನು ನಾನು ಬಯಸೋಲ್ಲ. ಆದ್ದರಿಂದ ಪ್ರಾಜ್ಞನು ಅನ್ಯ ದೇವತಾಲಯಗಳಿಂದ ದೂರವಿರತಕ್ಕದ್ದು ಯೋಗ್ಯ. ಇದು ಭಾವ. ಅಲ್ಲಿ ಹೋದ್ರೆ ಅವ್ರೇನೋ ಕೊಡ್ತಾರೆ, ಅದನ್ನ ತಗೋಬೇಕು. ಯಾಕೆ ಹೋಗ್ಬೇಕಲ್ಲಿ? ಡೆಲ್ಲಿಗೆ ಟೂರು, ಕಂಡಕ್ಟೆಡ್ ಟೂರ್, ಅವ್ನ್ ಕರ್ಕೊಂಡೋಗಿ ಇಂದಿರಾ ಗಾಂಧಿದು, ಮಹಾತ್ಮ ಗಾಂಧಿದು ಯಾಕೆ ಹೋಗ್ಬೇಕದು? ಅದು ರುದ್ರಭೂಮಿ. ಅದು ಹೋಗ್ ಬಂದ್ರೆ ಪೂನೋ ಚೇಂಜ್ ಮಾಡ್ಬೇಕು. ಸೈಟ್ ಸೀಯಿಂಗು. ನಾನು ಬಸ್ನಲ್ಲೇ ಕೂತಿದ್ದೆ, ಹೋಗ್ ಬನ್ನಿ ಎಲ್ಲ ನೀವು ನೋಡ್ಕೊಂಡ್ ಬನ್ನಿ ಅಂತ. ವಿವೇಕ ಬೇಕು. ಇವುಗಳೊಂದಿಗೆ ರಾಜಧಾನಿಯನ್ನು ಸೇರಿಸುವುದರ ಅಭಿಪ್ರಾಯ ಬಹುಶಃ ಪ್ರಪನ್ನನಿಗೆ ರಾಜಧಾನಿಯಲ್ಲಿದ್ದು ರಾಜನ ಆಶ್ರಯದಿಂದ ಆಗತಕ್ಕದ್ದೇನೂ ಇಲ್ಲ ಎಂದಾಗಲಿ, ಅಥವಾ ಏನಾದರೂ ಪ್ರಾಪ್ತವಾದರೆ ಅದು ಅಶಾಶ್ವತವೇ ಎಂಬ ಭಾವನೆಯಿಂದಾಗಲಿ, ಅಥವಾ ಒಂದೊಂದು ಸಂದರ್ಭದಲ್ಲಿ ರಾಜನ ಕೋಪಕ್ಕೆ ವಶೀಯವಾಗಿ ಈತಿ ಬಾಧೆ ಉಂಟು ಎಂಬ ಭಾವನೆಯಿಂದಾಗಲಿ ಆಗಿರ್ಬೋದು. ಆದ್ದರಿಂದಲೇ ಶ್ರೀ ನಿಗಮಾಂತ ದೇಶಿಕರವರು ರಾಜ್ಯಾಂಗಕ್ಕೆ ಸೇರಿದ ವಿದ್ಯಾರಣ್ಯರವರು ರಾಜ ಸನ್ಮಾನ ಉಂಟಾಗತ್ತೆ ಎಂದು ಹೇಳಿ ಬರಬೇಕು ಎಂದು ಬಲವಂತ ಮಾಡಿದ್ರು. ಮತ್ತು ಶಿಂಗಭೂಪಾಲನು ತನ್ನ ರಾಜ್ಯಕ್ಕೆ ಬರಬೇಕು ಅಂತ ಪ್ರಾರ್ಥಿಸಿದ್ರು, ಅವುಗಳನ್ನ ನಿರಾಕರಿಸಿದ್ರು. ಯಾವುದೋ ಒಂದು ಪುಸ್ತಕ ನೋಡಿದೆ ನಾನು, DVG ಮುನ್ನುಡಿ ಬರೆಸಿದ್ದಾರೆ. ಏನು, ಇವ್ರಿಗೆ ಮಾತ್ರ ದೇಶಿಗರಿಗೇನೆ ವೈರಾಗ್ಯ ಇರೋದು, ಇವ್ರಿಗಿರ್ಲಿಲ್ವಾ? ಶ್ರೀ ವಿದ್ಯಾರಣ್ಯರು ಕರೆದ್ರೆ ಅವ್ರು ಹೋದ್ರು ಅಂತ ಇವರುಗಳು ವೈಷ್ಣವರೆಲ್ಲ ಅತಿಯಾಗಿ ಹೇಳ್ತಾರೆ. ಏನು, ಅವರು ರಾಜನ ಆಶ್ರಯದಲ್ಲಿ ಅವ್ನು ಕೊಡೋ ದುಡ್ಡುಗಾಗಿ ಮಾಡೋದ್ರ ಹಂಗೆ ಹಿಂಗೆ ಅಂತ ಅವ್ರನ್ನ ಕರೆದು ಅವ್ರ ಹತ್ರ ಮುನ್ನುಡಿ ಬರೆಸುವಂತ ಮೂರ್ಖರು ಯಾರು ಇವರು? ಇದು ನಮ್ಮ ಪುಸ್ತಕಕ್ಕೆ ಅವ್ರದ್ದು ಯಾಕೆ ಬೇಕು? ನಮ್ಮ ಸಿದ್ಧಾಂತದಲ್ಲಿ ಯಾರಿಗೆ ಗೌರವ ಇದಿದೆಯೋ ಅವರು DVG ಗ್ರೇಟು, ಎಲ್ಲ ಸರಿ. ಬಟ್ ಬರ್ದಿದ್ದೇನು ಅವರು? ಕರೆದ ಅವನ ರಾಜಾಶ್ರಯಕ್ಕೆ ವೈರಾಗ್ಯ ಪಂಚಕವನ್ನು ಬರೆದು ಕಳ್ಸೋದ್ರು ಇವರು. ಅಸ್ತಿ ಮೇ ಹಸ್ತಿ ಶೈಲ ಆಗ್ರೆ ವಸ್ತು ಪೈತಾಮಹಂ ಧನಂ, ನನಗಿನ್ಯಾವ ಧನವೂ ಬೇಡ. ನಾ ಮಯ ಅರ್ಜಿತಂ, ನಾನ್ ಸಂಪಾದನೆ ಮಾಡ್ಲಿಲ್ಲ. ನಾ ಪಿತ್ರಾರ್ಜಿತಂ, ನನ್ಗೆ ನಮ್ಮ ತಂದೆಯಿಂದ ಬಂದದ್ದು ಆಸ್ತಿ ಇದೆ ಅಂತಿಲ್ಲ, ನನ್ಗೆ ಬೇಕಿಲ್ಲ ಅದು. ಅವನು ಇಟ್ಟಂಗೆ ಇರ್ತೀನೋ ನಾನು? ಭಗವಂತ ಕೊಟ್ರು ಸರಿ, ಇಲ್ವಾ? ಅವನ್ ಏನ್ ನೀರ್ ಕೊಟ್ರು ನೀರ್ ಕುಡಿದು ಸಂತೋಷವಾಗಿರ್ತೀನಿ. ಇವತ್ತು ಅವನ ಸಂಕಲ್ಪ. ಕೂರತ್ತಾಳ್ವಾನ್ ಮಾಡ್ಲಿಲ್ವೇ? ಪೆರಿಯಾಳ್ವಾರ್ ಹೇಳಿಲ್ವೇ? ಕೂರು ಶೋರಿ ವೈ ವೇಂಡೆ. ಮಾನಸಿಕವಾಗಿ ಈ ಮಟ್ಟಕ್ಕೆ ಏರಿದಾಗ ಇವೆಲ್ಲ ಕ್ಷುಲ್ಲಕವಾಗಿ ಕಾಣಿಸುತ್ತೆ. ದುಡ್ಡು, ಐಶ್ವರ್ಯವೋ ಅವ್ರ ಹತ್ರ ಕಾರಿದೆ, ನನ್ನ ಹತ್ರ ಇಲ್ಲ. ಈಗ ಎಷ್ಟು ಜನ ಕಾರ್ ಇಟ್ಕೊಂಡ್ರು, ನಾನು ಸೇರ್ಕೊಂಡಂತೆ. ಎಷ್ಟು ಉಪಯೋಗಿಸ್ತೀವಿ? 10 ವರ್ಷಕ್ಕೆ ನಾನು ಉಪಯೋಗಿಸಿರೋದು 8,000 ಆಗಿಲ್ಲ. ಅದು ನನ್ನ ಮಕ್ಳು ಬಂದು ಓಡಾಡ್ಸಿದ್ದು. ಸುಮ್ನೆ ಅದಕ್ಕೆ ವಾರಕ್ಕೆ ಒಂದ್ಸಲಿ ಇದ್ ಮಾಡ್ಬೇಕು, ಚಾರ್ಜ್ ಮಾಡಿದ್ರೆ 150 ರೂಪಾಯಿ ಕಟ್ಬೇಕು. ಅವನ ಹತ್ರ ಬ್ಯಾಟ್ರಿ ರೀಚಾರ್ಜ್ ಮಾಡ್ಬೇಕು ಅಂತ. ಅನವಶ್ಯವಾಗಿ ತುಂಬಿಸ್ಕೊಂಡ್ರೆ ಹಿಂಗೆ ಆಗೋದು. ನೆಸೆಸಿಟಿ ಇದ್ರೆ ಸರಿ. ಏನ್ ಬೇಕಾಗಿತ್ತು? ಬಿಕಾಸ್ ಜಾನ್ ಸಾವಿಟ್ ಅವ್ರು ಇಟ್ಕೊಂಡಿದ್ದಾರೆ, ನಮ್ಮ ಅಣ್ಣ ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಇಲ್ಲ, ಅದಕ್ಕಾಗಿ ಅದನ್ನ ತಂದಿಟ್ಕೊಂಡ್ಬಿಡೋದು. ಬೇಕೋ ಬೇಡವೋ? ಈ ಹುಚ್ಚುತನ ಎಲ್ಲ ಹೋಗ್ಬೇಕು. ನೆಸೆಸಿಟಿ ಇದೆಯಾ, ಉಪಯೋಗಿಸ್ತೀರಾ, ಸರಿ. ಈ ಎಲ್ಲ ಯಾಕಿವೆಲ್ಲ ಹೇಳಿದ್ರೆ, ಈ ರಾಜಭೋಗಗಳು ಅವ್ರು ಕೊಡುವಂತಹದ್ದು. ಅವನಿಗೇನೋ ಮನಸ್ಸಿಗೆ ಬೇಸರ ಆಯ್ತು ರಾಜನಿಗೆ, ಅವನ ಕೋಪಕ್ಕೆ ಯಾವಾಗ ಒಳಗಾಗೋದು, ಇದಕ್ಕೆ ಇದ್ಯಾವುದು ಬೇಡ. ಆ ಕಣ್ಣನ್ ವೃತ್ತ ಅಂತ ಹೇಳಿ ಅವನನ್ನು ಹೋಗಿ ನಾನು ಯಾರಿಗೂ ಮಾಡೋಲ್ಲ, ಪ್ರಾರ್ಥನೆ ಮಾಡೋದಿಲ್ಲ ಅನ್ನೋ. ನಮ್ಮ ಗುರುಗಳು ಮಾಡೋಲ್ಲ. ದುಡ್ಡು ಕೊಡ್ತೀನಿ, ಬೇಡ ನಿನ್ ದುಡ್ಡು, ಹೆಚ್ಚು ಪಟ್ಕೊಂಡು 100 ಪಟ್ಟು ಕೊಡ್ತೀನಿ, ಬೇಡ ದುಡ್ಡು ಬೇಡ ನನಗೆ. ಕೋಪದಿಂದ ನೀನ್ ಹಾಗಾದ್ರೆ ಜಾಗ ಖಾಲಿ ಮಾಡುವುದು. ಅಯ್ಯೋ, ನಿಂದಿಲ್ದಿದ್ರೆ ಭೂಮಂಡಲ ವಿಶಾಲವಾಗಿದೆ, ನಿನ್ ರಾಜ್ಯದಲ್ಲಿ ಕೂತಿರ್ಬೇಕೇನೋ, ಹೋಗ್ತೀನಿ ಇಂದ. ನೋಡಿ ಅವನ ಕಾನ್ಫಿಡೆನ್ಸ್ ಎಷ್ಟಿತ್ತು. ಭಗವಂತನ ಬಿಟ್ಟು ಬೇರೆಯವ್ರನ್ನ ಹಾಡೋಲ್ಲ ಅಂದ ಅವನು. ಅದಕ್ಕಾಗಿ ಅವನು ಗುರು ಹೇಳ್ದ, ನೀನ್ ಹೋದ್ಮೇಲೆ ನನ್ಗೇನೋ ಕೆಲಸ ಇಲ್ಲಿ, ನಡಿ ಹೋಗೋಣ. ಕಡಿಗಣ್ಣನ್ ಪೋಗಿನ್ರ ಕಾಮರೂಪಂ ಗಚ್ಚಿ, ನೀನ್ ಸುತ್ಕೊ ನಿನ್ನ ಹಾಸಿಗೆನ ಆದಿಶನ ಬಾನ ನಿಂದೆ ಅಂದ. ನಾರಾಯಣನೇ ಹೊರಟಿದ ತಕ್ಷಣ ಎಲ್ಲ ಚಿಕ್ಕ ಪುಟ್ಟ ಯಾವ್ಯಾವ ದೇವತೆಗಳಿದ್ರು ಎಲ್ಲರೂ ಹೊರಟ್ಬಿಟ್ರು. ಕತೆ ಎಲ್ಲ ಕೇಳಿದೀರಿ. ಇದು ವಿಶ್ವಾಸ, ಇದು ಮಹಾವಿಶ್ವಾಸ. ದೇವತಾಂತರದಲ್ಲಿ ಇಲ್ಲಿ ಯಾವ ದೇವತೆಗಳನ್ನ ಎಣ್ಣೆ ದೇವತೆ ನಾವು ನಿಂದನೆ ಮಾಡ್ತಾ ಇಲ್ಲ. ಬಹಳ ಗಮನಿಸವಾಗಿ ನೋಡಿ. ಎಲ್ಲೂ ಅವರನ್ನ ನಿಂದಿಸಿದ್ದಲ್ಲ. ನಮಗೆ ಅವರಿಂದ ಏನೂ ಆಗ್ಬೇಕಾಗಿಲ್ಲ ಅಷ್ಟೇ. ನಿಮಗೇನಿದ್ರು ಕೂಡ ನಾರಾಯಣ ಹತ್ರ ಹೋಗಿ, ಏನ್ ಕೊಡ್ತಾನೋ ಅದು.
ಅದು ಮಹಾಪ್ರಸಾದ ಅಂತ ಅದ್ರಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ಅಯ್ಯೋ ಅವನ್ನ ಹೋಗ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರೋದೇನೋ, ಆ ಒಂದು ವ್ರತ ಮಾಡಿದ್ರೆ 5 ದಿವಸ 5 ಮಂಗಳವಾರ ಸುಬ್ರಹ್ಮಣ್ಯಂಗೆ ಏನೋ ಮಾಡ್ಬಿಟ್ಟು ಬಂದ್ರೆ ಅವನ್ ಇನ್ನೇನೋ ಕೊಟ್ಬಿಡ್ತಾನೆ. ಏನ್ ಕೊಡ್ತಾನ? ಮೋಕ್ಷ ಕೊಡ್ತಾನ? ಈ ಒಂದು ಮನೋ ನಿರ್ಧಾರ ಅದು ಬೇಕು, ಸ್ಪಷ್ಟತೆ ಬೇಕು. ಇತ್ಯಾದಿಗಳಿರ್ಪಡಿಯೇ ಇವೇ ಮೊದಲಾದವುಗಳಲ್ಲಿ ಹೇಳಿರೋ ಹಾಗೆ ದೇವತಾಂತರಗಳಲ್ಲಿ ಪರತ್ವ ಬುದ್ಧಿ ಪಣ್ಣುದಲ್, ಅವನೇ ಸರ್ವೇಶ್ವರ ಎಂಬ ಭಾವನೆಯನ್ನ ಮಾಡಿದ್ರು ಕೂಡ ಸಮತ್ವ ಬುದ್ಧಿ ಪಣ್ಣುದಲ್, ನಾರಾಯಣನು ಅಷ್ಟೇ ಅವನು ಅಷ್ಟೇ ಎಲ್ರೂ ಒಂದೇನೆ, ದೇವನೊಬ್ಬ ನಾಮ ಹಲವು, ಹೋಗೋಣ. ಅದು ಗುರುದ್ವಾರವಾಯ್ತೋ ಇಲ್ಲ ಮಸೀದಿನೋ ಇಲ್ಲ ಚರ್ಚೋ, ಯು ಮಸ್ಟ್ ಹ್ಯಾವ್ ಎ ಬ್ರಾಡರ್ ಔಟ್ಲುಕ್. ಏನಿದು ಬ್ರಾಡರ್ ಔಟ್ಲುಕ್? ಅಪಚಾರ. ಸಮತ್ವ ಬುದ್ಧಿ ಪಣ್ಣುದಲ್, ಈ ಅನ್ಯ ದೇವತೆಗಳು ಪರಬ್ರಹ್ಮನು ಎಲ್ಲ ಸಮ ಎಂಬ ಭಾವನೆ ಮಾಡಿದ್ರು ಕೂಡ ನಿತ್ಯ ನೈಮಿತ್ತಿಕಗಳಲ್ಲಿ ತುವಕ್ಕತ್ತ ಸಂಬಂಧವಿಲ್ಲದಂತಹ ದೇವತಾಂತರ ಸ್ಥಳಗಳಿಲ್, ಅನ್ಯ ದೇವತೆಗಳಿರುವ ಅಂದರೆ ಆರಾಧಿಸಲ್ಪಡುವಂತಹ ಪ್ರದೇಶಗಳಲ್ಲಿ ಶಲ್ಲುದಲ್, ಅಲ್ಲಿ ಹೋಗುವಂತಹದ್ದು ಸೇರುವುದಾಗ್ಲಿ, ಶೈಯಿಲ್ ಅವ್ರ ಕೈಂಕರ್ಯ ಮಾಡೋದಾಗ್ಲಿ, ಪರಮೈಕಾಂತಿಗೆ ಅಂದ್ರೆ ಪರಮಾತ್ಮನನ್ನ ಐಕಾಂತ ಭಕ್ತಿಯಿಂದ ಧ್ಯಾನಿಸುವವನಿಗೆ ದೋಷವಾಗತ್ತೆ. ಅಂದರೆ ಅಂತಹ ಐಕಾಂತಿತ್ವಕ್ಕೆ ಭಂಗ ಉಂಟಾಗತ್ತೆ ಎಂಬ ಭಾವ. ನಿತ್ಯ ನೈಮಿಕತ್ವಕ್ಕತ್ತ ದೇವತಾಂತರ ಸ್ಥಳಗಳಲ್ಲಿ ಶೇಲ್ಲುದಲ್ ಎಂಬಲ್ಲಿ ನಿತ್ಯ ನೈಮಿತ್ತಿಕ ಸಂಬಂಧವೇ ಇಲ್ಲದೆ ಇರುವಂತಹ ಅಂತ ಹೇಳಿದ್ರು. ಅಭಿಪ್ರಾಯ ಏನು ಅಂದ್ರೆ ನಿತ್ಯ ನೈಮಿತ್ತಿಕಗಳಲ್ಲಿ ಅನ್ಯ ದೇವತೆಗಳ ಸಂಬಂಧ, ವೈಶ್ವದೇವ ಮುಂತಾದ ಕರ್ಮಗಳು ಶಾಸ್ತ್ರ ಸಿದ್ಧವಾಗಿ ತಪ್ಪಿಲ್ಲವಾದ್ದರಿಂದ ದೋಷವಿಲ್ಲ. ಅಗ್ನೇಯ ಸ್ವಾಹ, ಸೋಮಾಯ ಸ್ವಾಹ, ವಿಶ್ವೇಭ್ಯೋ ದೇವೇಭ್ಯ ಸ್ವಾಹ, ಪಿತೃದೇವತೆಗಳಿಗೆ ಒಂದೊಂದಾಗ ಬರುತ್ತೆ. ಪೃಥ್ವಿಯೈ ಸ್ವಾಹ, ಅಂತರಿಕ್ಷಾಯ ಸ್ವಾಹ, ದಿವೆ ಸ್ವಾಹ, ನಕ್ಷತ್ರಾಯ ಸ್ವಾಹ, ಇಂದ್ರಾಯ ಸ್ವಾಹ, ಪ್ರಜಾಪತಿಯ ಸ್ವಾಹ, ಉದ್ದಕ್ಕೂ ಬರುವಂತ. ಏನು ಯಾವ್ಯಾವ್ದೋ ದೇವತೆಗಳಿಗೆ ಸ್ವಾಹ ಕೊಡ್ತಿದ್ದೀರಿ ನಾರಾಯಣನ್ಗ ಅಂತಂದ್ರೆ ಇದು ಶಾಸ್ತ್ರ ಸಮ್ಮತವಾದದ್ದು, ವೈಶ್ವದೇವ ನಡೆಸಬೇಕಾದದ್ದು. ಪ್ರೀತ್ಯರ್ಥಂ ನಾರಾಯಣನಿಗೆ, ಅವನಿಂದ ನೇಮಿಸಲ್ಪಟ್ಟವರು ಇವರಲ್ಲ, ಅವರಿಗೆ ಯಾವ್ಯಾವ ಹವಿಸ್ಸನ್ನು ನೀಡೋದು ಇದು ದೋಷವಾಗಲ್ಲ. ಇಂತಹ ನಿತ್ಯ ನೈಮಿತ್ಯಗಳಲ್ಲಿ ಅಲ್ಲದೆ ರುದ್ರಾಲಯ ಮೊದಲಾದವುಗಳಿಗೆ ಹೋಗಿ ಆರಾಧಿಸುವುದು ಶಾಸ್ತ್ರ ಸಿದ್ಧವಾದುದಲ್ಲವಾದುದರಿಂದ ದೋಷಾವಹ ಎಂದು ಏರ್ಪಟ್ಟಿತು. ಆಗಲಿ ನಿತ್ಯ ನೈಮಿತ್ತಿಕಗಳಲ್ಲಿ ವಿಶೇಷಣ ಸಂಬಂಧದಿಂದ ಐಕಾಂತ್ಯಕ್ಕೆ ಭಂಗವಲ್ಲ ಎಂದು ಏರ್ಪಟ್ಟ ನಂತರ ರುದ್ರಾದಿ ಆಲಯಗಳಿಗೆ ಹೋಗಿ ಆರಾಧಿಸಿದ್ರು ವಿಶೇಷನಾದ ಪರಮಪುರುಷನೇ ಆರಾಧಿಸಲ್ಪಡ್ತಾನೆ. ಆದ್ದರಿಂದ ಅಂತಹ ಆಲಯ ಗಮನವು ನಿಷೇಧಿಸಲ್ಪಡಲು ಕಾರಣ ಏನು ಎಂಬ ಪೂರ್ವ ಪಕ್ಷಕ್ಕೂ ಈ ವಾಕ್ಯಕ್ಕೂ ಸಮಾಧಾನವನ್ನು ಕೊಡುತ್ತೆ. ನಿತ್ಯ ನೈಮಿತ್ತಿಕಗಳು ಶಾಸ್ತ್ರ ಸಿದ್ಧಗಳು, ಆದ್ದರಿಂದ ಆಗಬಹುದು. ಅಂತಹ ಆಲಯ ಗಮನ ಪ್ರಪನ್ನನಿಗೆ ಶಾಸ್ತ್ರ ಸಿದ್ಧವಲ್ಲ, ಆದ್ದರಿಂದ ನಿರಾಕರಿಸಲ್ಪಟ್ಟಿತು. ಬ್ರಹ್ಮಾಣಂ ಶಿತಿಕಂಠಂಚ ಏಚ ಅನ್ಯೇ ದೇವತಾ ಸ್ಮೃತಃ ಪ್ರತಿಬುದ್ಧ ನ ಸೇವಂತೆ ಯಸ್ಮಾತ್ ಪರಿಮಿತಂ ಫಲಂ ಎಂಬುದು ಇಲ್ಲಿ. ಯಸ್ಮಾತ್ ಪರಿಮಿತ, ಅವ್ರು ಕೊಡೋದೆಲ್ಲ ಫಲಗಳೆಲ್ಲ ಪರಿಮಿತವಾದದ್ದು. ಧನ ಧಾನ್ಯ ಪಶು ಬಹುಪುತ್ರ ಲಾಭ ಶತ ಸಂವತ್ಸರ ದೀರ್ಘಮಾಯು ಇವೆಲ್ಲ ಕೇಳುವಂತಹದ್ದು ದೇವತೆಗಳಿಂದ. ಅವೆಲ್ಲ ಪರಿಮಿತವಾದದ್ದು. 100 ವರ್ಷ ಬದುಕೋದು, 100 ವರ್ಷ ಬದುಕೋದು ಆಯುಸ್ ಕೊಟ್ಟ. ಬೆಡ್ ರಿಡನ್ ಆಗಿದ್ರೆ ಇನ್ ಸಂತೋಷವಾಗಿದೆಯಾ? ಅದು ಬೇಕಾ 100 ವರ್ಷ? 6 ಹಿತವರು ನಿಮಗೆ, ಈ 3ರೊಳಗೆ ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ ಎಲ್ಲ ಹುಟ್ಟಿದವಳ ತಂದು ಮನೆಗೆ ಯಜಮಾನಿ ಎನಿಸಿ ಅವಳಿಗೆ ಬೀಗದ ಕೈಯೆಲ್ಲ ಕೊಟ್ಟು ಇವನಿಗೆ ಮೇಲುಸಿರು ಬಂದ್ರೆ ಹೊರಗೆ ಹಾಕುವರೋ ಹೆಂಡತಿ ನನಗೆ ದೆವ್ವವಾಗ್ಬಿಡ್ತಾರ. ಆಮೇಲೆ ಮನೆ ಕಾಪಾಡ್ತಾರೆ. ಮೊದ್ಲು ಹೊರಗಡೆ ಹಾಕಿ, ಯಾರೋ ಮನೆ ಯಜಮಾನ, ಅವನು ಅದಕ್ಕಾಗಿ ಎಷ್ಟೆಲ್ಲ ತನ್ನ ಜೀವನವೆಲ್ಲ ಸವಿಸಿದ್ದು. ಇದು ನಂಬಿದ್ದೀರಾ? ದುಡ್ಡ, ದೀರ್ಘವಾದ ಆಯಸ್ಸ, ನಮ್ ಕಣ್ಣು ಮುಂದೆನೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೋಗೋದು ನೋಡೋದಕ್ಕೆ ಸಂತೋಷನ? ಏನು ಬೇಕು ನಮಗೆ ಜೀವನದಲ್ಲಿ? ಅದನ್ನ ಸರಿಯಾಗಿ ತಿಳಿದಾಗ ಸಹಜವಾಗಿ ಇದ್ರಲ್ಲೆಲ್ಲ ವಿರಕ್ತಿ ಉಂಟಾಗಬೇಕು. ನೀ ಭಗವಂತ ಏನು ಕೊಟ್ರೆ ಅಷ್ಟು ಸಾಕು, ಸಂತೋಷ, ಅಷ್ಟರಲ್ಲಿ ತೃಪ್ತಿಯಾಗಿರುವಂತದ್ದು. ಅಲಂ ಪ್ರತ್ಯಯ ಬುದ್ಧಿ ಅಂತ ಅನೇಕ ಬಾರಿ ಹಿಂದೆ ಹೇಳಿದ್ದೀನಿ ನಾನು. ಅನಂತರಂಗಾಚಾರ್ಯ ಹೇಳ್ತಾ ಇದ್ರಿಂದ ದ ಐಡಿಯಾ ಆಫ್ ಎನಫ್ನೆಸ್. ನನಗೆ ಭಗವಂತ ಕೊಟ್ಟಿರೋದು ಇಷ್ಟಿದೆಯಲ್ಲ ಅದು ಸಾಕು ಭಗವಂತ, ನಾನು ಅದಕ್ಕೆ ನಿನಗೆ ಧನ್ಯವಾದವನ್ನು ಹೇಳ್ತೇನೆ. ಈಗ ನೀನೇನ್ ಕೊಟ್ಟಿದ್ಯೋ ಅದನ್ನು ಕಳ್ಕೊಂಡು ಅದರಲ್ಲಿ ನಾನು ದುಃಖ ಪಡೋದು ಬೇಡ. ಏನೋ ಒಂದಿತ್ತು, ಹೋಯ್ತು, ಕಳೆದೋಯ್ತು, ಅನ್ಯಾಯವಾಗಿ ಹೋಯ್ತು. ಅನ್ಯಾಯ ಎಂತದು? ಅದಕ್ಕೆ ನಿಮ್ ಸಂಕಲ್ಪ ಮುಗಿದಿತ್ತು, ಹೋಯ್ತು ಅಷ್ಟೇ.
ಕೃಷ್ಣಾರ್ಪಣ ಅನ್ನಿ, ನಿಮ್ ಜೊತೆ ಇದ್ದಿದ್ದಾಯ್ತದು. ಇನ್ಯಾರಿಗೆ ಸೇರ್ತೋ ಅವ್ರಿಗೆ. ನೆನ್ಸ್ಕೊಂಡಾಗ್ಲಿಲ್ಲ, ಅಯ್ಯೋ 30,000 40,000 ಚಿನ್ನದ ಉಂಗುರ ಆಯ್ತು, ಯಾರಿಗೋ ಸಿಗ್ತಲ್ಲ, ಅವ್ರ ಸಂತೋಷ ಉಪಯೋಗಿಸ್ತಾರಲ್ಲ, ಕೃಷ್ಣಾರ್ಪಣ. ಹೋಗಿದ್ದಕ್ಕೆ ದುಃಖಿಸಬಾರದು, ಬರದೇ ಇರೋದಕ್ಕೆ ಇದ್ ಮಾಡಬಾರ್ದು. ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡೋ ಹರುಷಕ್ಕೆ ದಾರಿ ಇದೋ ಮಂಕುತಿಮ್ಮ ಅಂದ್ರು. ಎಷ್ಟು ಸುಂದರವಾಗಿದೆ ನೋಡಿ, ಅದ್ರಲ್ಲಿ ಎಷ್ಟು ಕೊಟ್ಟಿದಾನೋ ಅದು, ಅದ್ರಲ್ಲಿ ಸಂತೋಷ. ಬರದೇ ಇರೋದಕ್ಕೆ ನೀನ್ ಚಿಂತಿಸೋದ್ ಬೇಡ, ಅಯ್ಯೋ ನನ್ನ ಹತ್ರ ಅದಿಲ್ಲ ಅದಿಲ್ಲ. ಈಗ ಇರುವಂತದ್ದು ಏನು ಇಲ್ವಾ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡೋಲ್ಲ? ಅದರಿಂದ ಬ್ರಹ್ಮಾಣಂಚ ಶಿತಿಖಂಡಂಚ ಏಚ ಅನ್ಯ ದೇವತಾ ಸ್ಮೃತ ಪ್ರತಿಬುದ್ಧ ನ ಸೇವಂತೆ. ಯಾರಿಗೆ ವಿವೇಕ ಸರಿಯಾಗಿದೆಯೋ ನಾರಾಯಣನ ಬಿಟ್ಟು ಬೇರೆಯವ್ರನ್ನ ಆಶ್ರಯಿಸಲ್ಲ. ಅಂದ್ರೆ ಯಾಕೆ ಅಂದ್ರೆ ಯಸ್ಮಾತ್ ಪರಿಮಿತಂ ಫಲಂ, ಅವ್ರು ಕೊಡೋ ಏನ್ ಫಲ ಇದೆಯೋ ಎಲ್ಲವೂ ಪರಿಮಿತವಾದದ್ದು. ಅಲ್ಲದೆ ಮೇಲೆ ಹೇಳಿದ 4 ವಿಧಗಳಿಂದಲೂ ಪರಮೈಕಾಂತಿತ್ವಕ್ಕೆ ಭಂಗ ಬಾರದ ಹಾಗೆ ನಿತ್ಯ ನೈಮಿತ್ತಿಕಗಳಲ್ಲಿ ಆರಾಧ್ಯನಾನ ಆರಾಧಿಸಲ್ಪಡುವ ಸರ್ವಾಂತರ್ಯಾಮಿಕೆ ಸರ್ವವನ್ನೇ ವ್ಯಾಪಿಸಿ ಅವುಗಳಿಗೆಲ್ಲ ಆತ್ಮವಾಗಿರುವ ಸರ್ವೇಶ್ವರನಿಗೆ ಶರೀರಮಾಯ್ ನಿರ್ಕಿರ ನೆಲೆಯಿನಾಲ್ ಶರೀರವಾಗಿ ಈ ದೇವತಾಂತರಗಳಲ್ಲಿ ನಿಂತಿರುವುದರಲ್ಲಿ ಈ ದೇವತೆಗಳ ಪಕ್ಕಲ್ ಪರತ್ವ ಬುದ್ಧಿಯಂ, ಈ ಅನ್ಯ ದೇವತೆಗಳ ವಿಷಯದಲ್ಲಿ ಪರತತ್ವವೆಂಬ ಬುದ್ಧಿಯೋ ಸಾಮ್ಯ ಬುದ್ಧಿಯಂ, ಎಲ್ಲಾ ದೇವತೆಗಳು ಶ್ರೀ ಮಹಾವಿಷ್ಣುವು ಸಮ ಎಂಬ ಬುದ್ಧಿಯೋ ಸ್ವನಿಷ್ಠತ್ವ ಬುದ್ಧಿಯೋ, ಭಗವಂತನಿಗೆ ತಾನು ಶೇಷಭೂತನೆಂಬ ಭಾವನೆ ಇಲ್ಲದೆ ತಾನೇ ಸ್ವತಂತ್ರ ಎಂಬ ಬುದ್ಧಿಯೋ ಆರಾಧ್ಯತ್ವ ಬುದ್ಧಿಯೋ, ಆ ಅನ್ಯ ದೇವತೆಗಳೇ ಆರಾಧಿಸಲು ಯೋಗ್ಯರು ಎಂಬ ಬುದ್ಧಿಯೋ, ಅಥವಾ ಈಗ ತಾನು ಅನುಷ್ಠಿಸುವುದರಿಂದ ಆ ಅನ್ಯ ದೇವತೆಗಳು ಆರಾಧಿಸಲ್ಪಡುತ್ತಾರೆ ಎಂಬ ಬುದ್ಧಿಯೋ, ಫಲಪ್ರದತ್ವ ಬುದ್ಧಿಯೋ, ಅವರುಗಳೇ ತಾನು ಮಾಡುವ ಕರ್ಮಗಳ ಫಲವನ್ನು ಕೊಡ್ತಾರೆ ಎಂಬ ಭಾವನೆಯು ಇಲ್ಲಾಮಯಾಲ್ ಪ್ರಪನ್ನನಲ್ಲಿ ಇಲ್ಲಿ ಯಾವ ದೋಷವೂ ಇಲ್ಲದೆ ಇರೋದ್ರಿಂದ ಉಪಾಸ್ಯ ವಿಶೇಷಣಗಳಾನ ಉಪಾಸ್ಯನಿಗೆ ಪರಬ್ರಹ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣಗಳಾದ ಮೇಲೆ ಹೇಳಿದ ಅನ್ಯ ದೇವತೆಗಳಾದ ಪ್ರಾಣ ವೈಶ್ವಾನರ ತ್ರೈಲೋಕಾದಿಗಳಾಲ್ ಪ್ರಾಣ ಶಬ್ದ ವಾಚ್ಯವಾದನ್ನ ಜಾಟರಾಗ್ನಿ ವಾಚ್ಯವಾದದ್ದನ್ನ ಮತ್ತು ತ್ರೈಲೋಕಾಧಿಪತ್ಯ ಆದ ಇಂದ್ರ ಶಬ್ದ ವಾಚ್ಯನಾದವನು ಇವರನ್ನು ಉಪಾಸಿಸುವುದರ ಮೂಲಕ ಆದಿಪದದಿಂದ ವಸು ಉಪಾಸ್ಯವಾಗಿರುವುದು ಹೇಳಲ್ಪಟ್ಟಿತು. ಈ ವಿದ್ಯೆಗಳಿಗೆ ಪ್ರಾಣವಿದ್ಯೆ, ವೈಶ್ವಾನರ ವಿದ್ಯೆ, ಪ್ರತರ್ಧನ ವಿದ್ಯೆ, ಮಧುವಿದ್ಯೆ ಅಂತ ಹೆಸರು. ಅಲ್ಲಿ ವೈಶ್ವಾನರ ರೂಪಿಯಾಗಿ ಅವನನ್ನ ಆಶ್ರಯಿಸುವುದು. ಯಾರು ವೈಶ್ವಾನರ? ಅಗ್ನಿನ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ. ಜಾಟರಾಗ್ನಿಯಾಗಿರೋನ್ ಭಗವಂತನೇನೆ. ನಾವು ತಿಂದಂತ 4 ಭಕ್ಷ್ಯ ಭೋಜ್ಯ ಲೇಹ ಚುಷ್ಯ ಜೀರ್ಣಿಸೋನು ಭಗವಂತ. ಪರಿಶೇಚನೆ ಮಾಡಿದ್ದು ಈ ಕೈಲಾಸವಾಸ ಗೌರಿ ಈಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡೋ ಎಲ್ಲಿ? ಹರಿಯಲ್ಲಿ. ಹಾಗಾದ್ರೆ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಆಯುಷ್ಯೋಮ ನಡೆಸೋದು ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥ ಹೇಳ್ಬಿಟ್ಟು ಆಯುಷ್ಯೋಮ ನಡೆಸಿದ್ರೆ ಅದು ಈಶಾನಾಯ ಇದನ್ನ ಮಮ ದಾಕ್ಷಾಯಿಣಿಭ್ಯ ಇದನ್ನ ಮಮ ತಪ್ಪಿಲ್ಲ. ಯಾಕೆಂದ್ರೆ ಸ್ಮೃತಿನಲ್ಲಿ ಪ್ರೋಕ್ತವಾದದ್ದು, ಶಾಸ್ತ್ರ ಸಿದ್ಧವಾದದ್ದು. ಪಾಶುಪತ ಮತ ಇಲ್ಲ ಇನ್ಯಾವುದೋ ಒಂದು ಅದರ ಪ್ರಕಾರ ಹೋಗ್ತೀನಿ, ಅವನೇ ಸುಪ್ರೀಮು ಅಂತ ನಾರಾಯಣನನ್ನ ಬಿಟ್ಟು ಹೋದ್ರೆ ದೋಷ. ಸೊ ಇಲ್ಲಿ ಯಾವುದು ದೋಷ, ಯಾವುದು ದೋಷವಲ್ಲ, ಅದನ್ನ ತಿಳಿಸ್ತಾ ಇದ್ದಾರೆ. ಇವನಕ್ಕೆ ವ್ಯಭಿಚಾರಂ, ಇವನಿಗೆ ಅನ್ಯ ದೇವತಾ ಸಂಬಂಧ ರೂಪ ದೋಷ ವಾರಾಧಾರ ಪೋಲೆ. ಯಾರಿಗೆ? ಈ ಮಧುವಿದ್ಯೆ, ವೈಶ್ವಾನರ ವಿದ್ಯೆ, ಉಪಕೋಸಲ ವಿದ್ಯೆ, ಭೌಮ ವಿದ್ಯೆ ಇವೆಲ್ಲ ನಡೆಸುವಂತವನು ನಾರಾಯಣನ ಹೇಳದಂದ್ರೆ ಅವನ ಇಂದ್ರರೂಪಿಯಾಗಿ ಅವನ ಅಂತರಾತ್ಮನಾಗಿ ನಾರಾಯಣನಿಗೆ ಹೋಗುತ್ತ. ಅಲ್ಲಿ ವಾರಾಧಾರ್ ಪೋಲೆ ಅವರಿಗೆ ಅನ್ಯ ದೇವತಾ ಪೂಜೆ ದೋಷ ಇದೆಯಲ್ಲ, ಇದು ಬರೋಲ್ಲ. ಯಾಕೆ ಅಂದ್ರೆ ಅವನಿಗೆ ಹೇಗೆ ಅಂದ್ರೆ ಪ್ರಾಣವಿದ್ಯೆ, ವೈಶ್ವಾನರ ವಿದ್ಯೆ, ಪ್ರತರ್ಧನ ವಿದ್ಯೆ ಇವುಗಳಿಂದ ದೋಷ ಉಂಟಾಗುದಿಲ್ವೋ ಹಾಗೆ ಎನ್ನುವಂತ ತಾತ್ಪರ್ಯ. ಶಾಸ್ತ್ರ ಸಿದ್ಧಂಗಳಾನ ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಂತಹ ಅಗ್ನಿ ಇಂದ್ರಾದಿ ವಿಶೇಷಣಗಳಾಲು ಜಾಟರಾಗ್ನಿ ಇಂದ್ರ ಆದಿ ಶಬ್ದದಿಂದ ವಸು ಮೊದಲಾದ ಪರಮಾತ್ಮನಿಗೆ ಶರೀರಭೂತಗಳಾಗಿ ವಿಶೇಷಣಗಳಾಗಿರುವ ಮೂಲಕವಾಗಿ ಇವನಕ್ಕೆ ಐಕಾಂತ್ಯ ವಿರೋಧಂ ವಾರಾದೆ. ಈ ನಿತ್ಯ ನೈಮಿತ್ಯಗಳನ್ನ ಯಥಾಶಾಸ್ತ್ರಂ ಯಥಾವಿಧಿ ಅನುಷ್ಠಿಸುವವನಿಗೆ ಐಕಾಂತ್ಯಕ್ಕೆ ಭಂಗ ಬರೋದಿಲ್ಲ. ವೈಶ್ವದೇವದಲ್ಲಿ ನಾವು ಎಲ್ಲ ದೇವತೆಗಳಿಗೂ ಕೊಡ್ತೇವೆ ಹವಿಸನ್ನ. ಏ ಶ್ವಾನಾಹ ನಾಯಿಗಳಿಗೆ ಹವಿಸಿದೆ ಅಲ್ಲಿ ಕೊಡೋದು. ಈ ವಾಯವ್ಯ ಬೇರೆ ಬೇರೆ ದಿಕ್ಕುಗಳಲ್ಲಿರುವಂತಹ ಕಾಗೆಗಳು ಇವೆಲ್ಲ ತೃಪ್ತಿ ಕೊಡ್ಬೇಕಾದ್ರೆ ಭೂತ ತೃಪ್ತಿ ಅಂದ್ರೆ
ಎಲ್ಲದರಲ್ಲೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಆ ಭಾವ ಅಲ್ಲಿ. ಈಗ ಕಾಗೆ ರೂಪದಲ್ಲಿ ಅವನು ಬಂದ, ಓಹೋ ನಮ್ಮ ಪಿತೃಗಳು ಬಂದ್ರು ಇಲ್ಲಿ, ಅವ್ರು ಇದ್ ಮಾಡ್ತಾರೆ ಅಲ್ಲ. ಶಾಸ್ತ್ರದಲ್ಲಿ ವಿಧಿ ಇದೆ ಅವುಗಳಿಗೆ. ವಾಯಸಂ ಪಿಂಡಂ ದದ್ಯಾತ್, ಯಾವ್ದು ಬೇರೆ ಕೊಟ್ಟಂಗಾಯ್ತಲ್ಲ ಅಂದ್ರೆ ಇಲ್ಲ, ಅವನ ಆರೋಪದಲ್ಲಿ ಪಿತೃದೇವತೆಗಳ ಬೂದ ಇದರಲ್ಲಿ. ಈಗ ಸ್ವಹ ವಿಶ್ವೇಭ್ಯೋ ದೇವೇಭ್ಯ ಸಗ್ಗಸ್ರಾವ ಭಾಗ್ಯ ಸಂಸ್ರಾವ ಹೋಮ ಅಂತ ಕಡೆಯಲ್ಲಿ 2 ತುಪ್ಪ ಇದರಲ್ಲಿ ಇತರ ದ್ರವ್ಯ ಪ್ರಧಾನ ದ್ರವ್ಯದಿಂದ ತುಪ್ಪವನ್ನು ತಗೊಂಡು ಒಟ್ಟಿಗೆ ಬಿಡುವಂತಹದ್ದು. ವಿಶ್ವೇಭ್ಯೋ ದೇವೇಭ್ಯೋ ಸಗ್ಗಸ್ರಾವ ಭಾಗೇಭ್ಯ, ಇದನ್ನ ಮಮ ವಿಶ್ವೇ ದೇವತೆಗಳಿಗೆ ಈ ಹವಿಸ್ಸು. ಮತ್ತೆ ಬೇರೆ ಆಗ್ಲಿಲ್ವಾ? ಅಲ್ಲ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಆ ರೀತಿ ನಡೆಸು ಅಂತ. ಕಡೆಯಲ್ಲಿ ವಿಷ್ಣುಗೆ, ಮೊದಲಲ್ಲಿ ಅಗ್ನಿಗೆ ಹವಿಸ್ಸನ್ನು ಕೊಡುವಂತ. ಅಗ್ನಿಂ ಪ್ರಥಮಂ ಯಜೇತ್, ಕಡೆಯಲ್ಲಿ ಪ್ರಜಾಪತಿ ನತ್ವದೇತಾನ್ಯನ್ಯೋ ವಿಶ್ವ ಜಾತಾನಿ ಪರಿತಾ ಬಭುವಾಯಿತ್ ಕಾಮಸ್ತೇಜೋಮಸ್ತನ್ನೋಸ್ತವ ಯಜ್ಞಸ್ಯಾಮ ಪತಯೋರಯೀಣ ಇದಂ ವಿಷ್ಣು ವಿಚಕ್ರಮೇ ತ್ವೇದಾನಿ ಯದೇ ಪದಂ ಸಮುಢಮಸ್ಯ ಭಾಗಂ ಸುರೇ ವಿಷ್ಣವ ಇದನ್ನ ಮಮ ವಿಷ್ಣು ತ್ವಂ ನೋ ಅಂತಮ ಶರ್ಮ ಯಚ್ಚ ಸಹಂತ್ಯ ಪ್ರತೆ ಧಾರ ಉತ್ಸಂದುಹೃತೆ ಅಕ್ಷಿತಂ ವಿಷ್ಣವೇ ಸ್ವಾಹ. ಇದು ಆಯುಷ್ಯ ಹೋಮದಲ್ಲಿ ಯೋ ಬ್ರಹ್ಮ ಬ್ರಹ್ಮಣ ಉಜ್ಜಾರ ಈಶಾನಾಯ ಇದನ್ನ ಮಮ ದಾಕ್ಷಾಯಿಣಿಭ್ಯ ಇದನ್ನ ಮಮ ವಸ್ವಾದಿಭ್ಯ ಇದನ್ನ ಮಮ ಎಲ್ಲ ಹೇಳ್ಬಿಟ್ಟು ಕಡೆಯಲ್ಲಿ ವಿಷ್ಣುಗೆ ಆಯುಷ್ಯ ಹೋಮ ಮಾಡಬಾರ್ದು ಅಂತ ಎಲ್ಲಿದೆ? ಕಡೆಯಲ್ಲಿ ಯಾರಿಗೂ ಹೋಯ್ತು ಹವಿಸೋದು? ಅಪಮೃತ್ಯು ಬರದೇ ಇರುವುದಕ್ಕೆ ಶಿವ ರೂಪದಲ್ಲಿ ಈಶಾ ಅವನ ರೂಪದಲ್ಲಿ ಭಗವಂತ ಅಲ್ಲಿ ಅನುಗ್ರಹಿಸುವಂತಹದ್ದು ನಮಗೆ ಅಪಮೃತ್ಯು ಬರದಲ್ಲಿ. ಅಪನುದ್ಯ ಘೋರ, ಎಷ್ಟು ಸುಂದರವಾಗಿದೆ ಆ ಮಂತ್ರಗಳು ಒಂದೊಂದು ಕೂಡ. ಸೊ ಪ್ರಧಾನವಾಗಿ ಯಾರು ಉಪಾಸಿ ದೇವತೆ? ನೀವು ಸಂಕಲ್ಪದಲ್ಲಿ ಏನ್ ಹೇಳಿದ್ರಿ? ಭಗವದ್ ಭಾಗವತ ಆಚಾರ್ಯ ಪಿತೃ ಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧ್ಯರ್ಥಂ ಆಯುಷ್ಯ ಹೋಮಂ ಕರಿಷ್ಯೆ ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ. ಇಲ್ಲಿ ಈ ದೇವತಾಂತರದ್ದು ಸ್ಪರ್ಶ ಬರುತ್ತಾ? ಖಂಡಿತ ಇಲ್ಲ. ಹಾಗೆ ಯಾವುದು ಯಾವುದಲ್ಲ ಅನ್ನೋದನ್ನ ತಿಳಿಬೇಕು. ಇವನಕ್ಕೆ ಐಕಾಂತ್ಯ ವಿರೋಧಂ ವಾರಾದೆ, ಈ ನಿತ್ಯ ನೈಮಿತ್ತಿಕಗಳನ್ನ ಯಥಾಶಾಸ್ತ್ರಂ ಯಥಾವಿಧಿ ಹೇಗಿದ್ಯೋ ಹಾಗೆ ನಡೆಸಬೇಕು, ಮನಸ್ಸಿಗೆ ಬಂದಂಗಲ್ಲ. ಯೋ ಅಯಥಾ ದೇವ ಯಜನಂ ಕರೋತಿ ಪಾಪೀಯಾನ್ ಭವತಿ, ಯೋ ಯಥಾ ದೇವತಂ ವಸೀಯಾನ್ ಭವತಿ. ಹೇಗೆ ಹೇಳಿದ್ಯೋ ಹಾಗೆ. ಯಾರು ಹೇಳಿರೋದು? ಇದೆಲ್ಲ ಒಬ್ಬೊಬ್ಬರಿಗೂ ಅಷ್ಟೇ. ಋಗ್ವೇದಗಳಿಗೆ ಆಶ್ವಲಾಯನ ಬರೆದಿಟ್ಟಿದ್ದಾರೆ ಸೂತ್ರ, ಯಜುರ್ವೇದಿಗಳಿಗೆ ಆಪಸ್ತಂಭ ಸೂತ್ರ, ಸಾಮವೇದಗಳಿಗೆ ಜೈಮಿನಿ, ಅಥರ್ವಣಕ್ಕೆ ಪೈಲ. ಈಗ ಒಂದೊಂದೇ ಇದೆ. ವ್ಯಾಸರು ಒಬ್ಬೊಬ್ಬರಿಗೂ ಉಪದೇಶ ಮಾಡ್ಬೇಕಾರೆ ಅವರು ಬರೆದ್ರು ಗೃಹ್ಯ ಸೂತ್ರಗಳು, ಧರ್ಮಶೂತ್ರಗಳು, ಶುಲ್ಭ ಸೂತ್ರಗಳು, ಕಲ್ಪ ಸೂತ್ರಗಳು, ಅದರಲ್ಲೆಲ್ಲ ಬೇರೆ ಬೇರೆ ವಿಭಾಗಗಳಿದೆ. ಕಲ್ಪಸೂತ್ರಗಳು ಸಂಸ್ಕಾರಗಳನ್ನು ನಡೆಸೋದು ಹೇಳುತ್ತೆ. ಮನುಷ್ಯನಾಗಿ ಹೇಗಿರ್ಬೇಕು ಅನ್ನೋದಕ್ಕೆ ಹೇಳುವಂತದ್ದು ಧರ್ಮಶಾಸ್ತ್ರ, ಅದು ಕೂಡ ಸೂತ್ರ, ಅದ್ರಲ್ಲಿ ಬರುತ್ತೆ. ಹಿಂಗಿರ್ಬೇಕು, ಇನ್ನೊಬ್ಬನ ಹಣವನ್ನ ಬಯಸ್ಬೇಡ, ಮಾಗೃದ ಕಸ್ಯ ಸ್ವಿಜ್ಜನ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಕೂಡ ಅವರಿಗೆ, ಯಾರು ಒಡೆಯ ಪರಬ್ರಹ್ಮ ಅವನಿಗೆ ಸೇರಿದ್ದು. ಯತ್ ಕಿಂಚಿತ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ವಂಜಿತಾಃ ಮಾಗೃದ ಕಸ್ಯ ಸಿದ್ಧನಂ. ಎಷ್ಟು ಸುಂದರವಾದ ಸಂದೇಶ ಈಶಾವಾಸ್ಯ ಉಪನಿಷತ್ತಿನ ಮೊದಲನೇದು. ಕಡೆ ಮಂತ್ರ ಅಗ್ನೇನಯ ಸುಪತಾರಾಯೇ ಅಸ್ಮಾನ್. ಪ್ರಾಣ ವಿದ್ಯೆ, ವೈಶ್ವಾನರ ವಿದ್ಯೆ, ಪ್ರತರ್ಧನ, ಮಧುವಿದ್ಯೆಗಳು ಶಾಸ್ತ್ರದಲ್ಲಿ ಪ್ರೋಕ್ತಗಳಾದಂತಹ ಬ್ರಹ್ಮ ವಿದ್ಯೆಗಳು. ಇವುಗಳ ವಿಚಾರ ಹಿಂದಿನ ಪುಟಗಳಲ್ಲಿ ಉತ್ಪಾದಿತವಾಯಿತು. ಇವುಗಳಲ್ಲಿ ಹೇಗೆ ಅನ್ಯ ದೇವತಾ ಸಂಬಂಧ ಇಲ್ಲವೋ ಹಾಗೆಯೇ ನಿತ್ಯ ನೈಮಿತ್ತಿಕಗಳು ಕೂಡ ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟು ಅವಶ್ಯಕವಾಗಿ ಅನುಷ್ಠಿಸಲ್ಪಡತಕ್ಕವುಗಳಾದ್ರಿಂದ ಅವುಗಳ ಅನುಷ್ಠಾನದಲ್ಲೂ ದೇವತಾಂತರ ಸ್ಪರ್ಶ ಕಾರಣವಿಲ್ಲ. ಈ ಒಂಟಿಕೊಪ್ಪಲ್ದು ಪಂಚಾಂಗ ಮಹಾತ್ಮೀಯರು ತಂದ್ರು, ಅದ್ರದ್ದೆಲ್ಲ ಒಂದ್ಸಲಿ ನೋಡ್ಬಿಟ್ಟು ಒಂದು ಲಿಸ್ಟ್ ಇದ್ರಲ್ಲಿ ಮಾಡೋಣ ಅಂತ. ಏನ್ ಬಹಳ ಸುಂದರವಾದ ಅಂದ್ರೆ ವರ್ಷದಲ್ಲಿ ನಡೆಸೋ 96 ಶ್ರಾದ್ದಗಳ ಬಗ್ಗೆ ತಿಳಿಸಿದ್ದಾರೆ. ಅನ್ವಷ್ಟಕ, ಅಷ್ಟಕ, ವೈಧೃತಿ, ಯಾವ್ಯಾವತ್ತು ಬರುತ್ತೆ ಡೇಟು ಎಲ್ಲ 96 ಒಂದು ವರ್ಷದಲ್ಲಿ. ಎಲ್ಲವೂ ಕೂಡ ದರ್ಶ ಶ್ರಾದ್ದ, ಶಕ್ತಿ ಇದೆಯಾ 3 ಜನ ಬ್ರಾಹ್ಮಣ ಕರೆದ್ಬಿಟ್ಟು ಆವಾಗಲೆಲ್ಲ ಎಲ್ಲ ದಿವಸನೂ ಹಾಕಿ. ಅಮಾವಾಸ್ಯೆ 12 ಸಂಕ್ರಮಗಳು, ಗ್ರಹಣ ಕಾಲದ್ದು,
ಮಹಾಲಯದಲ್ಲಿ 15 ದಿವಸ, ಅಷ್ಟಕ ಅದರ ಹಿಂದೆ ಅನ್ವಷ್ಟಕ ಅಂತ, ಅದರ ಹಿಂದಿನ ದಿವಸ, ಮುಂದಿನ ದಿವಸ. ಬಹಳ ಸುಂದರವಾದದ್ದು. ನಮ್ ಗುರುಗಳು ಹೇಳ್ತಾ ಇದ್ರು, ಮಹಾಭಾರತದಲ್ಲಿ ಇದ್ದರೆ ಈ 96 ಶ್ರಾದ್ದಕ್ಕೆ ತರ್ಪಣ ಬಿಟ್ಬಿಟ್ಟು ಮೋಕ್ಷ ಪಡೆದ ಅವನು. ಮಾಡಿದ್ದೇನು ಪಿತೃದೇವತೆಗಳಿಗೆ ತರ್ಪಣ, ಪ್ರಪತಿ ಮಾಡೋದು ಅವನು ಇಲ್ಲ. ಆದ್ರೆ ಮೋಕ್ಷಕ್ಕೆ ಅವನಿಗೆ ಕಾರಣ ಇದ್ರ ಸಿಗೋಕ್ಕ ಸಾಧ್ಯವಾಯಿತು. ಯಾಕೆಂದ್ರೆ ಪಿತೃರೂಪಿಯಾದ ಭಗವಂತನಿಂದ ಅದು ಯಜ್ಞೋ ವೈ ವಿಷ್ಣು. ಹೀಗೆ ನಿತ್ಯ ನೈಮಿತ್ತಿಕಗಳನ್ನ ಯಥಾಶಾಸ್ತ್ರಂ ಯಥಾ ವಿಧಿ ಅನುಷ್ಠಿಸಿದ್ರೆ ಪರಮೈಕಾಂತ್ಯ, ಭಗವಂತನಿಗೆ ನಾರಾಯಣನಿಗೆ ನಾವು ಕಿಂಕರನು ಅನ್ನೋದಕ್ಕೆ ಭಂಗ ಬರೋದಿಲ್ಲ. ಪ್ರಾಣ ವೈಶ್ವಾನರ ಇವುಗಳಲ್ಲೆಲ್ಲ ಹೇಳಿದ್ದು. ಮತ್ತೆ ಮುಂದಕ್ಕೆ ನಿತ್ಯ ನೈಮಿತ್ತಿಗಳು ಶಾಸ್ತ್ರ ವಿಧಿಸಲ್ಪಟ್ಟು ಅವಶ್ಯಕವಾಗಿ ಅನುಷ್ಠಿಸಲ್ಪಡತಕ್ಕವುಗಳಾದ್ದರಿಂದ ಅವುಗಳ ಅನುಷ್ಠಾನದಲ್ಲೂ ಕೂಡ ದೇವತಾಂತರದ ಸ್ಪರ್ಶ ಕಾರಣವಿಲ್ಲ. ಮೇಲಿನ ಬ್ರಹ್ಮವಿದ್ಯೆಗಳಲ್ಲಿ ಅವುಗಳು ವಿಶೇಷಣಗಳಾಗಿ ಅವುಗಳಿಂದ ಸೇರಿದ ವಿಶೇಷವೇ ಉಪವಾಸವಾಗಿರುವುದರ ಮೂಲಕ ಐಕಾಂತ್ಯ ಹಾನಿ ಹೇಗೆ ಇಲ್ಲವೋ ಹಾಗೆಯೇ ಈ ನಿತ್ಯ ನೈಮಿತ್ತಿಕ ಅನುಷ್ಠಾನಗಳಲ್ಲೂ ಕೂಡ ಸೂರ್ಯ, ಅಗ್ನಿ, ಬ್ರಹ್ಮ, ಇಂದ್ರಾದಿ ವಿಶೇಷಣಗಳಿಂದ ಕೂಡಿದ ವಿಶೇಷನಾದ ಪರಮಪುರುಷನೇ ಆರಾಧ್ಯನಾಗೋದರಿಂದ ದೇವತಾಂತರದ ಸ್ಪರ್ಶ ಇಲ್ಲ ಎಂಬ ಭಾವ. ಒಬ್ಬನು ಕಂಚುಕವನ್ನು ಧರಿಸುವುದರ ಮೇಲೆ ಹಾರವನ್ನು ಸಮರ್ಪಿಸಿದರೆ ಅದು ವಿಶೇಷಣವಾದ ಕಂಚುಕಕ್ಕೆ ಹೇಗೆ ಅಲ್ಲದೆ ಆತನ ಆತ್ಮ ಹೇಗೆ ತೃಪ್ತಿಯನ್ನು ಹೊಂದುತ್ತೋ ಹಾಗೆಯೇ ಇಲ್ಲೂ ಈ ವಿಶೇಷಣಗಳಾದ ಅನ್ಯ ದೇವತೆಗಳಿಗೆ ಸಂಬಂಧಿಸುವುದಿಲ್ಲ ಎಂಬ ಭಾವ. ನೋಡಿ, ಬಹಳ ಸುಂದರವಾಗಿದೆ. ಈಗ ಒಂದು ಮಾಲೆಯನ್ನ ಒಬ್ಬರಿಗೆ ಸಮರ್ಪಣೆ ಮಾಡಿದ್ರು. ಅವನು ಮಾಡಿದ್ ಯಾವ್ದಕ್ಕೆ? ಶರೀರಕ್ಕೆ. ಸಂತೋಷ ಪಟ್ಟವನು ಯಾರು? ಓಹ್, ನನ್ನನ್ನ ಸನ್ಮಾನಿಸಿದ್ರು ಅಂತ. ಅಲ್ಲಿ ಒಳಗಡೆ ಇರೋ ಆತ್ಮನಿಗೆ. ಇವನು ನೇರವಾಗಿ ಹಾಕಿದ್ ಯಾರಿಗೆ? ಜೀವಾತ್ಮನಿಗೆ ಅಂತ. ಹೇಗೆ? ಶರೀರದ ಮುಖಾಂತರ. ಇಲ್ಲ ನೋಡಿ, ನಿಮ್ಗಲ್ಲ ಇದು, ನೀವು ಆತ್ಮ ಬೇರೆನಲ್ಲ, ನಿಮ್ ಶರೀರಕ್ಕೆ ಮಾತ್ರ ಪೂಜೆ ಮಾಡಕ್ ಹಾಕಿದೀವಿ. ಹಾಗೆ ಬರುತ್ತೇನೋ? ಆ ರೀತಿನಲ್ಲಿ ಎಲ್ಲರಿಗೂ ಅಂತ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನ ಸರ್ವ ಆತ್ಮ. ಈ ಭಾವದಿಂದ ನೀವು ಯಾರಿಗೆ ಪೂಜೆ ಮಾಡಿದ್ರು ಕೂಡ ಅದು ಐಕಾಂತಿಕ ದೋಷ ಬರಲ್ಲ. ಯಾಕೆಂದ್ರೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಓ, ನಾನು ಬರೀ ಸುಬ್ರಹ್ಮಣ್ಯಂಗೋ ಇಲ್ಲ ಇವನಿಗೋ ರಾಘವೇಂದ್ರ ಸ್ವಾಮಿಗೋ ನಮಸ್ಕಾರ ಮಾಡ್ತೀನಿ ಅಂತ ಅನ್ಕೊಂಡು ಹೋದ್ರೆ, ಇಲ್ಲ ಅವ್ರು ಇನ್ನೇನೋ ನನಗೆ ವಿಶೇಷವಾದ ಫಲ ಕೊಡ್ತಾರೆ, ಫಲದಲ್ಲಿ ಆಸೆ ಇಟ್ಟು ಕಾಮ್ಯ ಕರ್ಮಗಳನ್ನ ಇವುಗಳನ್ನ ನಡೆಸಿದ್ರೆ ಇವೆಲ್ಲ ನಮ್ಮ ಸ್ವರೂಪಕ್ಕೆ ವಿರೋಧವಾಗಿರುತ್ತೆ. ನಾವು ಒಪ್ಕೊಂಡಿರೋದು ನಮಗೆ ಇನ್ನು ಈ ಹುಟ್ಟು ಸಾವು ಇನ್ನೊಂದು ಬೇಡ, ಇನಿ ಪಿರವಿ ಯಾನ್ ವೇಂಡೆ, ಇನ್ನೊಂದು ಜನ್ಮ ಹುಟ್ಟಬೇಕಾ, ಇನ್ನೊಂದಷ್ಟು ದೊಡ್ಡ ಮನೆ ಕಟ್ಟಬೇಕಾ, ಇನ್ನೊಂದಷ್ಟು ಭೋಗಗಳನ್ನ ಅನುಭವಿಸ್ಬೇಕಾ? ಅವ್ಯಾವುದು ಇಲ್ವಲ್ಲ. ಈ ಶರೀರ ಏತದ್ ದೇಹಾವಸಾನೇಮ ತ್ವತ್ಪಾದ ಪ್ರಾಪಯ ಸ್ವಯಂ. ಈ ಶರೀರ ಬಿಟ್ಟ ಕ್ಷಣ ನಿನ್ನನ್ನು ತಲುಪಿಸ್ಬಿಡೋ. ಇರೋಷ್ಟು ದಿವಸ ನಾನ್ ಕರ್ಮ ಏನಿದೆಯೋ ಅದ್ರ ಪ್ರಕಾರ ಬರ್ಲಿ. ಯದ್ಯದ್ ಭವ್ಯಂ ಭವತು ಭಗವಾನ್ ಪೂರ್ವ ಕರ್ಮಾನುರೂಪ. ಆದ್ರೆ ಇರೋಷ್ಟು ದಿವಸ ನಿನ್ನ ನೆನಪು, ನಿನ್ನ ಕೈಂಕರ್ಯ ಅದು ದೂರ ಆಗದಿರಲಿ. ಮಾಡುವುದೆಲ್ಲ ನಿನಗೆ ಅನ್ನುವ ಬುದ್ಧಿ ನನಗೆ ಸದಾ ಇರುವಂತೆ ಅನ್ನುವುದು. ನಿರಂತರಂ ನೀನೈಪದಾಹ ನೀನೈಕ ವೇಂಡುಮೆ. ಸದಾ ನಾನು ನಿನ್ನನ್ನೇ ನೆನೆಸುವಂತೆ ನೀನು ಸಂಕಲ್ಪಿಸೋ ಭಗವಂತ. ನಾ ಮಾಡಿದ್ದೆಲ್ಲ ನಿನಗೆ ಸಮರ್ಪಣ. ಅದು ನನಗೆ ಅಭ್ಯಾಸ ಆಗ್ಲಿ. ಏನೋ ಆಗಿದ ತಕ್ಷಣ ಕೃಷ್ಣ ತವಾರ್ಪಣಂ ಅಂತ ಹೇಳುವಂತ ಬುದ್ಧಿ ನೀನು ನನಗೆ ಕೊಡು. ಇದು ಪ್ರಾರ್ಥನೆ ಮಾಡಬೇಕಾದ್ದು. ಪರತ್ವ ಬುದ್ಧಿಯಂ, ಸಾಮ್ಯ ಬುದ್ಧಿಯಂ, ಸ್ವನಿಷ್ಠತ್ವ ಬುದ್ಧಿಯಂ, ಆರಾಧ್ಯತ್ವ ಬುದ್ಧಿಯಂ, ಫಲಪ್ರದತ್ವ ಬುದ್ಧಿಯಂ. ಹೀಗೆ 5 ವಿಧ ಬುದ್ಧಿಯು ಕೂಡ ಪರಮೈಕಾಂತಿತ್ವಕ್ಕೆ ಬಾಧಕಗಳು ಎಂದು ಇಲ್ಲಿ ಹೇಳಲ್ಪಟ್ಟಿತು. ಸ್ವನಿಷ್ಠತ್ವ, ನಾನೇನೋ ಇದೊಂದು ಮಾಡ್ಬಿಟ್ರೆ, ಇದೊಂದು ಜಪ ಹೆಚ್ಚಿಗೆ ಮಾಡ್ಬಿಟ್ರೆ ನನಗೇನೋ ಸಿದ್ಧಿ ಸಿಗುತ್ತೆ, ನಾನು ಇನ್ಯಾರ ಮೇಲೋ ಏನ್ ಬೇಕಾದ್ರು ನಾನು ಹೇಳಿದ್ದೆಲ್ಲ ಎಲ್ಲ ಸರಿಯಾಗಿ ನಡೆಯುತ್ತೆ. ಇವೆಲ್ಲ ಹುಚ್ಚುತನ ಅಲ್ವೇ? ಇವೆಲ್ಲ ಬಾಧಕಗಳು ಅಂದ್ರು. ನಿತ್ಯ ನೈಮಿತ್ತಿಕ ಅನುಷ್ಠಾನಗಳಿಂದ ಪ್ರಪನ್ನಿಗೆ ಐಕಾಂತ್ಯ ಭಂಗವಿಲ್ಲ ಎಂದು 2 ವಿಧವಾಗಿ ಉಪಪಾದಿಸಿ ಹೇಳಿದ್ರು. ಒಂದು, ನಿತ್ಯ ನೈಮಿತ್ತಿಕಗಳ ಅನುಷ್ಠಾನದಲ್ಲಿ ಬರುವ ಸೂರ್ಯ, ಅಗ್ನಿ, ವೈಶ್ವಾನರ, ಇಂದ್ರ ಮೊದಲಾದ ಶಬ್ದಗಳು ಜೈಮಿನಿ ಆಚಾರ್ಯರ ಅಭಿಪ್ರಾಯದ ರೀತಿಯ ವ್ಯುತ್ಪತ್ತಿ ಮೂಲಕ ಪರಮ ಪುರುಷನೇ ಹೇಳಲ್ಪಡುವ ಭಾವನೆಯಿಂದ ಐಕಾಂತ್ಯಕ್ಕೆ ಹಾನಿ ಇಲ್ಲ. ಬ್ರಹ್ಮಸೂತ್ರದಲ್ಲಿ ಬರುತ್ತೆ ಜೈಮಿನಿ
ಎರಡನೇದು ಇಲ್ಲಿ ಉಚ್ಚರಿಸಲ್ಪಡುವ ಸೂರ್ಯ, ಅಗ್ನಿ, ವೈಶ್ವಾನರ, ಬ್ರಹ್ಮ, ರುದ್ರ ಇಂದಾದಿ ದೇವತೆಗಳಲ್ಲ, ಪರಮಾತ್ಮನಿಗೆ ಶರೀರವಾಗಿ ಅವರಿಗೆಲ್ಲ ಪರಮಾತ್ಮನೇ ಆತ್ಮವಾದ್ದರಿಂದ ಶರೀರಕ್ಕೆ ಮಾಡಿದ ಉಪಚಾರಗಳು ಶರೀರಕ್ಕಲ್ಲದೆ ಆತ್ಮವಿಗೆ ಸಲ್ಲೋದ್ರಿಂದ ಆತನೇ ಪ್ರೀತನಾಗೋದ್ರಿಂದಲೂ ಐಕಾಂತಕ್ಕೆ ಭಂಗವಿಲ್ಲ ಅಂತ ಹೇಳುದು. ಆದ್ದರಿಂದ ನಿತ್ಯ ನೈಮಿತ್ತಿಕಗಳು ಅವಶ್ಯವಾಗಿ ಅನುಷ್ಠೇಯಗಳು, ಬಿಟ್ಟರೆ ಪ್ರತ್ಯವಾಯ ಅಂದ್ರೆ ಡಿಫಾಲ್ಟರ್. ಮಾಡಿದ್ರೆ ಪುಣ್ಯ ಬರುತ್ತೆ, ನಿನ್ಗೆ ಇನ್ನೊಂದು ಲೋಕ ಸಿಗುತ್ತೆ ಅಂತಿಲ್ಲ. ಯಾಕೆಂದ್ರೆ ಇದು ಆಜ್ಞಾ ಕೈಂಕರ್ಯಗಳು. ಬ್ರಾಹ್ಮಣನಾಗಿ ಹುಟ್ಟಿದೀಯಾ ಆ ಪ್ರಯಾಣ ಅಂತ ಮರಣದ ಕಡೆ ಉಸಿರಿರೋ ತನಕನೂ ನಿನ್ನ ಮಾಡಬೇಕು, ಅದು ನಿನ್ನ ವಿಧಿ ನಡೆಸ್ಬೇಕು. ಭಗವಂತ ಪ್ರೀತನಾಗ್ತಾನೆ, ನಮ್ಮ ಪಾಪದ ಹೊರೆಯನ್ನು ಕಡಿಮೆ ಮಾಡ್ತಾನೆ. ಪ್ರತಿದಿನ ಪ್ಯೂರಿಫಿಕೇಶನ್ ಪ್ರೋಸೆಸ್. ಪ್ರತಿದಿನ ಪಾತ್ರೆ ಅಡಿಗೆ ಮಾಡಿದ್ದು ಹಂಗೆ ಇಟ್ರೆ ಏನಾಗುತ್ತೆ, ವಾಸನೆ ಬರುತ್ತೆ. ಮುಸುರೆ ಎಲ್ಲ ಪ್ರತಿದಿನನು ತೊಳಿಬೇಕು, ಮುಸುರೆ ತೊಳೆಯಬೇಕು. ಹಾಗೆ ಮನಸ್ಸಿನ ಮುಸುರೆ ತೊಳಿಬೇಕು. ಹೇಗೆ? ಸಂಧ್ಯಾವಂದನೆ ಮಾಡೋದ್ರಿಂದ. ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಪದೇಶ್ಚ ಮನ್ಯುಕೃತೆಭ್ಯ ಪಾಪೇಭ್ಯೋ ರಕ್ಷಂತ ಯದ್ರಾತ್ರಿಯ ಪಾಪಂ ಅಕಾರ್ಷಂ ಮನಸ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ ರಾತ್ರಿ ಸ್ತದವಲಂಬತು ಯತ್ ಕಿಂಚ ದುರಿತಂ ಮೈ ಇದಮಹಂ ಮಾಂ ಅಮೃತ ಯೋನು ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ. ಶರೀರ ಆತ್ಮ ಎರಡಕ್ಕೂ ಶುದ್ಧಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಮಾಡಿ ರೌಂಡ್ ದಿ ಕ್ಲಾರ್ಕ್. ತಮೋಗುಣ ರಜೋಗುಣಗಳು ಬರದಂತೆ ಸತ್ವಗುಣದಲ್ಲಿ ಇದ್ದು ಭಗವಂತನ ಕೈಂಕರ್ಯ ನಾ ಮಾಡೋದೆಲ್ಲ. ಆ ರೀತಿ ಪ್ರಚೋದನೆಯನ್ನು ಕೊಟ್ಟು ನಡೆಸುವಂತೆ ಮಾಡೋದು ಯಾವುದು? ಅದಕ್ಕಾಗಿ ನಿತ್ಯ ನೈಮಿತ್ತಿಕಗಳು ಅವಶ್ಯಕ. ಇದರಲ್ಲಿ ಐಕಾಂತ್ಯ ಭಂಗ ಅನ್ನೋದು ಬರೋದಿಲ್ಲ. ಅದೇ ಅದನ್ನು ಬಿಟ್ಟರೆ ಮಾತ್ರ ಸಂಧ್ಯಾವಿಹೀನ ಅಶುಚಿಹಿ ನಿತ್ಯಂ ಅನರ್ಹ ಸರ್ವ ಕರ್ಮಸು, ಎಲ್ಲ ಕೆಲಸಕ್ಕೆ ಅನ್ಫಿಟ್. ಈಸ್ ಅನ್ಫಿಟ್. ಏನನ್ನು ಮಾಡೋಕ್ಕೂ ಅವನಿಗೆ ಯೋಗ್ಯತೆ ಬರೋಲ್ಲ. ಪೂರ್ವಾಚಾರ್ಯರ ಸಂಪ್ರದಾಯ ಅನುಷ್ಠಾನಾಭ್ಯಾಂ ದೃಢೀಕರೋತಿ. ಪೂರ್ವಾಚಾರ್ಯರ ಅನುಷ್ಠಾನವನ್ನ ಇಲ್ಲಿ ದೃಢೀಕರೋತಿ. ವಂಗಿಪುರತ್ತ ನಂಬಿಯೋಂ ಪ್ರಪನ್ನನಕ್ಕೆ ಅಹೋರಾತ್ರ ಕೃತ್ಯಮಾನ ಭಗವತ್ ಸಮಾರಾಧನத்தை சொல்லுவிழந்து ಒಂದು ಗಾಯತ್ರಿ ಜಪ ಪರ್ಯಂತಂ ಮಂತ್ರ ಆಚಮನ ಪೂರ್ವಕಂ ಸಾಧ್ಯಂ ಕರ್ಮಾಖಿಲಂ ಸಾಧು ಸಮಾಪ್ಯ ಚಯಥಾವಿಧಿ. 2 ಸಮಿದಾಜ್ಯಾದಿಭಿರ್ದ್ರವ್ಯೈಃ ಮಂತ್ರೈರಪಿ ಯಥೋದಿತೈಃ ಹುತ್ವಾಗ್ನಿ ಅಗ್ನಿಹೋತ್ರಾದೋ ಉಕ್ತಂ ಕಾಲಂ ಅವಿಕ್ಷಪನ್. 3ನೇದು ತಥೋ ಮಾಧ್ಯಂದಿನಂ ಕರ್ಮ ಸ್ವೋದಿತಂ ಶ್ರುತಿ ಚೋದಿತಂ ಸ್ನಾನಾದಿ ಬ್ರಹ್ಮಯಜ್ಞಾಂತಂ ಕೃತ್ವಾ ಖಲು ಮತಂದಿತಃ ಅತಂದ್ರಿತಃ. ರಾಮತ್ ಬಿಟ್ಟೋಗಿದೆ ಅತಂದ್ರಿತಃ ಎನ್ನು. 4ನೇದು ಹೋಮಂ ಪಿತೃಕ್ರಿಯಾಂ ಪಶ್ಚಾತ್ ಅನುಯಾಗಾದಿ ಕಮ್ಯತ. ಅನುಯಾಗ ಅಂದ್ರೆ ಏನು ಹಿಂದೆ ಹೇಳಿದ್ದೆ ನಾನು. ಊಟ ಮಾಡೋದು. ಬಾಹ್ಯಯಾಗ ಭಗವಂತನಿಗೆ ಆರಾಧನೆ ಮಾಡಿದ್ದು, ಅಡಿಗೆ ಮಾಡಿದ್ದು ಭಗವಂತನಿಗೆ ನಿವೇದನ ಮಾಡಿ ಕೂತ್ಕೊಂಡು ಪರಿಶೇಚನೆ ಮಾಡಿ ಅದಕ್ಕೆ ಮತ್ತೆ ಸಪರೇಟ್ ಅಲ್ಲಿ ತುಪ್ಪ ಹಾಕಿತ್ತಲ್ಲ ಅಂದ್ರೆ ಇಲ್ಲಿ ಅಭಿಗಾರ್ಯ ಪ್ರಾಣಾಹುತಿ ನೀವು ಕೊಡ್ತಾ ಇರೋದು. ಅಲ್ಲಿ ಭಗವಂತ ಸಾಲಿಗ್ರಾಮ ರೂಪಿಯಾಗಿ ಮಾಡಿದ ಆರಾಧನೆ ಅದು ಭಗವದ್ ಆರಾಧನೆ. ಆ ಭಗವತ್ ಪ್ರಸಾದ ಸ್ವೀಕಾರ ಮಾಡ್ಬೇಕಾದ್ರೆ ಪರಿಶೇಚನೆ ಮಾಡಿ ಪ್ರಾಣಾಯೇತತು ನಮಮ ಪ್ರಾಣಾಗ್ನಿಹೋತ್ರ. ಅದಕ್ಕಾಗಿ ಅಭಿಗಾರ್ಯ ತುಪ್ಪ ಹಾಕೊಂಡು ಆಮೇಲೇನೆ ಕ್ಷಾರ ಲವಣವರ್ಜ್ಯಂ ಇದು ಅನುಯಾಗ. പിതൃക്രിയാം പശ്ചാത്ത് അനുയാഗാധികമ്യത്തെ എന്നും ഈ പ്രപാരങ്ങളിലെ തത്തൻ മന്ത്രപൂർവകങ്ങളാണ് ವರ್ಣಾಶ್ರಮ ಧರ್ಮங்களை ಅರುಳಿ ചെയ്താർ. ಸಂಪ್ರದಾಯ ಅಂದ್ರೆ ಇದು. ಪೂರ್ವಾಚಾರ್ಯರುಗಳು ಏನ್ ಮಾಡಿ ಸರಿಯಾಗಿ ಆಚರಿಸ್ತಾ ಇದ್ರೋ ಅದನ್ನ ಶ್ರದ್ಧೆಯಿಂದ ಸರಿಯಾಗಿ ತಿಳಿದು ಆಚರಣೆ ಮಾಡೋದು. ಇದರಲ್ಲಿ ಆಪದ್ ಧರ್ಮ ಬೇರೆ, ಸಾಮಾನ್ಯ ಧರ್ಮ ಬೇರೆ. ಇದನ್ನು ತಿಳಿಬೇಕು. ಶ್ರದ್ಧೆ ಇದೆ ಅಂತ ಅಂಧಶ್ರದ್ಧೆಯಿಂದ ಮಾಡೋಕೋದಲ್ಲ. ಇಷ್ಟಕ್ಕೆ ನೋಡೋಣ. ಪೂರ್ವಾಚಾರ್ಯರುಗಳ ಸಂಪ್ರದಾಯ ಅನುಷ್ಠಾನಗಳ ಮೂಲಕ ಇದನ್ನ ದೃಢೀಕರಿಸ್ತಾರೆ. ಹಾಗಾದ್ರೆ ಪೂರ್ವಾಚಾರ್ಯಗಳ ಸಂಪ್ರದಾಯ ಹೇಗೆ? ಸಂಪ್ರದಾಯದ ಬಲ ಉಂಟು ಅಂದರೆ ಕೆಲವು ಪೂರ್ವಾಚಾರ್ಯಗಳು ನಿತ್ಯ ಎಂಬ ಆನ್ನಿಕ ಗ್ರಂಥಗಳನ್ನ ಆಧರಿಸಿ ಅವುಗಳ ಅನುಷ್ಠಾನ ಅವಶ್ಯಕತೆಯನ್ನ ಸ್ಥಾಪಿಸ್ತಾರೆ. ನಿತ್ಯ ಎಂಬ ಆನ್ನಿಕ ಗ್ರಂಥ ಅಂದ್ರೆ ರಾಮಾನುಜವರದ 9ನೇ ಗ್ರಂಥ. ಇದು ನಿತ್ಯ ಗ್ರಂಥನೇ ಅದಕ್ಕೆ ಹೆಸರು. ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋ ತನಕ ಒಬ್ಬ ಶ್ರೀ ವೈಷ್ಣವನಾದವನು ನಡೆಸುವ ಕ್ರಿಯೆಗಳೇನೇನು ಅಂತ ಹೇಳಿದ್ದು 9ನೇ ಕೃತಿ. 5 ಕಾಲಗಳನ್ನು ಮಾಡಿದ್ರು. ಅಭಿಗಮನ, ಉಪಾದಾನ, ಇಜ್ಜಾ, ಸ್ವಾಧ್ಯಾಯ, ಯೋಗ. ಪಂಚಕಾಲ ಪರಾಯಣಾಹ ಸ್ವಸ್ತಿ ವಾಚನದಲ್ಲಿ ಹೇಳ್ತೀವಿ. ಏ ಗ್ರಾಮವಾಸಿನಃ
ಅವರವರ ವರ್ಣಾಶ್ರಮಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ. ಸೌಂದರ್ಯಮಾವದೆ ಸಫಲಮಾವದೆ ಇಂದ ಗ್ರಾಮத்தில் ಆ ತೀರ್ಥ ಸ್ಥಾನದಲ್ಲಿ ಎಷ್ಟು ಸುಂದರವಾಗಿರೋದು ಕೇಳೋಕೆ. ಬ್ರಹ್ಮಚರ್ಯ, ಅವನ ವ್ರತ, ಸಮಿಧಾನ ಎಲ್ಲವನ್ನು ಅವನು ಮಾಡ್ತಾ ಇದ್ದಾನೆ. ಈ ಗ್ರಾಮದಲ್ಲಿರುವಂತಹ ಬ್ರಹ್ಮಚಾರಿಗಳು, ಗೃಹಸ್ಥರು ಅವರಿಗೆ ವಿವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ. ಸೌಂದರ್ಯಮಾವದೆ ಸಫಲಮಾವದೆ. ವರ್ಣಾಶ್ರಮ ಧರ್ಮಗಳು ಬಹಳ ಬಹಳ ಅಗತ್ಯ ಅನ್ನೋದನ್ನ ಎಲ್ಲ ಕಡೆನಲ್ಲೂ ಹೇಳಿದ್ರು. ಸಂಪ್ರದಾಯ ಸಮ್ಯಕ್ ಪ್ರದಾನ, ತಾವು ಸರಿಯಾಗಿ ಅದನ್ನ ತಿಳಿದು ಆಚರಿಸಿ ಮಾಡಿ ಮುಂದಿನ ಜನರೇಷನ್ಗೆ ಈ ರೀತಿ ನಡೆಸಬೇಕು ಅಂತ ಹೇಳಿದ್ರು. ಸುಮ್ನೆ ಏನೇನೋ ನಮ್ಮನೆಯಲ್ಲಿ ಇದು ಸಂಪ್ರದಾಯ ಇಲ್ಲ, ನಮ್ಮ ಒಬ್ಬೊಬ್ಬರಿಗೂ ಒಂದೊಂದು ಸಂಪ್ರದಾಯನ, ಅದು ಸಂಪ್ರದಾಯ ಅಲ್ಲ. ನಮ್ಮನೆಯಲ್ಲಿ ಸಂಪ್ರದಾಯ ಇಲ್ಲ, ಶ್ರೀಮಂತ ಮಾಡೋಲ್ಲ ಯಾರಿಗೂ. ಏನ್ ಅದರ್ಥ? ಮೀನಿಂಗ್ಲೆಸ್ ಅದು. ನಮ್ಮ ಪೂರ್ವಜರಲ್ಲಿ ಯಾರೋ ಒಬ್ಬರು ತಾತನೋ ಮುತ್ತಾತನೋ ಸಿಗರೇಟ್ ಸೇರ್ತಾ ಇದ್ರು. ನಮ್ಮ ಸಂಪ್ರದಾಯ ಎಲ್ಲರೂ ಸಿಗರೇಟ್ ಸೇರಿ ತುಂಬಾ ಶ್ರದ್ಧೆಯಿಂದ ಇದ ಆಚರಣೆ. ಹೀಗೆ ವಿಚಿತ್ರವಾಗಬಾರದು. ಶಾಸ್ತ್ರದಲ್ಲಿ ಸಿದ್ಧವಾಗಿರುವಂತಹದ್ದನ್ನ ಸರಿಯಾಗಿ ನಡೆಸುವಂತದ್ದು. ಏನೇನೋ ಸಂಪ್ರದಾಯಗಳಾಗೋಲ್ಲ. ಸಂಪ್ರದಾಯದ ಹೆಸರಿನಲ್ಲಿ ಏನೇನು ಇಲ್ಲ ಇಲ್ಲ, ಇದು ನಮ್ಮದೇ ಸಂಪ್ರದಾಯವನ್ನೇ. ಏನ್ ನಿಮ್ ಸಂಪ್ರದಾಯ? ಶ್ರುತಿ ಸ್ಮೃತಿಗಳಿಗೆ ಅನುಕೂಲವಾಗಿದೆಯಾ? ಆದ್ರೆ ಅದಕ್ಕೆ ಮಾನ್ಯತೆ ಇದೆ. ಸ್ಮೃತಿನನ್ನೇ ಡಿಸ್ಕಾರ್ಡ್ ಮಾಡ್ಬಿಟ್ಟಿದ್ದಾರೆ ಪೂರ್ವಾಚಾರ್ಯರುಗಳು. ಯಾವುದು ಭಗವಂತನ ಮಾತುಗಳಿಗೆ ವಿರೋಧವಾಯಿತು ಅದು. ಈ ಕಾಪಿಲ ಸ್ಮೃತಿ, ಬೃಹಸ್ಪತಿ ಬರೆದಂತಹದ್ದು, ಇವುಗಳನ್ನ ಮಾನ್ಯತೆ ಮಾಡಿಲ್ಲ. ಧರ್ಮಶಾಸ್ತ್ರಗಳನ್ನ ಓದಬೇಕು. ನನಗಂತೂ ಬಹಳವಾಗಿ ಹೇಳ್ತಾ ಇದ್ರು ವರದರಾಜ ಮೇಲೆ. ಇನ್ನೂ ಶುರು ಮಾಡಕ್ಕಾಗಿಲ್ಲ ನನಗೆ. ಏನೋ ಒಂದಷ್ಟು 2-3 ಇದೆ ನನ್ನ ಹತ್ರ. ಅದನ್ನೂ ಒಂದ್ಸಲಿ ಪೂರ್ಣವಾಗಿ ಓದಕ್ಕಾಗಿಲ್ಲ. ಭಗವಂತನ ಕೇಳೋದಷ್ಟೇ. ಇಲ್ಲಿಂದ ನೀನ್ ಕರ್ಕೊಳ್ಳೋದ್ ಮೊದ್ಲು ಏನ್ ಸಂಗ್ರಹ ಮಾಡಿದ್ನ ಒಂದ್ಸಲಿ ಓದೋದಕ್ಕೆ ಅವಕಾಶ ಮಾಡಿಕೊಡು ಅಂತ. ಪೂರ್ವಾಚಾರ್ಯಗಳು ನಿತ್ಯ ಎಂಬ ಆನಿಕ ಗ್ರಂಥಗಳನ್ನು ಉದಾಹರಿಸಿ ಅವುಗಳ ಅನುಷ್ಠಾನ ಅವಶ್ಯಕತೆಯನ್ನು ಸ್ಥಾಪಿಸ್ತಾರೆ. ಶ್ರೀಮಾನ್ ವಂಗಿಪುರತ್ ನಂಬಿ, ಕೂರತ್ತಾಳ್ವಾನ್, ಭಟ್ಟರ್, ನಂಜಿಯರ ಗ್ರಂಥಗಳಿಂದ ಉದಾಹರಿಸ್ತಾರೆ. ವಂಗೀಶ ಕಾರಿಕಾ ಅಂತಿದೆ. ವೈಶ್ವದೇವಕ್ಕೆ ವಂಗೀಶ ಕಾರಿಕೆ ಇದೆ. ಕಾರಿಕೆ ಅಂದ್ರೆ ಏನು? ಒಂದಷ್ಟು ಶ್ಲೋಕಗಳಲ್ಲಿ ಅದು ಹೇಗೆ ಅನ್ನೋದನ್ನ ತಿಳಿಸುವಂತದ್ದು. ಈಗ ಆಪಸ್ತಂಭ ಸೂತ್ರಕ್ಕೆ ಕಪರ್ದಿ ಅನ್ನೋ ಮಹರ್ಷಿ, ಅವನು ಸ್ಮಾರಕ, ಅವನ ಆಕ್ಚುಲ್ ಆಗಿ ಕಪರ್ದಿ ಮುನಿಯ ವ್ಯಾಖ್ಯಾನ ಇದೆ. ಈಗ ನೆನ್ನೆ ದಿವಸ ನೋಡ್ತಾ ಇದ್ದೆ ಆಪಸ್ತಂಭ, ಧರ್ಮಸೂತ್ರ, ಶುಲ್ಭಸೂತ್ರ ಇವುಗಳನ್ನ ಇದ್ ಮಾಡ್ಬೇಕಾದ್ರೆ ಅದು ವಂಗೀಶಗಾರಿಕೆ ವೈಶ್ವದೇವಕ್ಕೆ ಸಪರೇಟ್ ಆಗಿ ನಿತ್ಯ ಗ್ರಂಥದ್ದು ಇದ್ರ ಬಗ್ಗೆ ಕಾಮೆಂಟ್ರಿ ಅವರು ಬರೆದಿದ್ದಾರೆ. ವಂಗಿಪುರತ್ ನಂಬಿ ವಂಗೀಶರು. ವಂಗಿಪುರದ ನಂಬಿಯೋ ಸ್ವಾಮಿಗಳು ಪ್ರಪನ್ನನಿಗೆ ಅಹೋರಾತ್ರ ಕೃತ್ಯಮಾನ, ಹಗಲಿನಲ್ಲೂ ರಾತ್ರಿಯಲ್ಲೂ ಮಾಡಬೇಕಾದ ಭಗವತ್ ಸಮಾರಾಧನತ್ತೈ, ಭಗವಂತನ ಆರಾಧನಾ ರೂಪ ಕೈಂಕರ್ಯಗಳನ್ನ ಶೊಲ್ಲವಿಳೆಂದು ಹೇಳಲು ಆರಂಭಿಸಿ, ಒಂದು ಮಂತ್ರಾಚಮನ ಪೂರ್ವಕ, ಮಂತ್ರವನ್ನ ಹೇಳಿ ಆಚರಣೆ ಮಾಡಿದ್ದು ಪೂರ್ವಕವಾಗಿ, ಗಾಯತ್ರಿ ಜಪ ಪರ್ಯಂತ, ಗಾಯತ್ರಿ ಜಪವನ್ನು ಮಾಡಿದ ಪರ್ಯಂತವಾಗಿ, ಅಖಿಲಂ ಸಮಸ್ತವಾದ ಸಾಂಧ್ಯಂ ಕರ್ಮ ಸಂಧಿ ಕಾಲಗಳಲ್ಲಿ, ರಾತ್ರಿ, ಪ್ರಾತಃ ಮತ್ತು ಅಹಸ್ಸು ರಾತ್ರಿ, ಇವುಗಳಲ್ಲಿ ಒಂದು ಸಾಮಾನ್ಯ ಧರ್ಮ, ಇನ್ನೊಂದು ಆಪಧರ್ಮ. ಈ ಒಂದು ಉದಾಹರಣೆ ಹೇಳಿ ಕೇಳ್ತೀನಿ. ನಿನ್ನೆ ಮೊನ್ನೆ ದಿವಸ ಯಾವುದೋ ಒಂದು ಇದು ಮಾಡ್ಕೊಂಡ್ಬಂದೆ ನಾನು. ಗೃಹ ಶಾಂತಿ ಪಂಚಗವ್ಯ ತಗೊಂಡ್ಬಂದಿದ್ದೆ. ಇಲ್ಲಿ ಹತ್ರ ಇದ್ದವ್ರಿಗೆ ಹೇಳಿದೆ, ಎಲ್ಲ ಬಂದ್ರು. ಅವ್ರಿಗೆಲ್ಲ ನೀರು ಇದನ್ನೆಲ್ಲ ಕೊಟ್ಟು ಕರ್ಣಾಚಮನ ಮಾಡಿದ್ದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕಾಲ್ ತೊಳ್ಕೊಂಡು ಬಂದ್ರು, ಕೂತ್ಕೊಂಡ್ರು. ಕರ್ಣಾಚಮನ, ರೆಗ್ಯುಲರ್ ಆಚಮನ ತೀರ್ಥ ಇಟ್ಕೊಂಡು ಮಂತ್ರಾಚಮನ ಆಯ್ತಾ. ಶ್ರೋತ್ರಾಚಮನ ಪುರುಷರಿಗೆ, ಸ್ಮಾರ್ತಾಚಮನ ಸ್ತ್ರೀಯರಿಗೆ. ಅಲ್ಲಿ ಮುಂದಿನ ಕಾರ್ಯಕ್ರಮ ಮುಗಿಸ್ಬೇಕು, ಟೈಮ್ ಆಗತ್ತೆ. ಅದು ಆಪದ್ಧರ್ಮ. ಆದ್ರೆ ಮನೆಯಲ್ಲೂ ಕೂಡ ಅಯ್ಯೋ ಸ್ವಲ್ಪ ಇದು ಸುಮ್ಮನೆ ಹಿಂಗೆ ಅನ್ಬೇಡ ಅಂತ ಆಕಳಿಗೆ ಬಿಟ್ರೆ ಕಿವಿ ಮುಟ್ಕೊಳ್ಳೋದು, ಇದು ಕರ್ಣಾಚಮನ. ಇದು ಕಳ್ಸು, ಬಾಯಿ ಮುಟ್ಟಿದ್ರ ಕಿವಿ ಮುಟ್ಕೊಳ್ಳಿ. ಅಚ್ಯುತಾಯನ್ಮ, ಅನಂತಾಯನ್ಮ, ಗೋವಿಂದಾಯನ್ಮ. ಅಪಾನ ವಾಯು ಆಯ್ದ್ರು ಅಷ್ಟೇ. ಆಚಮನ, ಕರ್ಣಾಚಮನವನ್ನು ಮಾಡುವಂತ ಆಚರಣೆಗಳು. ಗಾಯತ್ರಿ ಸಂಧ್ಯಾವನ್ನೇ ಮಾಡ್ಬೇಕಾದ್ರೆ ನಾನು ಬರೀ ಗಾಯತ್ರಿ ಜಪತನೇ ಮುಖ್ಯ ಸಂಧ್ಯಾವನೆಯಲ್ಲಿ ಅದೊಂದು ಮಾಡ್ತೀನಿ. ಈ ಆರ್ಗ್ಯುಮೆಂಟ್ಗೆ ಹಿಂದೆನೆ ಹೇಳಿದ್ಯಲ್ಲ, ಕಾಫಿನಲ್ಲಿ ಮುಖ್ಯವಾದದ್ದು ಕಾಫಿ ಪುಡಿ, ಬಾಯಿಗೆ ಹಾಕೊಳ್ಳಿ, ಮುಗೀತು, ಕಾಫಿ ಕುಡ್ದಂಗಾಯ್ತಾ. ಏನು ವಿಧಿ ಇದೆಯೋ ಅವೆಲ್ಲ ಮಾಡ್ಬೇಕು. ಅಂಗನ್ಯಾಸ ಕರನ್ಯಾಸಗಳಲ್ಲಿ ಬೇಕು.
ಈಗ ನಿನ್ನೆ ಮೊನ್ನೆ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ, ಏನೇನೋ ಮಾಡಕ್ ಹೋಗ್ತಾರಲ್ಲ ಇವರು, ಎಲ್ಲ ಬಿಟ್ಬಿಟ್ರು. ಶ್ರೀ ಓಂ ನಮೋ ಭಗವತೆ ವಾಸುದೇವಾಯ, ಅಲ್ಲಿ ಇನ್ನೇನೋ ಮತ್ತೆ ಇದ್ರದ್ದು ಇನ್ನೊಂದಷ್ಟು ಶ್ಲೋಕಗಳು, ಎಷ್ಟಿದೆಯೋ ಅಷ್ಟನ್ನು ಮಾತ್ರ. ಅದಕ್ಕೆ ಬೇರೆ ಬೇರೆ ಏನೇನೋ ಸೇರಿಸೋದು, ಯಾವ್ದು ಪ್ರಧಾನವೋ ಅದನ್ನ ಬಿಡೋದು, ಇದೆಲ್ಲ ಆಗ್ಬಾರ್ದು. ಇದು ಸರಿಯಾಗಿ ಸಂಪ್ರದಾಯದ ಆಚರಣೆ. ಓಂ ನಮ ಇತಿ, ಓಂ ನಮ ಇತಿ ಹೌದು, ಪುರುಷರಾದವ್ರು ಹೇಳ್ಬೋದು. ಎಲ್ಲ ಸಾಮೂಹಿಕ ಪಾರಾಯಣಕ್ಕಾದ್ರೆ ಸ್ತ್ರೀಯರು ಅವರು ಹೇಳ್ಬೋದಾ? ಅದಕ್ಕೆ ಇದೇ ಬೇಡ, ಓಂ ನಮ ಇತಿ ಬೇಡ. ಹಾಗೇನೆ ಹೂವಾಸ ಹೇಳುತ್ತೆ ಸಾಲದೆ. ಅಮೃತಾಂಶೋದ್ಭವ ಭಾನುರಿತಿ ಬೀಜಂ ದೇವಕಿ ನಂದನ ಶ್ರೀಟೇತಿ ಶಕ್ತಿ. ಶಿಖೆ ಇದು ಅಂಗುಷ್ಟಾಭ್ಯಾಂ ನಮಃ, ತರ್ಜನೀಭ್ಯಾಂ ನಮಃ, ಮಧ್ಯಮಾಭ್ಯಾಂ ನಮಃ, ಕನಿಷ್ಠಕಾಭ್ಯಾಂ ನಮಃ, ಅನಾಮಿಕಾಭ್ಯಾಂ ನಮಃ, ಕರತಲ ಕರಪೃಷ್ಠಾಭ್ಯಾಂ ನಮಃ, ಹೃದಯಾಯ ನಮಃ, ಶಿರಸೇ ಸ್ವಾಹ, ಶಿಖಾಯೈವ ಷಟ್, ಬಲಾಯ ಕವಚಾಯ ಹೋಂ, ನೇತ್ರತ್ರಯಾಯ ವೌಷಟ್, ಬೋರ್ಭೋಸ್ವರೋಮಿತಿ ದಿಗ್ಬಂಧಃ. ಇದು ಯಾವಾಗ ಜಪ ಮಾಡ್ಬೇಕಾದ್ರೆ ನಿಮ್ಮ ಶರೀರದಲ್ಲಿ ಯಾವ ದೇವತೆಯನ್ನು ಕುರಿತು ಮಾಡ್ತಾ ಇದ್ದೀರೋ ಅವನನ್ನೇ ಆವಾಹಿಸಿಕೊಂಡು ಎಲ್ಲ ಮಾಡಿ, 2 ಕಿವಿಗೆ ಬೀಳದೆ 3ನೇ ಕಿವಿಗೆ ತಿಳಿಸಬಾರ್ದು. ಅದು ಆ ರೀತಿ ಮಾಡುವಂತ ಉಪಾಂಶು. ವಿಷ್ಣು ಸಹಸ್ರನಾಮವನ್ನು ಉಪಾಂಶು ಜಪದಲ್ಲಿ ಮಾಡಿ, ಅವಕ್ಕ ಅಂಗನ್ಯಾಸ ಕರನ್ಯಾಸ ಮಾಡ್ಕೊಳ್ಳಿ. ಸುಮ್ಮನೆ ಪುಸ್ತಕದಲ್ಲಿದೆ ಎಲ್ಲರೂ ಓದ್ಬಿಡೋದಾ? ಅದರಲ್ಲಿ ಹೇಳಿದಾನ ಅವನು, ಏನೋ ವಿಷ್ಣು ಸಹಸ್ರನಾಮ ಪಾರಾಯಣ ಜಪೆ ವಿನಿಯೋಗ. ಪಾರಾಯಣ ಜಪೆ ಎರಡರಲ್ಲೂ ವಿನಿಯೋಗವೇ. ಏನಿದೆ ದದ್ಯೋದ್ಮೆ ದೇವಸ್ಥಾನದಲ್ಲಿ ವಿನಿಯೋಗ ಅಂತಂದಾಗ ಪಾರಾಯಣ ಮಾಡೋದಾದ್ರೆ ಪಾರಾಯಣೆ ವಿನಿಯೋಗ. ಜಪ ಮಾಡ್ತೀರಾ, ಜಪೆ ವಿನಿಯೋಗ. ಸೊ ಜಪಕ್ಕೆ ಬೇರೆ ಇದು ಪಾರಾಯಣಕ್ಕೆ ಬೇರೆ. ಸಂಪುಟೀಕರಣ, ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಬೇಕು. ಲಕ್ಷ್ಮಿ ಅಷ್ಟೋತ್ತರದ ಬದಲು ಚತುಶ್ಲೋಕಿ ಧಾರಾಳವಾಗಿ ಆಗ್ಬೋದು. ನೋಡಿ, ಇದು ತಿಳಿಬೇಕಾದ್ದು. ಶ್ರೀ ಗುಣರತ್ನ ಕೋಶ, ಅಷ್ಟಶ್ಲೋಕಿ, ಗೋದಾಸ್ತುತಿ, ಭೂಸ್ತುತಿ, ಶ್ರೀಸ್ತುತಿ ಸೇರಿಸ್ಕೊಳ್ಳಿ, ಆಗ್ಬೋದು. ಎಲ್ಲ ಶ್ರೀ, ಅವಾಗಲೇ ಸಂಪುಟೀಕರಣ ಆಗುವಂಥದ್ದು. ಇಂದ್ರಕೃತ ಸ್ತೋತ್ರ ಇದೆಯಲ್ಲ, ಅದು ಏಕಕಾಲೇ ಪಟೇ ನಿತ್ಯಂ ಆಗ್ಬೋದು. ಯಾವುದು ಹೇಗೆ ಅನ್ನೋದ್ರದ ವಿಚಾರ ಬಹಳ ಮುಖ್ಯವಾಗಿ ಬರಬೇಕಾದ್ದು. ಸಂಪುಟೀಕರಣ ಅಂದಾಗ ಬರೀ ನಾರಾಯಣನ ಅಲ್ಲ, ಶ್ರೀಮನ್ ನಾರಾಯಣ. ಗಾಯತ್ರಿ ಜಪ ಪರ್ಯಂತಂ, ಗಾಯತ್ರಿ ಜಪವನ್ನು ಮಾಡುವ ಪರ್ಯಂತವಾಗಿ ಅಖಿಲಂ ಸಮಸ್ತವಾದ ಸಾಂಧ್ಯ ಕರ್ಮಂ, ಸಂಧಿಗಳಲ್ಲಿ ರಾತ್ರಿ, ಪ್ರಾತಃ ಮತ್ತು ಅಹಸು ರಾತ್ರಿ, ಇವುಗಳಲ್ಲಿ ಸಂಧಿಗಳಲ್ಲಿ ಮಾಡಬೇಕಾದ ಸಂಧ್ಯಾ ವಂದನೆ. ಸಂಧ್ಯಾ ವಂದನ ಅಂದ್ರೇನು? ಸಂಧಿ ಕಾಲದಲ್ಲಿ ಮಾಡುವ ವಂದನೆ. ಏನೇನೋ ಹೇಳ್ತೀವಿ ನಾನು ಅಂತ ಅನ್ನಿಸ್ಬೋದಲ್ಲ ನಿಮಗೆ. ಸ್ತ್ರೀಯರಿಗೂ ಸಂಧ್ಯಾವನ್ನೇ ಉಂಟು. ಸೊ ನಮ್ ತರ ನೀವು ಪೂನೂಲ್ ಹಾಕೊಳ್ಳಿ, ಓಂಬುರ್ಬೋಸ ಇದು ಹೇಳಿದ್ದಾನ. ನಿಮ್ ವಿಧಾನ ಬೇರೆ. ಏನದ್ರ ಅರ್ಥ? ಸಂಧಿ ಕಾಲದಲ್ಲಿ ಮಾಡುವ ವಂದನೆ. ಬೆಳಗಿನಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ಸಂಜೆ, ಸಂಜೆಯಿಂದ ಮುಂದಕ್ಕೆ ಸಂಜೆ ಅಂದ್ರೆ ರಾತ್ರಿ, ಮತ್ತೆ ರಾತ್ರಿ ಕಳೆದು ಮತ್ತೆ ಬೆಳಗ್ಗೆ ಬರ್ಬೇಕಾದ್ರೆ 3 ಕಾಲಗಳು. ಸನ್ಯಾಸಿಗಳಿಗೆ ಚತುರ್ಥ ತುರಿಯ ಸಂಧ್ಯಾ ಅಂತ 4ನೇದು ಉಂಟು ಅವರಿಗೆ. 3 ಕಾಲಗಳಲ್ಲಿ, ಸಂಧಿ ಕಾಲಗಳಲ್ಲಿ ಸತ್ವೋದ್ರಿಕ್ತವಾದ ಕಾಲ, ಭಗವಂತನ ಧ್ಯಾನವನ್ನ ಮಾಡಿ ಅಂತಿರೋದು ಸಂಧ್ಯಾ ವಂದನೆ. ಪುರುಷನಿಗೆ ತೀರ್ಥ, ಅರ್ಘ್ಯ ಪ್ರದಾನ ಇವೆಲ್ಲ ಇರೋದು, ಅಂಗನ್ಯಾಸ, ಕರನ್ಯಾಸ. ನೀವು ಭಗವಂತನ ನಾಮ ಸಂಕೀರ್ತನೆ ಮಾಡಿ, ಅದು ಸಂಧ್ಯಾವನ್ನೇ ಅಲ್ವೋ? ಸಮಾಶ್ರಯಣ ಆಗಿದೆ ಎಲ್ರಿಗೂ, ಪ್ರಪತ್ತಿ ಮಾಡ್ಕೊಂಡಿದ್ದೀರಿ. ಅಷ್ಟಾಕ್ಷರಿ ದ್ವಯಮಂತ್ರ ಚರ್ಮ ಶ್ಲೋಕ ಬೆಳಗ್ಗೆ ಆಯ್ತು. ಇದು ಹಿಂದೆನೂ ಹೇಳಿದ್ದೆ. ಎಷ್ಟು ಜನ ಅದನ್ನ ಇನ್ಕಲ್ಕೇಟ್ ಮಾಡ್ಕೊಂಡ್ರಿ? 12 ಗಂಟೆನಲ್ಲಿ 10 ಅಷ್ಟಾಕ್ಷರಿ, 5 ದ್ವಯಮಂತ್ರ, 5 ಚರ್ಮ ಶ್ಲೋಕ. ಸಂಧ್ಯಾಕಾಲ ಸನ್ಸೆಟ್ ಆಗೋಕ್ ಮೊದಲು ಕೈಕಾಲು ತಗೊಂಡು ದೇವ್ರಿಗೆ ದೀಪ ಹಚ್ಬೇಕಾದ್ರೆ ಕೂತ್ಕೊಂಡು 10 ಅಷ್ಟಾಕ್ಷರಿ, 5 ಜಪ, ಇದು ದ್ವಯಮಂತ್ರ, 5 ಚರ್ಮ ಶ್ಲೋಕ. ಪ್ರಾತರ ಧೀಯಾನೋ ರಾತ್ರಿ ಕಥಂ ಪಾಪಂ ನಾಶಯತಿ. ನಾರಾಯಣ ಉಪನಿಷತ್ತಿನಲ್ಲಿ ಹಿಡಿಯೋದು ಇದು. ಸಾಯಮಧೀಯಾನೋ ದಿವಸ ಕಥಂ ಪಾಪಂ ನಾಶಯತಿ. ನೀವು ಗೋಪಾಲ್ ಕೃಷ್ಣ ಕೇಳಿದ್ರಲ್ಲ, ಅವರು ಜಿಯರು ಯಾವ್ದೋ ಇನ್ನೊಂದು ಇವ್ರ ಜೊತೆನಲ್ಲಿ ಹೇಳ್ಬೇಕಾದ್ರೆ ಏತದ್ ಅಥರ್ವ ಶಿರೋ ಯೋಧೀತೆ ಅಂದ್ರೆ ಏತ ಋಗ್ವೇದೋ ಯೋಧೀತೆ ಯಜುರ್ವೇದ ಅಧೀತೆ ಅಂತ ಏನೋ ಅಲ್ಲಿ ಸೇರಿದ್ರು. ಅದು ಎಲ್ಲಿದೆ ಅಂದ್ರೆ ಯಾವ್ದೋ ಪಾಠಾಂತರ ಅದು. ನಮಗೆ ನಾರಾಯಣ ಉಪನಿಷತ್ತು ಇಲ್ಲಿ ದಕ್ಷಿಣದಲ್ಲಿ ಬರೋದ್ರಲ್ಲಿ
ಅದು ಅಥರ್ವ ಶಿರಸ್ಸು, ಅಥರ್ವ ವೇದ ಶಿರಸ್ಸಿನಲ್ಲಿ ಬಂದರು. ಏತದ್ ಅಥರ್ವ ಶಿರೋ ಯೋಧೀತೆ ಪ್ರಾತರಧೀಯಾನೋ ರಾತ್ರಿಗದಂ ಪಾಪಂ ನಾಶಯತಿ. ಪ್ರಾತಃ ಮಾಡಿಸಿದ್ರೆ ರಾತ್ರಿಯಿಂದ ಮಾಡಿದ ಪಾಪಗಳ ಪರಿಹಾರ. ಎಷ್ಟೆಷ್ಟು ರೀತಿನಲ್ಲಿ ತೀರ್ಥ ಪ್ರಾಶನೆ ಸಂಧ್ಯಾ ವಂದನೆಯಲ್ಲೂ ಯದ್ರಾತ್ರಿಯ ಪಾಪಂ ಅಕಾರುಷ್ಯಂ ಅಂತ ಆಯಿತು. ಈ ನಾರಾಯಣ ಉಪನಿಷತ್ತು ಯೋಗ್ಯತೆ ಯಾರಿಗೆ? ಪ್ರಪತ್ತಿ ಮಾಡ್ಕೊಂಡವರಿಗೆ, ಅಷ್ಟಾಕ್ಷರಿ ಹೇಳೋದಕ್ಕೆ ಯಾರಿಗೆ ಯೋಗ್ಯತೆ ಬಂದಿದೆಯೋ ಅವರಿಗೆ. ಸ್ತ್ರೀಯರಿಗೆ ಅಷ್ಟಾಕ್ಷರಿ ಅಂಕಾರದೊಂದಿಗೆ. ಯಥಾವಿಧಿ ಶಾಸ್ತ್ರದಲ್ಲಿ ವಿಧಿಸಿರುವ ಪ್ರಕಾರ ಸಾಧು ಚೆನ್ನಾಗಿ ಸಮಾಪ್ಯ ಮುಗಿಸಿ ಸವಿದ್ಯಾಜ್ಯಾದಿಭಿರ್ ದ್ರವ್ಯೈ. ಸವಿದಾಗಿದೆ ಸಮಿತ್, ಅದು ಸಮಿತಾಜ್ಯಾದಿ ಅಲ್ಲೇ ಇದೆ ನೋಡಿ. ಸಮಿತ್ತು ಆಜ್ಯಾದಿ, ಸಮಿತ್ ಆಜ್ಯಾದಿ, ಸಮಿತ್ ಪ್ಲಸ್ ಆಜ್ಯ, ಸಮಿದಾಜ್ಯಾದಿಭಿ ದ್ರವ್ಯೈ. ತುಪ್ಪ ಮೊದಲಾದ ಹೋಮ ದ್ರವ್ಯೈ ಆದಿ ಶಬ್ದದಿಂದ ಅಕ್ಷತೆ, ನಿವೇದನಕ್ಕೆ ಬೇಕಾದ ಸಾಮಗ್ರಿ, ಕುಶ ಅಂದ್ರೆ ದರ್ಬೆ, ಆಸ್ತರಣ, ಪರಿಸ್ತರಣಗಳು. ಆಸ್ತರಣ ಅಂದ್ರೆ 16 ದರ್ಬೆಯ ಕಟ್ಟು ಇಡೋದು ಸುತ್ತಲೂ, ಮೊದಲಾದವುಗಳು ಹೇಳಲ್ಪಟ್ಟಿದ್ದು. ಯಥೋದಿತೈಹಿ ಶಾಸ್ತ್ರಗಳಲ್ಲಿ ವಿಧಿಸಿರುವ ಮಂತ್ರೈರಪಿ ಮಂತ್ರಗಳಿಂದಲೂ ಕೂಡ ಅಗ್ನಿಹೋತ್ರಾದವು ಅಗ್ನಿಹೋತ್ರವೇ ಮೊದಲಾದವುಗಳಲ್ಲಿ ಅಗ್ನಿಗಳನ್ನ ಅಂದ್ರೆ ಅಗ್ನಿಯಲ್ಲಿ ಹುತ್ವ ಹೋಮ ಮಾಡಿ ಉತ್ತಮ ಕಾಲ ಹೇಳಲ್ಪಟ್ಟಂತ ಕಾಲವನ್ನ ಪ್ರಕರಣಕ್ಕೆ ಅನುಗುಣವಾಗಿ ಪ್ರಾತಃ ಕಾಲವನ್ನ ಅವಿಕ್ಷಿಪನ್ ಕಳೆಯುವವನಾಗಿ ಎಂದು. ಮೂರನೇದು ತತಃ ಅನಂತರದಲ್ಲಿ ಸ್ವೋದಿತ ತನಗಾಗಿ ಹೇಳಲ್ಪಟ್ಟ ಮತ್ತು ಶ್ರುತಿ ಚೋದಿತಂ ಶ್ರುತಿಗಳಲ್ಲಿ ವಿಧಿಸಲ್ಪಟ್ಟ ಮಾಧ್ಯಂದಿನಂ ಕರ್ಮ ಮಧ್ಯಾಹ್ನದಲ್ಲಿ ಮಾಡಬೇಕಾದ ಮಾಧ್ಯಾಹ್ನಿಕವನ್ನ ಸ್ನಾನಾದಿ ಬ್ರಹ್ಮಯಜ್ಞ ಅಂತ ಮಾಧ್ಯಾಹ್ನಿಕವೇ ಮೊದಲಾದವುಗಳಾಗಿ ಸ್ನಾನವೇ ಮೊದಲುಕೊಂಡು ಬ್ರಹ್ಮಯಜ್ಞ ಪರ್ಯಂತನಾಗಿ. ಇದರ ಪ್ರಕಾರ ಹೇಳಿದ್ರೆ 3 ಹೊತ್ತು ಸ್ನಾನ ಮಾಡಬೇಕು. ತ್ರಿಕಾಲ ಸಂಧಿಗಳಲ್ಲೂ ಕೂಡ ಮೊದಲು ಹೋಗಿ ಸ್ನಾನ ಮಾಡಿ ಆಮೇಲೆ ವಿಳ ನಡೆಸುವಂತಹದ್ದು ಸ್ನಾನ. ಯಾವ್ಯಾವಾಗಲೂ ಸ್ನಾನ ಮಾಡೋದಲ್ಲ, ಆದ್ರೆ ಇದು ಅಂಗವಾಗಿ ಮಾಧ್ಯಾಹ್ನಕ್ಕೆ ಅಂಗವಾಗಿ, ಸಾಯಂ ಸಂಧಿಗೆ ಅಂಗವಾಗಿ ಪ್ರಾತಃ ದಿವಸಾಲು ಪ್ರಾತಃ ಸಂಧ್ಯಾ ವಂದನೆ ಇದು ಸ್ನಾನ ಪೂರ್ವಕವೇ ಎಲ್ಲವನ್ನು ನಡೆಸಬೇಕು. ಜಪ ಹೋಮ ಅಡಿಗೆ ಮಾಡೋದು ಕೆಲಸ ಪ್ರತಿಯೊಂದು ಕೂಡ ಸ್ನಾನವಾದ ಮೇಲೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಹಿರ್ದೇಶಕ್ಕೆ ಹೋಗಿ ಬಂದಿದ ತಕ್ಷಣ ಮೊದಲು ಸ್ನಾನ, ಕಾಫಿ ಕುಡಿಯೋದಲ್ಲ. ಈಗಿನ ಕಾಲಕ್ಕೆ ಕೋವಿಡ್ ಬಂತು, ಎಲ್ಲರೂ ಬಿಸಿನೀರು ಕುಡೀರಿ. ಆರೋಗ್ಯ ಸುಧಾರಿಸಿದ್ದು. 8 ಜನಕ್ಕೆ ಕೆಮ್ಮು ಬಂದಿತ್ತು ಈ 2 ವರ್ಷದಲ್ಲಿ. ಕೈ ಕಾಲು ಶುದ್ಧಿ, ಹೋಗಿ ಬಂದಿದ ತಕ್ಷಣ ಕೈಗಳು ತೊಳ್ಕೊಳ್ಳಿ. ಮೊದ್ಲು ಇರ್ಲಿಲ್ವಾ ಇದು ಶಾಸ್ತ್ರದಲ್ಲಿ? ಕೋವಿಡ್ ಭಯದಿಂದ ಇವಾಗ ದಂಡಂ ದಶಗುಣಂ ಭವೇತೆ. ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಯಾವಾಗ ಸಮಾಜ ಕೆಡ್ತಾ ಇದೆಯೋ ಅದಕ್ಕೆ ಭಗವಂತ ಕೊಡ್ತಾನೆ ದಡ್ಡೆ ಮಾಡಿ. ಕೋವಿಡ್ ಇದೆ, ಸ್ಯಾನಿಟೈಸರು, ಇದು ಕೈಕಾಲು ತೊಳ್ಕೊಳ್ಳಿ. ಬಂದಿದ ತಕ್ಷಣ ಹೊರಗಡೆ ಹೋದ್ರ ಕೈಕಾಲು ತೊಳಿರಿ. ಇದು ನಮ್ಮಲ್ಲಿ ಇರ್ಲಿಲ್ವಾ ಮೊದ್ಲು? ಏನು ಹೊಸದಾಗಿ ಏನಾದ್ರು ಬರ್ಬೇಕಾಗಿತ್ತ? ಯಾವುದು ಇತ್ತು ಬಿಟ್ಟವೋ ಅದರಿಂದ ಅನುಭವಿಸ್ಬೇಕಾಗಿದ್ದೆಲ್ಲ. ಹೀಗೆ ಬ್ರಹ್ಮಯಜ್ಞ ಮಾಧ್ಯಾಹ್ನಿಕವೇ ಮೊದಲಾದವಾಗಿ ಎಲ್ಲ ಬ್ರಹ್ಮಯಜ್ಞ ಪರ್ಯಂತವಾಗಿ ಅಖಿಲ ಎಲ್ಲ ಕರ್ಮವನ್ನ ಮೈ ಮರೆಯದೆ ಜಾಗರೂಕನಾಗಿ ಕೃತ್ವ ಮಾಡಿ ಎಂಬುದಾಗಿಯೂ. 4 ಅನಂತರ ಹೋಮ ವೈಶ್ವದೇವ ಹೋಮ ಕರ್ಮವನ್ನ ಪಿತೃಕ್ರಿಯಾ ಪಂಚಮಹಾಯಜ್ಞಗಳಲ್ಲಿ ಒಂದಾದ ಪಿತೃಯಜ್ಞವನ್ನ ಪಶ್ಚಾತ್ ಅನಂತರ ಆನುಯಾಗಾದಿಕಂ ಅನುಯಾಗವೇ ಮೊದಲಾದವುಗಳನ್ನುಳ್ಳಂತ ಕರ್ಮ. ಅನುಯಾಗ ಶಬ್ದಾರ್ಥ ಅಂದ್ರೆ ವೈಶ್ವದೇವಕ್ಕೆ ಸೇರಿದ್ದು. ಪಂಚಮಹಾಯಜ್ಞಗಳು ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ. ಇವುಗಳು ಯಾವುದು ಅನ್ನೋದಕ್ಕೆ ಹಿಂದೆ ನೋಡಿ ಅಂದ್ರು. ಪ್ರತಿದಿನ ನಡೆಸಬೇಕಾದಿದ್ದು. ಏನೋ ಹಿಂದೆ ಹೇಳಿದ್ದು ಅಂದ್ರೆ ಹೇಳ್ತೀನಿ ಕೇಳಿ. ಮೇಲೆ ಕಾಗೆಗಳಿಗೆ ಒಂದ್ ಸ್ವಲ್ಪ ಅನ್ನ ಇಡಿ, ಮನೆ ಮುಂದೆ ನಾಯಿಗಳು ಬರುತ್ತೆ ಅದಕ್ಕಾಗಿ ಒಂಚೂರು ಅನ್ನ, 1 ಲೋಟದಲ್ಲಿ ನೀರು, ಅಲ್ಲಿ ಲೋಟ ಬೇಡ, ಯಾವ್ದಾದ್ರು ಒಂದು ಪಾತ್ರೆ ನಾನು ನೀರಿಟ್ರೆ ಯಾವ್ದೋ ಪ್ರಾಣಿಗಳು ಕುಡಿಯುತ್ತೆ ಹೋಗುತ್ತೆ, ಭೂತ ತೃಪ್ತಿ. ಇದೇನೆ ಭೂತಯಜ್ಞ. ಮನುಷ್ಯ ಯಜ್ಞ ಒಬ್ಬ ಅತಿಥಿಯನ್ನ ಕರೆದು ಆಟಾಕಿ ಇವಾಗ ಇದೆಯಾ ಅತಿಥಿಗಳು ಕಾನ್ಸೆಪ್ಟೇ ಇಲ್ಲ. ಯಾರು ಬರೋದಾದ್ರೆ ಪ್ರೈಯರ್ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಯಾವ ದಿನ ಏನು ಅಂದ್ರೆ ಸಡನ್ ಆಗಿ ಯಾವಾಗಲೂ ಬರೋಂಥವನು ಅತಿಥಿ. ಅವನು ಅಂದ್ರೆ ಇಂಥ ದಿವಸ ನಾ ಬರ್ತೀನಿ ಅನ್ನೋವನು ಅತಿಥಿ ಅಲ್ಲ. ಅದಕ್ಕೇನೆ ಸಭೆಗಳಲ್ಲಿ ನೀವು ಮುಖ್ಯ ಅತಿಥಿಗಳು ಅಂತ ಉಪಯೋಗಿಸೋದೇ ತಪ್ಪು. ಅವನಿಗೆ ಮೊದಲೇ ಹೇಳಿರ್ತೀರಿ, ನೀವು ಅವತ್ತು ಫಂಕ್ಷನ್ ನಲ್ಲಿ ಮುಖ್ಯ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ. ಮುಖ್ಯ ಅತಿಥಿಗಳು ಅವರು ಮುಖ್ಯ ಅಭ್ಯಾಗತರು. ಯಾಕೆಂದ್ರೆ ನೀವು ಕರೆದ್ರಿ, ಅವ್ರು ಒಪ್ಕೊಂಡಿದ್ದಾರೆ, ಬಂದಿದ್ದಾರೆ.
ಮುಖ್ಯ ಅತಿಥಿಗಳು ಅಂತ ಹಾಕಬಾರ್ದು, ಅಭ್ಯಾಗತರು ಪದ ಉಪಯೋಗ ಆ ರೀತಿನಲ್ಲಿ. ಅನುಯಾಗ ಅದು ಮಾಡಬೇಕಾದ್ರೆ ಮೊದಲು ಇವೆಲ್ಲ ಆಗ್ಬೇಕು, ಕಾಗೆಗಳಿಗೆ ವಾಯಸಕ್ಕೆ ಇವುಗಳಿಗೆಲ್ಲ ಸ್ವಲ್ಪ ಇಟ್ಟು ಆಮೇಲೆ ಯಾರು ಬಂದ್ರೆ, ಇನ್ನು ಎಷ್ಟು ಮಟ್ಟಿಗಳಿರುತ್ತೆ ಅಂದ್ರೆ 3 ಅಥವಾ 4 ರಸ್ತೆ ಸೇರುವ ಹತ್ರ ಒಂದು ಮುಹೂರ್ತ ಕಾದು ಯಾರು ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಬಂದು ಮಾಡುವಂತ. ಯಾರೇ ಬರ್ಲಿ ಆ ಸಂದರ್ಭಕ್ಕೆ ಮನುಷ್ಯ ಯಜ್ಞ ಸಂತಿಷ್ಠತೆ ಏನು ಅಂದ್ರೆ ಒಬ್ಬ ಶ್ರೋತ್ರಿಯಾದ ಬ್ರಾಹ್ಮಣನಿಗೆ ಊಟ ಹಾಕಿದ್ರೆ ಅದು ಮನುಷ್ಯ ಯಜ್ಞ. ಎಲ್ದಿರು ಹಸುವಾಗಿ ಯಾರು ಬಂದಿರ್ತಾನೆ, ಹಸಿದವನಿಗೆ ಅನ್ನವನಿಕ್ಕೋದು ವಚನ ಸಾಹಿತ್ಯದಲ್ಲೂ ಹೇಳುವಂತ. ಇವೆಲ್ಲ ಯಜ್ಞ, ಮನುಷ್ಯ ಯಜ್ಞ, ಬ್ರಹ್ಮಯಜ್ಞ. ಇವೆಲ್ಲ ಆದ ನಂತರ ಅತಿಥಿಗಳೊಂದಿಗೆ ಭಗವನ್ ನಿವೇದಿತವಾದ ಅನ್ನದ ಭೋಜನ, ಅದು ಅನುಯಾಗ. ಅಂತರ್ಯಾಮಿಗೆ ನಿವೇದನ. ಅಂತರ್ಯಾಮಿಗೆ ನಿವೇದನ ಮಚ್ಚೋ ಏನು ಮೂಗುಮಟ್ಟ ಚೆನ್ನಾಗಿ ಹೊಡೆದ್ರು ಅಂತ ಕೇಳಲ್ಲ. ಅಂತರ್ಯಾಮಿಗೆ ನಿವೇದನವಾಯ್ತು. ಇನ್ನೆಲ್ಲೋ ನೋಡ್ತಾ ಇದ್ದೆ, ಊಟ ನಮ್ಮ ಸ್ಮೃತಿನಲ್ಲೇ ಹೇಳಿದ್ದು, ಇನ್ಯಾರೋ ದೀರ್ಘ ಆಯುಷಿ ಯಾರೋ ಒಬ್ಬ ಅವನ್ ಬರ್ದಿದ್ದು ಇದ್ರದಕ್ಕೆ ಅಂತ. ಹೊಟ್ಟೆ ಪೂರ ತುಂಬಷ್ಟು ತಿನ್ನಬಾರ್ದು ಅಂತಾರೆ, ಇನ್ನೂ ಒಂದೆರಡು ತಿನ್ಬಹುದು ಅಂತ ನಿಲ್ಲಿಸ್ಬೇಕಂತ. ಅದು ಎಷ್ಟೇ ರುಚಿಯಾಗಿರ್ಲಿ, ಹಿತಮಿತವಾಗಿರ್ಬೇಕು. ಜೀವನದಲ್ಲಿ ಕಡೆಯ ತನಕ ಇರೋ ತನಕ ನೀವು ಎಕ್ಸರ್ಸೈಸು ಮತ್ತೊಂದು ಶರೀರಕ್ಕೆ ಒಂದು ಸ್ವಲ್ಪ ಎಕ್ಸರ್ಸೈಸ್ ಇರಬೇಕು. ಪ್ರತಿದಿನ ಒಂಚೂರು ಯೋಗ ಮಾಡುವಂತಹದ್ದು, ವಾಕ್ ಮಾಡೋದು ದಿ ಬೆಸ್ಟ್. ಹಿಂದೆನೆ ಹೇಳಿದೆ ಒಂದ್ಸಲಿ, ಈ ರಾಷ್ಟ್ರೋತ್ಥಾನದಲ್ಲಿ ಶರೀರ ಶಿಲ್ಪ ಅಂತ ಒಂದು ಪುಸ್ತಕ, ಅದರಲ್ಲಿ ಮೊದಲನೇ ಟಾಪಿಕ್ ಏನೇ, ಫಸ್ಟ್ ಚಾಪ್ಟರ್ ವಾಕಿಂಗ್ ಹೋಗೋಣ ಬನ್ನಿ. ಪ್ರತಿದಿನ ವಾಕ್ ಮಾಡಬೇಕು, ನಡೀಬೇಕು. ಹೊರಗಡೆ ಒಂದ್ ಸ್ವಲ್ಪ, ಮನೆಯಲ್ಲಿ ಇಲ್ಲ ಹೊರಗಡೆ ಹೋಗ ಭಯವಾದ್ರೆ ಟಾರ್ಸಿನಲ್ಲೋ ಇಲ್ಲ ಮನೆ ಮುಂದ್ಗಡೆನೋ ಅಟ್ಲೀಸ್ಟ್ ಒಂದು ಗಂಟೆ ಕಾಲ ವಾಕ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ವಯಸ್ಸಾದ್ಮೇಲೆ ಕೈ ಕಾಲು ಸೊಂಟ ನೋವು, ಕಾಲು ನೋವು, ಆ ಎಳ್ತಾ ಇದು ಎಲ್ಲ ಹೋಗುತ್ತೆ. ಭಗವಂತನ ಧ್ಯಾನ ಮಾಡ್ತಾ ಹೋಗಿ, ವಿಷ್ಣು ಸಹಸ್ರನಾಮ ಬಂದ್ರೆ ಹೇಳಿ, ಮುಕುಂದ ಮಾಲೆ ಹೇಳಿ, ಸ್ತೋತ್ರ ರತ್ನ ಹೇಳಿ, ಅಷ್ಟೊತ್ತು ಅದಕ್ಕೊಂದು ಟೈಮ್. ಒಂದಷ್ಟು ಎಕ್ಸರ್ಸೈಸ್ ಮಾಡಿ ಮನೆಯಲ್ಲಿ. ಕೈ ಕಾಲು ಆ ಜಾಯಿಂಟ್ಸ್ ಗಳೆಲ್ಲ ಬಿಳಿ ಆಗುತ್ತೆ, ಬಿಗಿ ಇರೋಲ್ಲ, ಸ್ಟಿಫ್ನೆಸ್, ಫ್ರೋಸನ್ ಶೋಲ್ಡರ್ಸ್ ಅಂತಾರೆ, ಆ ತರದೆಲ್ಲ ಬರೋಲ್ಲ. ಸಯಾಟಿಕ್ ಪೇನು ಇಂಥದ್ದೆಲ್ಲ ಬರೋಲ್ಲ. ಯಾವಾಗ ಎಕ್ಸರ್ಸೈಸ್ ಮಾಡಿದ್ರೆ, ಒಂದಷ್ಟು ಯೋಗವನ್ನು ಮಾಡಬೇಕು ನಿರಂತರವಾಗಿ. ಹೇಗೆ ಪ್ರತಿದಿನ ಊಟ, ಅಯ್ಯೋ ಯಾವತ್ತೋ ಒಂದ್ ವಾರ ಮಾಡಿದೆ ಆಮೇಲೆ ಬಿಟ್ಬಿಟ್ಟೆ ಅಂದ್ರೆ ಇಲ್ಲ. ಈಗ ಡಾಕ್ಟರ್ ಕೊಡ್ತಾರೆ ಮೆಡಿಸಿನ್, 5 ದಿವಸ ತಗೊಳ್ಳಿ, 5 ದಿವಸ ಅದು ಲೈಫ್ ಲಾಂಗ್ ತಗೊಂಡ್ಬಿಡೋದ ಆಂಟಿಬಯೋಟಿಕ್. ಹಾಗೆ ಅದಕ್ಕೆ ಕ್ಲುಪ್ತ. ಆದ್ರೆ ಇದು ನಿರಂತರ, ಪ್ರತಿದಿನ ಒಂದು ಸ್ವಲ್ಪ ಅರ್ಧ ಗಂಟೆ. ಇವೆಲ್ಲ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ. ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ ಅನ್ನೋದಕ್ಕೆ ಬೇಕಾಗತ್ತದ್ದು. ಆಹಾರದಲ್ಲಿ ಹಿತಮಿತವಾಗಿರ್ಲಿ. ಅತಿಯಾದ ಸಿಹಿ, ಅತಿಯಾದ ಖಾರ, ಅತಿ ಉಷ್ಣವಾದದ್ದು ಅಥವಾ ಅತಿ ಶೀತ, ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು, ಫ್ರೋಸನ್ ಫುಡ್ಸು, ಇಂಥದ್ದನ್ನ ಅವಾಯ್ಡ್ ಮಾಡಬೇಕು. ಅದು ಸತ್ವ ರಜ ತಮೋ ಗುಣಗಳದ್ದು ಒಂದು ಜೊತೆಗಾದ್ರೆ, ಇನ್ನೊಂದು ವಾರ್ಧಕ್ಯದಲ್ಲಿ ಶರೀರ ವಯಸ್ಸಾದ್ಮೇಲೆ ಇಂಥದ್ರ ಬಯಕೆಗಳು ಇರಬಾರ್ದು. ಏನೋ ಮಕ್ಕಳು ಚಿಕ್ಕವರು ಅವ್ರು ಮಾಡ್ಲಿ, ಏನೋ ಐಸ್ ಕ್ರೀಮೋ ಮತ್ತೊಂದು ತಿನ್ಲಿ, ನಾವುಗಳು ಬಿಡ್ಬೇಕು ಅದನ್ನೆಲ್ಲ. ಅನುಯಾಗ ಭಗವನ್ ನಿವೇದಿತವಾದದ್ದು, ಅವುಗಳನ್ನ ಹಿತಮಿತವಾಗಿ ಸ್ವೀಕಾರ ಮಾಡುವುದು. ಆದಷ್ಟು ರಾತ್ರಿಯಲ್ಲಿ ಮಿತವಾದ ಭೋಜನ. ಏಕಭುಕ್ತ, ಒಂದೇ ಸಲ ಅನ್ನ ತಿನ್ನೋದು. ಮಧ್ಯಾಹ್ನ ಏನಿದೆ ಅದು, ರಾತ್ರಿಯಲ್ಲಿ ಚಪಾತಿನೋ ಏನೋ ಒಂದು ಚಿಕ್ಕದಾಗಿ, ಅದನ್ನು ಕೂಡ 7-7:30 ಒಳ್ಳೆ ಮುಗಿಸ್ಬಿಡ್ಬೇಕು. 9-9:30 ಮಾಡಬಾರ್ದು. ಇನ್ ಕೆಲವರು ಹೇಳೋದೇ ಲೇಟು, ಅವ್ರು ಮಾಡಿ ಅವ್ರ ಆರಾಧನೆ ಮುಗಿಸೋದ್ 12 ಗಂಟೆ. 12 ಗಂಟೆಗೆ ಉಪಹಾರ, 3:30-4 ಗಂಟೆಗೆ ಊಟ, 6:30-7 ಗಂಟೆಗೆ ಕಾಫಿ. ಏನಿದು ಉಚಿತನ? ಎಲ್ಲ ಒಂದು ಕ್ಲಿಪ್ತವಾದ ಇದು ಮಾಡಕ್ಕಾಗಲ್ವಾ? ಬೆಳಗ್ಗೆ 9-10 ಗಂಟೆ ಆಗ್ಬೇಕಾ ಎದ್ದು ನಿಮ್ಮ ಪ್ರಾತರ್ವಿಧಿ ಮುಗಿಸೋಕೆ? ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ, ಅರ್ಲಿ ಬರ್ಡ್ ಕ್ಯಾಚಸ್ ದಿ ಪ್ರೇ, ಏನೆಲ್ಲ ಇದೆ. ಸ್ವಲ್ಪ ಬೇಗ ಏಳ್ಬೇಕು, ಬೇಗ ಮಲ್ಕೊಳ್ಳಿ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಬರೀ ದೇಹದ ಸೌಖ್ಯ ಆರೋಗ್ಯಕ್ಕಷ್ಟೇ ಅಲ್ಲ, ಆತ್ಮದ ಉದ್ಧಾರಕ್ಕೂ ಇವೆಲ್ಲ ಪೂರಕವಾಗುವಂತಹದ್ದು. ಕ್ಲಿಪ್ತ ಕಾಲಗಳಲ್ಲಿ ಮಾಡುವಂತಹದ್ದು. ಏನೇನೋ ನೋಡ್ತಾ ಕೂತ್ಕೊಳ್ಳೋದು ಟಿವಿನಲ್ಲಿ ಅವಾಯ್ಡ್ ಮಾಡಿ.
ಆ ಸಂದರ್ಭ ಕೂತ್ಕೊಂಡು ಏನಾದ್ರು ಒಂದಷ್ಟು ಪುಸ್ತಕ ನೋಡಿ, ಗ್ರಂಥಗಳು ಅನಂತರಂಗಾಚಾರ್ಯ ಬರೆದಿದ್ದು 200 ಪುಸ್ತಕಗಳಿದೆ. ಸ್ತೋತ್ರ ಸಾಹಿತ್ಯವಾಗ್ಲಿ, ದಿವ್ಯ ಪ್ರಬಂಧದ್ದೇ ಆಗ್ಲಿ, ಅವರೊಬ್ಬರೇ ಅಲ್ಲ, ಬೇರೆಯವ್ರದ್ದು ಇದೆ. ದಿವಸ ಒಂದೊಂದನ್ನು ನೋಡಿ, ಏನಿದೆ ಒಂದ್ ಸ್ತೋತ್ರ, ಏನೋ ಓದಿ ಬಹಳ ದಿವಸ ಆಯ್ತು, ಒಂದ್ಸಲಿ ನೋಡೋಣ ಏನ್ ಬರ್ದಿದ್ದಾರೆ. ಮಾಶಿತ್ತುಂ ಪೂಷಿತ್ತುಂ ಪೋಕಿನೇನ್ ಪೋದು. ಹೋಗೋಣ ಮುಂದಕ್ಕೆ. ಯತ್ ಯಾವುದು, ಶತ್ ಎಂದು ಇಟ್ಕೊಳ್ಳೋದು, ಇವೆಲ್ಲವನ್ನು ಸಮಾಚರ್ಯತೆ ಸರಿಯಾಗಿ ಆಚರಿಸತಕ್ಕದ್ದು. ಹೀಗೆ ಸ್ನಾನ ಸಂಧ್ಯಾ ವಂದನಾದಿಗಳನ್ನ ಪುನಃ ಮಾಧ್ಯಾಹ್ನಿಕಕ್ಕಾಗಿ ಸ್ನಾನ, ಮಾಧ್ಯಾಹ್ನಿಕ ಆದ್ಮೇಲೆ ಬ್ರಹ್ಮಯಜ್ಞ, ಆಮೇಲೆ ಭಗವದ್ ಆರಾಧನೆ ಆಗ್ಬೇಕಾದ್ರೆ 12 ಗಂಟೆ ಆಗಿರ್ಬೇಕು. ಇಜ್ಜಾ ಕಾಲ ಸ್ತುತಿ ಯೋಯಂ ಅಹ್ನೋಂಶ ಸಮುಪಾಗತಾ. ಇಜ್ಜಾ ಕಾಲ ಬಂದಿದೆ, ಭಗವಂತ ನೀನು ನಿನ್ನ ಸಾನ್ನಿಧ್ಯವನ್ನು ಉಂಟು ಮಾಡಿಲ್ಲಿ. ವೈಶ್ವದೇವ ಆರಾಧನೆ ಆದ್ಮೇಲೆ, ಯಾಕೆ? ಪಾಕವಾಗಿರುತ್ತೆ ಅನ್ನ, ಭಗವಂತನಿಗೆ ನಿವೇದನವಾಗಿರುತ್ತೆ. ಆ ಅನ್ನವನ್ನು ವೈಶ್ವದೇವ ಉಪಯೋಗಿಸುವಂತದ್ದು. ಪ್ರತಿದಿನ ಒಂದು 22-23 ಆಹುತಿಗಳು ಬರುತ್ತೆ. ಎಲ್ಲ 22 ಅಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಇದೆ, 32 ಅದರಲ್ಲಿ. ಪ್ರತಿದಿನ ಮಾಡಿದ್ರೆ ಅಗ್ನಿಯನ್ನ ಪ್ರತಿಷ್ಠೆ ಮಾಡಿ, ದಿನ ಇದ್ರೆ ಅಗ್ನಿಯನ್ನ ಇಟ್ಕೊಂಡ್ಬಿಟ್ಟಿದ್ರೆ ವಿಚ್ಛಿನ್ನ ಅಗ್ನಿ ಸಂಧಾನ ಬೇಕಿಲ್ಲ. ಇಲ್ದಿದ್ರೆ ವಿಚ್ಛಿನ್ನ ಅಗ್ನಿ ಸಂಧಾನ ಆಗ್ಬೇಕು, ಔಪಾಸನೆ ಆಗ್ಬೇಕು. ಆ ಔಪಾಸನೆ ಅಗ್ನಿಯಲ್ಲಿ ಈ ಅನ್ನವನ್ನ ಮಾಡುವಂತದ್ದು. ಪ್ರತಿದಿನ ಇದು ಮಾಡ್ತಾ ಕುಟ್ಕೊಂಡ್ರೆ ಬರೀ ಇದೇ ಆಗೋಯ್ತಲ್ಲ ಅಂತಂದ್ರೆ, ಅಟ್ಲೀಸ್ಟ್ ಮಾಸಾಗ್ನಿಹೋತ್ರಿ, ದರ್ಶಪೂರ್ಣ ಮಾಸ ಇಷ್ಟಿ ಅವಾಗ, ಇಲ್ಲ ತಂದೆ ತಾಯಿಯ ಶ್ರಾದ್ದದ ದಿವಸ, ಅವತ್ತು ವೈಶ್ವದೇವ ಅಗ್ನಿ ಮುಖಾಂತರನೇ ನಡೆಸ್ಬೇಕಾದ್ರೆ ಆ ಅಗ್ನಿಯಲ್ಲೇ ಅನ್ನವನ್ನು ಮಾಡಿಕೊಂಡು, ಅದಕ್ಕೆ ಈಗ ಆರಾಧನೆ ಮುಗ್ದಿರ್ಬೇಕು. ಈ ಅನ್ನವನ್ನು ಭಗವಂತನಿಗೆ ನಿವೇದನೆ ಮಾಡ್ಬೇಕು. ಆ ಭಗವನ್ ನಿವೇದಿತವಾದ ಅನ್ನವನ್ನು ಇಟ್ಕೊಂಡು ವೈಶ್ವದೇವ ಎಲ್ಲ ದೇವ ಮನುಷ್ಯ ಪಿತೃ ಎಲ್ಲ ಹೇಳಿದ್ನಲ್ಲ, ಇವೆಲ್ಲ ಬರುತ್ತೆ. ಅವೆಲ್ಲ ಅದರಲ್ಲಿ ಬರುವಂತದ್ದು. ಒಂದೊಂದಕ್ಕೂ ಕೂಡ ಮಾಡಿ ಡೀಟೇಲ್ಸ್ ಬೇಕು ಅಂದ್ರೆ ಇದ್ರಲ್ಲಿ ನೋಡಿ. ಶುಭೋದಯ ವೇದಾಂತ ದೇಶಿಗೆ ಇವರು ವರದರಾಜಶ್ರೀಮಲೆ ಬರೆದಿರೋದ್ರಲ್ಲಿ ಬರೆದಿದ್ದಾರೆ. ವೇದ ಮಾರ್ಗದಲ್ಲೂ ಕೂಡ ಹಾಕಿದ್ದಾರೆ ಅನ್ಸುತ್ತೆ. ಕಡೆಯಲ್ಲಿ ಚಿತ್ರ ಕೂಡ ಇದೆ. ಒಂದು ಅಹೋಬಲ ಪರಂಪರೆ ಅವ್ರು ಮಾಡುವಂತದ್ದು, ಹಾಫ್ ಸರ್ಕಲ್ ತರ ಬರುತ್ತೆ. ಇನ್ನೊಂದು ಸ್ಟ್ರೈಟ್ ಆಗಿ ಇಡೋದು. 2 ರೀತಿನಲ್ಲಿ ಆಚರಣೆ. ವೈಶ್ವದೇವ ಎಲ್ರೂ ಮಾಡ್ತಾ ಇದ್ದಿದ್ದು ಹಿಂದೆ. ವೈಶ್ವದೇವ ಹೀಗೆ ಎಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಪ್ರಪನ್ನನು ದ್ವಿಜನಾದ ಪಕ್ಷದಲ್ಲಿ ಅವಶ್ಯಕವಾಗಿ ಅನುಷ್ಠಿಸಲೇಬೇಕು ಎಂದು ವಂಗಿಪುರದ ನಂಬಿಯವರು ರಚಿಸಿದ ನಿತ್ಯ ಎಂಬ ಗ್ರಂಥ, 522 ಶ್ಲೋಕ ಇದೆ ಇದರಲ್ಲಿ. ವಂಗೀಶಕಾರಿಕೆ ಅದರಲ್ಲಿ ತೋರಿಸಿ, ಪೂರ್ವಾಚಾರ್ಯರ ಸಂಪ್ರದಾಯ ರೀತಿಯ ನಿತ್ಯ ನೈಮಿತ್ತಿಕಗಳು ಅನುಷ್ಠೇಯಗಳೇ ವಿನಃ ಎಂದಿಗೂ ಬಿಡತಕ್ಕದ್ದಲ್ಲ. ಬ್ರಹ್ಮಯಜ್ಞ ಅನುಷ್ಠಾನವನ್ನು 2 ವಿಧವಾಗಿ ಅನುಷ್ಠಿಸುವ ಕ್ರಮ ಉಂಟು. ಸ್ನಾನ ಸಂಧ್ಯಾ ವಂದನ, ತದಂಗವಾಗಿ ಮೂಲ ಮಂತ್ರ, ದ್ವಯಮಂತ್ರ, ಚರ್ಮಶ್ಲೋಕ ಜಪಗಳು. ಇದಾದ ನಂತರ ದೇವರ್ಷಿ ಕಾಂಡರ್ಷಿ ಪಿತೃತರ್ಪಣ, ಅನಂತರ ಉಪಾಸನೆ ಭಗವದಾರಾಧನಾ, ಆಮೇಲೆ ಮಾಧ್ಯಾಹ್ನಿಕಕ್ಕಾಗಿ ಸ್ನಾನ, ಮಾಧ್ಯಾಹ್ನಿಕ ವೈಶ್ವದೇವ. ಹೀಗೆ ಒಂದು ಕ್ರಮ. ಬ್ರಹ್ಮಯಜ್ಞವನ್ನ ಪ್ರಾತಃ ಮಾಡದಿದ್ರೆ ಈ ನಿತ್ಯದಲ್ಲಿ ಹೇಳಿರುವ ಹಾಗೆ ಮಾಧ್ಯಾಹ್ನಿಕವಾದ ನಂತರ ಅನುಷ್ಠಿಸತಕ್ಕದ್ದು. ಸ್ನಾನ, ಊರ್ಧ್ವಪುಂಡಧಾರಣೆ, ಸಂಧ್ಯಾ ವಂದನೆ ಮೇಲೆ ಜಪಗಳು, ಆಚಾರ್ಯ ತನಿಯನ್ನು ಹೇಳಿ ಜಪವನ್ನು ಮಾಡೋದು. ಜಪ ಆದ್ಮೇಲೆ ಬ್ರಹ್ಮಯಜ್ಞ ಆದ್ಮೇಲೆ ಭಗವದ್ ಆರಾಧನೆ. ಇಲ್ಲ ನೀವೇನೋ ಕೆಲಸ ಅದಕ್ಕೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಮುಗಿಸಿ ಹೋಗುವಂತದ್ದು. ಇದೇನೇ ನಿತ್ಯ ನೈಮಿತ್ತಿಕಲ್ಲಿ ಬರುವಂತದ್ದು. ಈಗ ಅಮಾವಾಸ್ಯೆ ದಿವಸ ತರ್ಪಣ, ಕುತುಪಗಾಲ 11-11:30. ಪ್ರತಿ ಸಲನು 11:30 ಮಾಡೋಕ್ಕಾಗಲ್ಲ, ಇನ್ನೆಲ್ಲ ಹೋಗ್ಬೇಕು, ಇವತ್ತು ಬ್ಯಾಂಕ್ ಕೆಲಸನ ಮತ್ತೊಂದು ಅಂದ್ರೆ ಸ್ವಲ್ಪ ಮೊದಲೇ ಮಾಡ್ಬೋದು. ಸೂರ್ಯೋದಯ ಆದ್ಮೇಲೆ ನಡೆಸ್ಬೋದು, ಅವಕಾಶ ಇದೆ. ಆದ್ರೆ ಸಂಕ್ರಮಣವನ್ನು ಬೆಳಗ್ಗೆನೆ ಮಾಡೋಕ್ಕಾಗಲ್ಲ. ಅದು ಯಾವ ಟೈಮ್ ಹೇಳಿದ್ಯೋ ಅದಕ್ಕೆ. ಅದರಲ್ಲೂ ಕೂಡ ವ್ಯಾಪ್ತಿ ಇದೆ. ಅದಕ್ಕೆ ಇಷ್ಟು ಗಂಟೆಗೆ ಮೊದಲು, ಇಷ್ಟು ಗಳಿಗೆ ಆಮೇಲೆ ಅದರ ವ್ಯಾಪ್ತಿ. ಇವತ್ತು ಕುಂಭ ಸಂಕ್ರಮಣ. ಪ್ರಾತಃ ಅಂದ್ರೆ ಏನು? ಸೂರ್ಯೋದಯ ಆದ್ಮೇಲೆ. ಅಪರಾಹ್ನ ಅಂದ್ರೆ 12:30 ಮೇಲೆ, 1 ಗಂಟೆ. ಮಧ್ಯಾಹ್ನ ಅಂದ್ರೆ ಇನ್ನೂ ಸ್ವಲ್ಪ ನಿಧಾನ. ಹೀಗೆ ಎಲ್ಲ ಆಯಾಯ ಸಮಯ. ಸಮಾಚರ್ಯತೆ ಎಲ್ಲವನ್ನ ಆಚರಿಸುವಂತಹದ್ದು.
ಇವುಗಳಲ್ಲಿ ಔಪಾಸನ, ಬ್ರಹ್ಮಯಜ್ಞ, ವೈಶ್ವದೇವಗಳನ್ನ ಪತ್ನಿ ಯುಕ್ತ ಗೃಹಸ್ಥನು ನಡೆಸದಕ್ಕಾದ್ದರಿಂದ ಪತ್ನಿ ವಿಯೋಗವನ್ನು ಹೊಂದಿದ ವಿದುರನಿಗೆ ಈ ಮೂರರಲ್ಲಿ ಅಧಿಕಾರವಿಲ್ಲ. ಯಾವುದರಲ್ಲಿ? ಔಪಾಸನೆ. ಇವರು ಬರೆದಿರೋ ತಪ್ಪು. ಬ್ರಹ್ಮಯಜ್ಞ ಉಂಟು, ವೇದವನ್ನು ಪಾರಾಯಣ ಮಾಡೋದಕ್ಕೆ ವಿದುರರಿಗೆ ಅವಕಾಶ ಇಲ್ಲ ಅಂತಿಲ್ಲ. ಇದು ಬಹಳ ಚರ್ಚೆ ಹಿಂದೆ ಬಂದಿತ್ತು. ವರದರಾಜರ ಮನೆ ಇಲ್ಲ ಇಲ್ಲ, ವೇದ ಪಾರಾಯಣಕ್ಕೆ ಅವ್ರಿಗೆ ಅವಕಾಶ ಇದೆ. ವೇದ ಕಲಿಯೋದಾಗ್ಲಿ ಇದ್ ಮಾಡೋದಕ್ಕಾಗ್ಲಿ ಅವಕಾಶ ಇದೆ. ಹಾ, ಬ್ರಹ್ಮಯಜ್ಞಕ್ಕಿಲ್ಲ. ಕರೆಕ್ಟ್ ಕರೆಕ್ಟ್. ಬ್ರಹ್ಮಯಜ್ಞ ಅಂದ್ರೆ ಅದಕ್ಕೆ ಅವ ಸಂಕಲ್ಪ ಮಾಡಿ ಬ್ರಹ್ಮಯಜ್ಞೇನ ಯಕ್ಷ ಅಂತಿದೆಯಲ್ಲ, ಅದಕ್ಕಾಗಿ ಇಲ್ಲ ಅಂತ ಹೇಳಿದ್ದಾರೆ. ವೈಶ್ವದೇವ ಯಾಕಿಲ್ಲ ಅಂತಂದ್ರೆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಮಾಡೋದು ವೈಶ್ವದೇವ, ಅದಕ್ಕಾಗಿಲ್ಲ. ಔಪಾಸನೆ ಅದು ಅಷ್ಟೇ. ವಿದುರನಿಗೆ ಅಗ್ನಿ, ನನ್ನ ಅಗ್ನಿ ಹೋಯ್ತು ಅಂತಾನೆ ಹೇಳೋದು, ನನ್ನ ಹೆಂಡತಿ ಹೋದ್ಲು ಅಂತ ಹೇಳೋಲ್ಲ ಅವರು. ಆ ರೀತಿನಲ್ಲಿ ಪತ್ನಿ ವಿಯೋಗವನ್ನು ಹೊಂದಿದ ವಿದುರನಿಗೆ ಈ ಮೂರರಲ್ಲಿ ಅಧಿಕಾರ ಇಲ್ಲ. ಆದರೆ ಬ್ರಹ್ಮಚಾರಿಗೆ ಬ್ರಹ್ಮಯಜ್ಞದಲ್ಲಿ ಮಾತ್ರ ಅಧಿಕಾರ. ಔಪಾಸನೆ ವೈಶ್ವದೇವ, ಬ್ರಹ್ಮಚಾರಿಗೆ ಇಲ್ಲ. ಅವನು ಬರೀ ಸಮಿಧಾದಾನ. ಬ್ರಹ್ಮಯಜ್ಞ ಆಗ್ಬೋದು. ಬ್ರಹ್ಮಯಜ್ಞೇನ ಯಕ್ಷೆ 3 ಆಚಮನ ಇದ್ ಮಾಡಿಬಿಟ್ಟು ಏನಿದೆಯೋ ಅದ್ರ ಪ್ರೊಸೀಜರ್ ಆ ರೀತಿಯಲ್ಲಿ ಮಾಡಿಸುವಂಥದ್ದು. ಆತನಿಗೆ ವಿಧಿಸುವ ಅಗ್ನಿ ಕಾರ್ಯ ಎಂದರೆ ಸಮಿಧಾದಾನ. ಇಲ್ಲಿ ವಂಗಿಪುರತ್ತ ನಂಬಿಯನ್ನ ಸಂಪ್ರದಾಯ ಸ್ಥಾಪನಾರ್ಥವಾಗಿ ಉದಾಹರಿಸಿರುವುದು ಶ್ರೀ ಭಾಷ್ಯಕಾರರಿಗೆ ಸಾಕ್ಷಾತ್ ಶಿಷ್ಯರಾಗಿ ಶ್ರೀ ಭಾಷ್ಯಕಾರ ಸಂಪ್ರದಾಯ ರೀತ್ಯ ನಿತ್ಯ ಅನುಷ್ಠಾನಗಳನ್ನೆಲ್ಲ ವಿಶದವಾಗಿ ತಮ್ಮ ನಿತ್ಯ ಎಂಬ ಗ್ರಂಥದಲ್ಲಿ ವಿಸ್ತರಿಸಿ ಹೇಳಿರುವುದರಿಂದ ಎಂದು ಭಾವಿಸತಕ್ಕದ್ದು. ಯಾಕೆ ವಂಗಿಪುರತ್ತ ನಂಬಿದೆ ಬೇಕು ಅಂತಂದ್ರೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈತ ಊರ್ಧ್ವಮಹಂ ತಾವದ್ಯಾವಜ್ಜೀವಂ ಶ್ರಿಯಶ್ರಿಯನ್ನೇ ಪದಯೋರ್ ಅರ್ಚನಂ ಕರ್ತುಂ ಯಾತಮಾನ ಸಮಾಹಿತ ಅಭಿಗಚ್ಚನ್ ಹರಿಂ ಪ್ರಾತಃ ಪಶ್ಚಾತ್ ದ್ರವ್ಯಾಣಿ ಚಾರ್ಜೇನ್ ಪಶ್ಚಾತ್ತದ ಅಚಯಂಶ್ಚ ತಥೋ ದೇವಂ ತಥೋ ಮಂತ್ರಾನ್ ಜಪನ್ನಪಿ ಧ್ಯಾಯನ್ನಪಿ ಪರಂ ದೇವಂ ಕಾಲೇಶು ಉಕ್ತೇಶು ಪಂಚಸೂಕ್ತಿಗಳು. ವರ್ತಮಾನ ಸದಾ ದೈವಂ ಪಾಂಚಕಾಲಿಕ ವರ್ತನ ಸ್ವಾರ್ಜಿತೈ ಗಂಧ ಪುಷ್ಪಾದ್ಯೈ ಶುಭೈ ಶಕ್ತಿ ಅನುರೂಪತಃ ಆರಾಧಯನ್ ಹರಿಂ ಭಕ್ತ್ಯಾಂ ಗಮಯಿಷ್ಯಾಮಿ ವಾಸರಾನೆ. ಒಂದೊಂದು ದಿವಸವೂ ಈ ರೀತಿ ಕಳಿಬೇಕು ಅಂತ ಮುಖ್ಯ ಶ್ಲೋಕಗಳ ಮೂಲಕ ಎಲ್ಲರೂ ಪ್ರತಿದಿನ ಮಾಡಬೇಕಾದ ದಿನಚರ್ಯದ ಸಂಗ್ರಹ ಉಪದೇಶಿಸಲ್ಪಟ್ಟಿದೆ. ಇಲ್ಲಿ ಅಹೋರಾತ್ರ ಕೃತಮಾನವಾದದ್ದೆಲ್ಲ ಭಗವತ್ ಸಮಾರಾಧನಾ ಅಂತ ಹೇಳಿದೆ. ಯತ್ ಕರೋಷಿ ಯದ್ ಅಶ್ನಾಸಿ, ಏನ್ ತಿಂತೀವೋ, ಯದ್ ಜುಹೋಸಿ, ಏನು ಹೋಮ ಮಾಡ್ತೀವೋ, ದದಾಸಿ ಯತ್, ಯಾರಿಗಾರು ಏನಾದ್ರು ದಾನ ಮಾಡೋದಾದ್ರೆ, ಯತ್ ತಪಸ್ಯಸಿ, ಏನು ತಪಸ್ಸನ್ನ ನಡೆಸ್ತೀವೋ, ಹೇಕೊಂತೆಯ ತತ್ ಕುರಿಶ್ವ ಮದರ್ಪಣಂ, ಏನ್ ಮಾಡಿದ್ರು ಅದಕ್ಕೆ ಅಚ್ಯುತ ಪ್ರಿಯತಾಮ್ ಅಂತ ಹೇಳಿ ಕೊಡಿ. ಯಾರಿಗಾರ ಏನಾದ್ರು ಕೊಡೋದಾದ್ರೆ ತಗೊಳ್ಳೋರು ಪ್ರಿಯತಾಮ್ ಅಚ್ಯುತ, ಅಚ್ಯುತ ಪ್ರೀತನಾಗ್ಲಿ ಅಂತ ಹೇಳ್ಬಿಟ್ಟು ಸ್ವೀಕಾರ ಮಾಡೋದು. ನನಗೆ ಸಂತೋಷವಾಗ್ಲಿ ಅಂತಲ್ಲ, ಅಚ್ಯುತನಿಗೆ ಪ್ರೀತನಾಗ್ಲಿ, ಕೊಡೋನು ಅಚ್ಯುತನಿಗೆ ಪ್ರೀತನಾಗ್ಲಿ ಅಂತ ಕೊಟ್ಟ. ಈ ರೀತಿನಲ್ಲಿ ಎಂಬ ಹಿತೋಪದೇಶವನ್ನ ಸ್ಮರಿಸುತ್ತೆ ಗೀತೆ 9ನೇ ಅಧ್ಯಾಯ 27ನೇ ಶ್ಲೋಕ. ಇವೆಲ್ಲ ವರ್ಣಾಶ್ರಮ ಧರ್ಮಗಳೆಲ್ಲ ನ ತ್ಯಾಜ್ಯಂ ಕಾರ್ಯಮೇವತತೆ. ಗೀತೆಯಲ್ಲಿ 18ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಎಂದ್ರು ಈ ಪ್ರಕಾರಗಳಿಲೆ ಈ ರೀತಿಯಾಗಿ ತತ್ತನ್ ಮಂತ್ರಪೂರ್ವಕಗಳನ್ನ ಆಯಾ ನಿತ್ಯ ಕರ್ಮ ಅನುಷ್ಠಾನಗಳನ್ನ ಅವುಗಳಿಗೆ ವಿಧಿಸಿರುವ ಮಂತ್ರಪುರಸ್ವರವಾಗಿ ವರ್ಣಾಶ್ರಮ ಧರ್ಮಗಳನ್ನ ಅರುಳಿಚ್ಛೆಯಿದಾರ್. ಯಾರ್ಯಾರಿಗೆ ಏನೇನು ವರ್ಣ ಆಶ್ರಮ ಆ ಧರ್ಮಗಳನ್ನ ಅರುಳಿಚ್ಛೆಯಿದ ಕೃಪೆಯ ಅಪ್ಪಣೆ ಕೊಡಿಸಿದ್ರು. ಈ ವಂಗೇಶ್ವರರಿಗೆ, ವಂಗಿ ವಂಶೇಶ್ವರ ಇದಲ್ಲ, ಅವರಿಗೆ ಶ್ರೀರಂಗನಾರಾಯಣಾಚಾರ್ಯ ಎಂಬ ಹೆಸರುಂಟು. ಇವರು ರಚಿಸಿದ ನಿತ್ಯ ಗ್ರಂಥ ಇದೆಯಲ್ಲ, ರಾಮಾನುಜರದ್ದು ನಿತ್ಯ ಗ್ರಂಥ, ಇವರದಕ್ಕೂ ಹೆಸರು ನಿತ್ಯ ಅಂತಿದೆ. ಅದರಲ್ಲಿ 522 ಶ್ಲೋಕಗಳು ಅನ್ನುವಂತಹ ಅಮೋಘ ಗ್ರಂಥ. ಇದರಲ್ಲಿ ಮುಖ್ಯವಾಗಿ ಮೊದಲಿನ ಕೆಲವು ಶ್ಲೋಕಗಳು ನಿತ್ಯ ಪಠನೀಯಗಳಾಗಿ ಸ್ತೋತ್ರ ಜಾಲಗಳಲ್ಲಿ ಮುದ್ರಿಸಲ್ಪಟ್ಟಿದೆ. ಅದೇ ಪ್ರಾತರ ಅನುಸಂಧೇಯ, ಶ್ಲೋಕದ್ವಯ, ಶ್ಲೋಕತ್ರಯ, ಇವೆಲ್ಲ ವಂಗೀಶಕಾರಿಕೆಯಿಂದ ಬಂದಿರೋದು. ಮುಂದೆ ಶ್ರೀ ಪರಾಶರ ಭಟ್ಟರು ಮತ್ತು ಶ್ರೀ ಭಾಷ್ಯಕಾರರ ಮುಖ್ಯ ಶಿಷ್ಯರಾದ ಕೂರತ್ತಾಳ್ವಾರ್ ಅವರ ನಿತ್ಯ ಎಂಬ ಗ್ರಂಥಗಳಿಗೆ ಉದಾಹರಿಸಿ ನಿತ್ಯಾದಿ ಕರ್ಮಗಳು ಅವಶ್ಯಕವಾಗಿ ಅನುಷ್ಠೇಯಗಳು ಎಂದು ಹೇಳಿ ಪೂರ್ವಾಚಾರಿ ಸಂಪ್ರದಾಯವನ್ನ ಸ್ಥಾಪಿಸಿದ್ದಾರೆ. ನಾವು ರಾಮಾನುಜರು ಇದು ಅನಂತರಂಗಾಚಾರ್ಯ ಬರಿಬೇಕಾದ್ರೆ ನಿತ್ಯ ಗ್ರಂಥ ಅಂತ ಒಂದು ಗ್ರಂಥ ತಂದ್ವಿ ನಾವು. ಪರಕಾಲ ಮಠಾಧೀಶರು ಅದಕ್ಕೆ ಮತ್ತು ಇನ್ನೊಂದು ಗ್ರಂಥಕ್ಕೆ ಎರಡಕ್ಕೂ ಆರ್ಥಿಕ ಸಹಾಯ ಅಲ್ಲಿಂದ ಕೊಟ್ಟು ಪೂರ ಬರೀರಿ ಅಂದ್ರು.
ಯಾಕೋ ಇವ್ರು ಅನಂತರಂಗಾಚಾರ್ಯ ಬೇಡ ಬರೀ ಇಜ್ಜಾ ಪ್ರಕರಣ ಮಾತ್ರ ತಗೊಳ್ಳೋಣ ಅಂತ ಇಜ್ಜಾ ಪ್ರಕರಣ ಅಂದ್ರೆ ಆರಾಧನೆ ಅದ್ರದಕ್ಕೆ ಮಾತ್ರ ತಗೊಂಡು ನಿತ್ಯ ಗ್ರಂಥ ಬರೆದಿದ್ದು. ಅದರಲ್ಲಿ ಕ್ರಿಯಾದೀಪ ಅಂತ ಈ ಪರಾಶರ ಭಟ್ರು ಎಂಬಾರ್ ಬರೆದಿದ್ದು ಒಂದಿದೆ. ಆ 3 ಇದ್ರದ್ದು ಕೂಡ ಅಲ್ಲಿ ಇದೆ. ಒರಿಜಿನಲ್ ಕೊಟ್ಟು ಅದಕ್ಕೆ ಅರ್ಥವನ್ನು ಬರೆದಿರುವಂತ ಆ ನಿತ್ಯ ಗ್ರಂಥ ಪೂರ್ಣ ಅಲ್ಲ, ಬರೀ ಇಜ್ಜಾ ಪ್ರಕರಣ ಮಾತ್ರ. ಪಂಚಕಾಲಗಳಿಗೂ ಸೇರಿ ಮಾಡಿದ್ರೆ ದೊಡ್ಡ ಗ್ರಂಥ ದೊಡ್ಡದಾಗಿರೋದು. ರಾಮಾನುಜರ ನಿತ್ಯ ಗ್ರಂಥ ತಗೊಂಡ್ರೆ ಅದರಲ್ಲಿ ಪೂರ್ಣವಾಗಿದೆ, ಅದರ ಪೂರ್ಣವಾದ ಅನುವಾದ ಬರಲಿಲ್ಲ ಅಲ್ಲಿ. ಈಗ ಭಟ್ಟರು ಆಳ್ವಾನು ತನ್ ತಾಂಗಳ್ ಅರುಳಿ ಚೈದ ನಿತ್ಯಂಗಳಿಲೆ ಅಂತಂದ್ರು. ಆ ಇದನ್ನ ಮುಂದಿನ ವಾರ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.